ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಸೆಷನ್ಸಲ್ಲಿ ನಾವು ಟ್ರಿಗ್ನಾಮೆಟ್ರಿನ ಬಿಗಿನರ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದಾದಮೇಲೆ ಒಂದು ಸ್ಟ್ಯಾಂಡರ್ಡ್ ಆ್ಯಂಗಲ್ನ ಯಾವ ರೀತಿ ಕಲಿಯೋದಂತ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ನಾನು ಟ್ರಿಗ್ನಾಮೆಟ್ರಿಲಿರುವಂತಹ ಪ್ರಾಬ್ಲಮ್ಸ್, ಮೇನ್ ಪ್ರಾಬ್ಲಮ್ಸ್ನ ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಇರ್ಬೋದು ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಇರುವಂಥದ್ದನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ತೊಗೊಳ್ಳೋವಂಥ ಪ್ರಾಬ್ಲಮ್ಸ್ ಯಾವುದಪ್ಪ ಅಂದರೆ ವೆರಿ ಸಿಂಪಲ್ ಪ್ರಾಬ್ಲಮ್ಸೇ, ರೇಡಿಯನ್ ಕನ್ವರ್ಷನ್ ಅಂತ ಹೇಳ್ಬಿಟ್ಟು. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಹಾಗಾದರೆ ನೋಡಿ, ನಿಮ್ಮ ಪ್ರತಿ ಕ್ವಶನ್ ಪೇಪರಲ್ಲಿ ಕಾಣಿಸುವಂಥ ಕ್ವಶನ್ನ ನಾವು ಕನ್ಸಿಡರ್ ಮಾಡೋದೇ ಆದರೆ ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಪ್ರತಿ ಕ್ವಶನ್ ಪೇಪರಲ್ಲೂ ನಮಗೆ ಒಂದು ಕಾಮನ್ ಆಗಿ ಕನ್ವರ್ಷನ್ ಪ್ರಾಬ್ಲಮ್ ಅಂತ ಒಂದು ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ಒಂದು ಕನ್ವರ್ಷನ್ ಪ್ರಾಬ್ಲಮ್ ಅನ್ನೋದು ಕೊಟ್ಟಿರ್ತಾರೆ. ಯಾವ ರೀತಿಯಪ್ಪ ಅದನ್ನು ಮಾಡೋದು ಅನ್ನೋದಾದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ದಿಸ್ ಇಸ್ ದ ಒನ್ ಆಫ್ ದ ಪ್ರಾಬ್ಲಮ್. ಏನು ಕೊಟ್ಟಿದ್ದಾರೆ ಇಲ್ಲಿ? ಸೊ conversion of this problem, 40 degree to radians 8 pi by 7 to radian ಅಂತ ಕೊಟ್ಟಿದ್ದಾರೆ. ನಾನೆಲ್ಲ ಆಲ್ರೆಡಿ ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು 40 ಡಿಗ್ರಿನ ಕನ್ವರ್ಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇಟ್ ಇಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಕನ್ವರ್ಟಿಂಗ್ ದ ಪ್ರಾಬ್ಲಮ್ ಫ್ರಮ್ ಡಿಗ್ರಿ ಟು ರೇಡಿಯನ್ ಟು ಡಿಗ್ರಿ. ಓಕೆನಾ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿರೋದು ನಾನೀಗ ಕೊಟ್ಟಿರುವಂಥದ್ದೇನು, 40 ಡಿಗ್ರಿ ಕೊಟ್ಟಿದ್ದಾರೆ. ಐ ಹ್ಯಾವ್ ಟು ಕನ್ವರ್ಟ್ ದಿಸ್ ಒನ್. ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಐ ಹ್ಯಾವ್ ಟು ಕನ್ವರ್ಟ್ 40 ಡಿಗ್ರಿನ, ಐ ಹ್ಯಾವ್ ಟು ಕನ್ವರ್ಟ್ ದಿಸ್ ಒನ್ ಟು ರೇಡಿಯನ್ಸ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಿಮಗೆ 40 ಡಿಗ್ರಿನ ರೇಡಿಯನ್ ಕನ್ವರ್ಷನ್ ಮಾಡೋಕ್ಕೆ ಕೊಟ್ಟರೆ ನೋಡಿ, ಕನ್ವರ್ಷನ್ಲಿ ಸಪೋಸ್ ಎಕ್ಸ್ ಡಿಗ್ರಿ ಅಂತ ಇತ್ತು ಅಂದ್ಕೊಳ್ಳಿ, ಆ ಡಿಗ್ರಿನ ಇದಕ್ಕೆ ಕನ್ವರ್ಟ್ ಮಾಡಬೇಕಂದ್ರೆ ಅದೇ ಎಕ್ಸ್ನ ಬರ್ಕೊಂಡು ಪೈ ಬೈ 180 ಅಂತ ಹಾಕ್ಕೊಂಡ್ರೆ ಅದು ನಿಮಗೇನಾಗುತ್ತೆ, ರೇಡಿಯನ್ಸ್ಗೆ ಕನ್ವರ್ಷನ್ ಆಗುತ್ತೆ. ಅದೇ ನಿಮಗೆ ಎಕ್ಸ್ ರೇಡಿಯನ್ಸಲ್ಲಿ ಕೊಟ್ಟಾಗ ನೀವೇನು ಮಾಡಬೇಕಪ್ಪ ಅಂದರೆ ಎಕ್ಸ್ ಇಂಟು 180 ಪೈ ಬೈ ಪೈನ ಹಾಕಬೇಕು. ಇದನ್ನು ಹಾಕಿದಾಗ ಏನಾಗುತ್ತೆ, ಡಿಗ್ರಿಗೆ ಕನ್ವರ್ಟ್ ಆಗುತ್ತೆ. ಸೊ ಸಿಂಪಲ್ ಲಾಜಿಕ್ ಇದು. ಸೊ ನಿಮಗೆ ಡಿಗ್ರಿಲಿ ಕೊಟ್ಟಾಗ ಪೈ ಬೈ 180 ಮಲ್ಟಿಪ್ಲೈ ಮಾಡಬೇಕು, ರೇಡಿಯನ್ಸ್ ಕೊಟ್ಟಾಗ 180 ಬೈ ಪೈನ ಹಾಕಬೇಕು. ಇನ್ನು ಇದಕ್ಕೆ ಸಿಂಪಲ್ ಟೆಕ್ನಿಕ್ ಆಗಬೇಕು ಅನ್ನೋದಾದರೆ ಯಾವುದಕ್ಕೆ, ಈ ಎರಡನೇದು ಇದೆಯಲ್ಲ, ಇದಕ್ಕೆ ಸಿಂಪಲ್ ಟೆಕ್ನಿಕ್ ಬೇಕು ಅಂದರೆ ಏನಪ್ಪ ಅಂದರೆ, ಪೈ ಜಾಗದಲ್ಲಿ ಏನು ಮಾಡಿ 180ನ ಹಾಕ್ಬಿಡಿ. ಓಕೆನಾ, ಪೈ ಜಾಗದಲ್ಲಿ 180 ಹಾಕ್ಬಿಟ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಹಾಗಾದ್ರೆ ಏನು ಮಾಡೋಣ, ಈಗ ಇದು ಕನ್ವರ್ಟ್ ಮಾಡೋಕ್ಕೆ ವೆರಿ ಸಿಂಪಲ್ ಅಂತ ಹೇಳಿದ್ದೀನಿ. ಏನು ಸರ್ ಅದು ಅಂತಂದರೆ, ಈ 40 ಪಕ್ಕದಲ್ಲಿ ಎಷ್ಟು ಹಾಕಬೇಕು, ಪೈ ಡಿವೈಡೆಡ್ ಬೈ 180ನ ಹಾಕಬೇಕು. ಸರ್ ಹಾಗಾದ್ರೆ ಸಿಂಪ್ಲಿಫೈ ಮಾಡೋದಂಗೆ ನೋಡಿ, ನಿಮಗೆ ಸಿಂಪ್ಲಿಫೈ ಕಷ್ಟ ಆಯಿತು ಅಂತಂದರೆ ಈ 40 ಬೈ 180 ಪಕ್ಕದಲ್ಲಿ ಪೈನ ಬರ್ಕೊಂಡು ನೀವು ಕ್ಯಾಲ್ಸಿನಲ್ಲಿ ಕೂಡ ಇದನ್ನು ಸಾಲ್ವ್ ಮಾಡ್ಬೋದು. ಹೆಂಗಪ್ಪ ಅಂತಂದರೆ, ನಾವು ಅಬ್ಸರ್ವ್ ಇಯರ್, ನನಗೆ 40 ಇದೆ ಅಲ್ವಾ, ಈ 40 ಜಾಗದಲ್ಲಿ, ಸೊ ಐ ವಿಲ್ ಕ್ಲಿಯರ್ ದಿಸ್ ಒನ್. ಮೋಡ್ಗೆ ಹೋಗಿ ಒಂದು ಕಾಮನ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಾವು ಅಬ್ಸರ್ವ್ ಇಯರ್, ಇಲ್ಲಿ ಎಷ್ಟಿದೆ, 40 ಬೈ 180 ಇದೆ ಅಲ್ವಾ, ಈ 40, ಈ ಡಿವಿಷನ್ ಸಿಂಬಲ್ ಇದನ್ನು ಯೂಸ್ ಮಾಡಿ. ಈ ಡಿವಿಷನ್ ಸಿಂಬಲ್ ಯೂಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆನಾ, ಸೊ ಐ ವಿಲ್ ಯೂಸ್ ದಿಸ್ ಲೈಕ್ ದಿಸ್ ಓನ್ಲಿ. ಓಕೆ, 40 ಬೈ ಎಷ್ಟಿದು 180 ಹಾಕ್ಕೊಬೇಕು. ಈಗ ನಿಮಗೇನು ಬರ್ತಾ ಇದೆ, ಆನ್ಸರು 2 ಬೈ 9 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 2 ಬೈ 9 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 2 ಬೈ 9 ಬರ್ತಾ ಇದೆ. ಸೊ ನೌ ಯು ಕ್ಯಾನ್ ರೈಟ್ ದಿಸ್ ಒನ್, 2 ಬೈ 9 ಇಂಟು ಪೈ. 2 ಬೈ 9 ಇಂಟು ಪೈ, ಇದು ನಮಗೆ ಇರುವಂತಹ ಆನ್ಸರು. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, 40ನ ಯಾವ ರೀತಿ ಕನ್ವರ್ಟ್ ಮಾಡೋದು, ಪೈ ಬೈ 180 ಬರ್ಕೊಂಡ್ರೆ ಸಾಕು, ಅದು ನಿಮಗೆ ರೇಡಿಯನ್ಸ್ಗೆ ಕನ್ವರ್ಟ್ ಆಗಿಬಿಡುತ್ತೆ. ಹಾಗಾದರೆ ವಾಟ್ ಅಬೌಟ್ ದಿಸ್ ಒನ್ ಸರ್, ಇಲ್ಲಿ ಇನ್ನೂ ಒಂದಿದೆ, 8 ಪೈ ಬೈ 7ನ ನಾವೇನು ಮಾಡಬೇಕು, ಈಗ ಯಾವ ಟು ಕನ್ವರ್ಟ್ ಇಂಟು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ಡಿಗ್ರೀಸ್ಗೆ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ ಅದನ್ನು ಹೆಂಗೆ ಮಾಡೋದಂತ ನೋಡೋಣ. ಇದು ಜಸ್ಟ್ ಫಾರ್ಮುಲಾ ಹೇಳಿದ್ದೀನಿ, ನೀವು ನೆನ್ಪಿಟ್ಕೊಳ್ಳಿ. ಈಗ ಇದನ್ನು ಕನ್ವರ್ಟ್ ಮಾಡೋದು ನೋಡೋಣ. ಯಾವುದು ಇಲ್ಲಿ ಕೊಟ್ಟಿರುವಂಥದ್ದು, 8 ಪೈ ಡಿವೈಡೆಡ್ ಬೈ 7 ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದೆ, ಈ ಪೈ ಜಾಗದಲ್ಲಿ 180 ಹಾಕ್ಕೊಳ್ಳಿ, ಡಿವೈಡೆಡ್ ಬೈ 7. ಹಾಗಾದ್ರೆ ನಾನು ಮಾಡೋಣ, ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಸೊ ನಾನು ಕೊಟ್ಟಿರುವಂಥ ವ್ಯಾಲ್ಯೂ ಯಾವುದು, 8 ಇಂಟು 1/80. ಸೊ ಈಗ ಕ್ಲಿಯರ್ ಮಾಡಿಕೊಂಡು 8 ಇಂಟು 180 ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 7. ಸೊ ಇದು ಫ್ರ್ಯಾಕ್ಷನ್ ವ್ಯಾಲ್ಯೂನಲ್ಲಿದೆ. ನಾವೇನು ಮಾಡೋಣ, ಕಾಮನ್ ಆಗಿ ಇದನ್ನೇ ಬರೀಬೋದು ಅಥವಾ ಮೋಡ್ಗೆ ಹೋಗ್ಬಿಟ್ಟು ನಾವು ಚೇಂಜ್ ಮಾಡ್ಕೊಬೋದು. ಸೊ 1ಗೆ ಮ್ಯಾಥಮೆಟಿಕಲ್ ಸಿಂಬಲ್ಸ್ಗೆ ನಾವು 1ಗೆ ಮಾಡಿಕೊಂಡ್ರೆ 8 ಇಂಟು 180 ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 7.
ನಿಮ್ಗೆ ಈ ಥರನೇ ಬರ್ತಾ ಇರುತ್ತೆ. ನೀವೇನು ಮಾಡಬೇಕು, ಮೋಡಲ್ಲಿ ಹೋಗ್ಬಿಟ್ಟು ಚೇಂಜಸ್ ಮಾಡ್ಕೊಳ್ಳಿ. ಯಾವ ರೀತಿ? ಸ್ಟ್ಯಾಂಡರ್ಡು, ಕಾಂಪ್ಲೆಕ್ಸು, ಈಕ್ವೇಷನ್ನು ಈ ರೀತಿ ಕೊಟ್ಟಿರ್ತಾರೆ. ಯು ಕ್ಯಾನ್ ಯೂಸ್ ದಿಸ್ ಒನ್. ಓಕೆ, ಸೊ ಐ ಕ್ಯಾನ್ ಯೂಸ್ ದಿಸ್ ಒನ್. ಲೆಟ್ ಮಿ ಚೆಕ್. 8 into 180 is equal to divided by 7ಗೆ ಹೋಗೋಣ. ಸೊ ಇದೇ ವ್ಯಾಲ್ಯೂ ಬರ್ತಾ ಇದೆ. ನಿಮ್ಮ ಕ್ಯಾಲ್ಸಿನಲ್ಲಿ ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಇಟ್ ಈಸ್ ಎ ವೆರಿ ಸಿಂಪಲ್ ಥಿಂಗ್. ನಾನು ಬೇರೆ ಕ್ಯಾಲ್ಸಿ ಯೂಸ್ ಮಾಡ್ತಾ ಇದ್ದೆ, ಇವತ್ತು ಇದನ್ನು ಯೂಸ್ ಮಾಡಿದ್ದೀನಿ. ಇದಕ್ಕೆ ಚೇಂಜ್ ಮಾಡೋಕ್ಕೆ ಹೋದರೆ ಐ ಹ್ಯಾವ್ ಟು ಓಕೆ ಸ್ಟಾಟ್ ಈಕ್ವೇಷನ್ ಮ್ಯಾಟ್ರಿಕ್ಸ್ ಕಾಂಪ್ಲೆಕ್ಸ್ ಇಫಿಕೇಶನ್ ಡೆಸಿಮಲ್ಸ್. ಓಕೆ, 8 into 180 is equal to divided by 7. ಸೊ ಈಗ ನಿಮ್ಗೆ ಎಷ್ಟು ಬಂತು? 205 ಬಂತು. ಯು ಕ್ಯಾನ್ ರೈಟ್ ದಟ್ ವ್ಯಾಲ್ಯೂ 205 ಡಿಗ್ರಿ. ಓಕೆನಾ? ಸೊ ದಿಸ್ ಈಸ್ ಅ ವೆರಿ ಸಿಂಪಲ್ ಟೆಕ್ನಿಕ್. ಲೆಟ್ ಮೀ ಚೆಕ್ ದ ಅನದರ್ ಪ್ರಾಬ್ಲಮ್. ಇಲ್ಲೂ ಅಷ್ಟೇ. ಈಗ ನಮಗೆ ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರಿ ಕೊಟ್ಟಿದ್ದಾರೆ. 60 ಡಿಗ್ರಿನ ಏನು ಮಾಡ್ಕೊಳ್ಳಿ? ಮಲ್ಟಿಪ್ಲೈ ಬೈ ಪೈ ಬೈ 180. ವೆರಿ ಸಿಂಪಲ್. ಪೈ ಇಲ್ವಾ? ಪೈ ಬೈ 180ನ ಬರ್ಕೊಳೋದು. ನೋಡಿ, ಇಲ್ಲಿ 0 0 ಕ್ಯಾನ್ಸಲ್ ಆಯಿತು. 6 1s 6 3s. ಸೊ ಯು ಕ್ಯಾನ್ ರೈಟ್ ದಟ್ ವ್ಯಾಲ್ಯೂ ಪೈ ಬೈ 3 ರೇಡಿಯನ್. ಸೊ ಇದು ಕನ್ವರ್ಟ್ ಆಗೋಯ್ತು. ಇನ್ನೊಂದೇನಪ್ಪ ಅಂದರೆ 5 ಪೈ ಬೈ 6 ಅಂತ ಇದೆ. 5 ಇಂಟು ಪೈ ಜಾಗದಲ್ಲಿ ಎಷ್ಟು ಹಾಕ್ಬೇಕು ನೀವೀಗ? 180 ಡಿವೈಡೆಡ್ ಬೈ 6 ಹಾಕಬೇಕು. ಇಲ್ಲೂ ಅಷ್ಟೇ. 6 3 18 30 ಆಯಿತು. 5 3 15. ಯು ಕ್ಯಾನ್ ರೈಟ್ 150 ಡಿಗ್ರಿ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್ ಅಂತಲೇ ಹೇಳ್ಬೋದು. ಯಾವುದು? ಒಂದು 60 ಡಿಗ್ರಿನ ಕನ್ವರ್ಟ್ ಮಾಡಿರುವಂಥದ್ದು, ಇನ್ನೊಂದು 5 ಬೈ 6ನ ಡಿಗ್ರಿಗೆ ಕನ್ವರ್ಟ್ ಮಾಡಿದ್ದೀರಿ. ಇಷ್ಟಕ್ಕೆ ನಿಮ್ಗೆ ಎಷ್ಟು ಕೊಡ್ತಾ ಇದ್ದಾರೆ? 4 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. ಓಕೆನಾ? ಅದೇ ರೀತಿ ಇನ್ನೂ ಒಂದು ಎಕ್ಸಾಮಲ್ಲಿ ಕೇಳಿರುವಂಥದ್ದು 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ 30 ಡಿಗ್ರಿನ ಯಾವ ರೀತಿ ಮಾಡೋದು ನಮ್ಗೆ ಗೊತ್ತೇ ಇದೆ. 30 ಡಿಗ್ರಿ ಈಸ್ ಈಕ್ವಲ್ ಟು 30 ಇಂಟು ಪೈ ಡಿವೈಡೆಡ್ ಬೈ 180. ದಟ್ ಈಸ್ 0 0 ಕ್ಯಾನ್ಸಲ್. 3 1s 3 6s. ವಾಟ್ ಇಸ್ ದ ಆನ್ಸರ್? ಅಲ್ಲಿಗೆ ಪೈ ಬೈ 6 ಬಂದ್ಬಿಟ್ಟಿದೆ. ಇನ್ನು ಈ ಕಡೆ ಪೈ ಬೈ 12 ಇದೆ. ಅದನ್ನೇನು ಮಾಡೋಣ? ಪೈ ಜಾಗದಲ್ಲಿ ನಾನು ಅವಾಗಲೇ ಹೇಳಿದ್ದೀನಿ, ಈ ವೆರಿ ಸಿಂಪಲ್ ಟೆಕ್ನಿಕ್ಕು. ಪೈ ಇತ್ತಾ? ಪೈ ಜಾಗದಲ್ಲಿ 180 ಹಾಕಿ. ಪೈ ಇಲ್ವಾ? ಪೈ ಬೈ 180ನ ಮಲ್ಟಿಪ್ಲೈ ಮಾಡಿ. 180 ಡಿವೈಡೆಡ್ ಬೈ 12. ಓಕೆನಾ? ಸೊ 12 1s 12 5s. ದಿಸ್ ಈಸ್ ನಥಿಂಗ್ ಬಟ್ ವಾಟ್? 15 ಡಿಗ್ರಿ. ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ಇಲ್ಲಿ ಈಗ ನೋಡಿ, ಇಷ್ಟು ನಮಗೆ ರಿಪೀಟ್ ಆಗಿರುವಂಥ ಪ್ರಾಬ್ಲಮ್ಮು ಯಾವುದನ್ನ? ಆ್ಯಂಗಲ್ ಚೇಂಜಲ್ಲಿ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಸೊ ಇದು ಪ್ರತಿ ಕ್ವಶನ್ ಪೇಪರ್ ಕೇಳ್ತಾ ಇರೋದ್ರಿಂದ ನೀವು 4 ಮಾರ್ಕ್ಸ್ನ ಆರಾಮಾಗಿ ಇದರಲ್ಲಿ ನೀವು ತೊಗೊಬೋದು. ಓಕೆನಾ? ಸೊ ಈ ರೀತಿಯಾಗಿ ನೀವು ವೆರಿ ಸಿಂಪಲ್ಲು ಕೊಟ್ಟಿರುವಂಥದ್ರಲ್ಲಿ, ಫಾರ್ ಎಕ್ಸಾಂಪಲ್ ನೋಡಿ, ಈಗ 5 ಪೈ ಬೈ 6 ಅಂದರೆ ನೀವೇನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪೈ ಕಾಣಿಸ್ತಾ ಇದೆ. ಏನಿದೆ? ಪೈ ಆಲ್ರೆಡಿ ಕಾಣಿಸ್ತಾ ಇದೆ. ಪೈ ಇತ್ತು ಅಂದ್ಕೊಳ್ಳಿ, ಪೈ ಜಾಗದಲ್ಲಿ 180 ಹಾಕ್ಬಿಡಿ ಸಾಕು. ಸಿಂಪ್ಲಿಫೈ ಮಾಡಿ. ಪೈ ಜಾಗ 180 ಹಾಕ್ಬಿಟ್ಟು ಏನು ಮಾಡಿ? ಮಾಮೂಲಿಯಾಗಿ ಕ್ಯಾಲ್ಕುಲೇಟ್ ಮಾಡಿ. ಏನಂತ ಮಾಡ್ತೀರಾ? ಸೊ ದಟ್ ಈಸ್ ವೆರಿ ಸಿಂಪಲ್. ಏನು ಮಾಡಬೇಕು? 5 ಇಂಟು 180. ಸೊ ಯು ಕ್ಯಾನ್ ರೈಟ್ ದಟ್ 5 ಇಂಟು 180 ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 6. ಅಲ್ಲಿಗೆ ಎಷ್ಟು ಬಂತು? 150. ಆ 150 ಆ್ಯಸ್ ಇಟ್ ಈಸ್ ಬರೀರಿ ನೀವು. ಅದೇ ನಿಮಗೆ ಪೈ ಕಾಣಿಸ್ಲಿಲ್ಲ, ಫಾರ್ ಎಕ್ಸಾಂಪಲ್ ನಿಮಗೆ 150 ಡಿಗ್ರಿ ಅಂತ ಕೊಟ್ಟರು, ಅವಾಗ ಏನು ಮಾಡಬೇಕು ನೀವು? 150 ಇಂಟು ಪೈ ಡಿವೈಡೆಡ್ ಬೈ 180 ಅಂತ ನೀವೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅವಾಗ ನಿಮಗೆ ರಿಕ್ವೈರ್ಡ್ ಆನ್ಸರ್ ಬರುತ್ತೆ. ಓಕೆನಾ? ಸೊ ಇದೇ ಆನ್ಸರೇ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ 5 ಪೈ ಬೈ 6 ಅಂತ. ಯಾಕಂದರೆ ಇಲ್ಲೇ ನೋಡಿ, 3 6s 18, 3 5s 15. ಆನ್ಸರ್ ಈಸ್ 5 ಪೈ ಬೈ 6. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾನೀಗ ಅಲೈಡ್ ಆಂಗಲ್ಸ್ ಮಾಡಕ್ ಕೊಟ್ಟಿದ್ದೀನಿ. ನಿಮ್ಗೆಲ್ಲ ಗೊತ್ತು, ಅಲೈಡ್ ಆಂಗಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್. ಯಾಕಪ್ಪ ಅಂತಂದ್ರೆ, ನೀವು ಟ್ರಿಗ್ನಾಮೆಟ್ರಿ ನೋಡಿದ ತಕ್ಷಣ ಕನ್ವರ್ಷನ್ ಆದ್ಮೇಲೆ ಬರೋದೇ ಇಂಪಾರ್ಟೆಂಟ್ ಚಾಪ್ಟರ್ ಅದಪ್ಪ ಅಲೈಡ್ ಆಂಗಲ್ಸ್ ಅಂತ ಹೇಳ್ತೀವಿ. ಅಲೈಡ್ ಆಂಗಲ್ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದೀನಿ. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಅಲೈಡ್ ಆಂಗಲ್ ನೋಡೋದ್ಕಿಂತ ಮುಂಚೆ ನಿಮ್ಗೆ ಫಸ್ಟ್ ಆಫ್ ಆಲ್ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಲೇಬೇಕು. ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಂತ ಮಾಡಿದ್ದೀನಿ. ಅದ್ರಲ್ಲಿ ಏನಪ್ಪಾ ಅಂದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ನೆಗೆಟಿವಿಟಿ ಅಂತ ಮಾಡಿದೀನಿ.
ಏನಿದು ನೆಗೆಟಿವಿಟಿಂಗ್ ಅಂತಂದ್ರೆ ನಿಮ್ಗೆ ಕೆಲವು ಪ್ರಾಬ್ಲಮ್ ಅಲ್ಲಿ ಸೈನ್ ಆಫ್ ಮೈನಸ್ ಥೀಟಾ ಅಂತ ಕೂಡ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಸೈನ್ ಆಫ್ -330 ಅಂತ ಕೂಡ ಬರೋ ಚಾನ್ಸಸ್ ಇರುತ್ತೆ. ಬಟ್ ರೈಟ್ ನಾವು ಲಾಸ್ಟ್ ಎಲ್ಲಾ ಕ್ವಶನ್ ಪೇಪರ್ ನೋಡಿದ್ರೆ ಇದನ್ನ ಕೇಳ್ತಾನೆ ಇಲ್ಲ, ಹಾಗಾಗಿ ನೀವು ಇದನ್ನ ಬೇಕಾದ್ರೆ ನೆಗ್ಲೆಕ್ಟ್ ಮಾಡಬಹುದು. ಬಟ್ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರುವಂತಹ ಮಕ್ಕಳಾದ್ರೆ ಅಥವಾ ಫ್ಯೂಚರ್ ಅಲ್ಲಿ BE ಮಾಡುವಂತ ಮಕ್ಕಳಾದ್ರೆ ನಾವು ಒಂದು ನೆಗೆಟಿವ್ ಆಂಗಲ್ ಕೊಟ್ಟಾಗ ಅದನ್ನ ಯಾವ ರೀತಿ ಪಾಸಿಟಿವ್ ಮಾಡೋದು ಅನ್ನೋದು ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಅದರಲ್ಲಿ ಕಾಸು ಮತ್ತೆ ಸೀಕೆಂಡ್, ಕಾಸು ಮತ್ತೆ ಸೀಕೆಂಡ್ ಮಾತ್ರ ನೆಗೆಟಿವ್ ಆಂಗಲ್ ಬಂದು ಕೂಡ ಪಾಸಿಟಿವ್ ಆಗುತ್ತೆ, ಬಟ್ ಬೇರೆ ಎಲ್ಲ ಆಂಗಲ್ಸ್ ನೆಗೆಟಿವ್ ಆಗುತ್ತೆ. ಏನ್ ಸರ್ ಈ ತರ ಅಂದ್ರೆ ಅನ್ನೋ ತರ ನೀವು ಕ್ವಶನ್ ಕೇಳೋದೇ ಆದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದು ಸೈನ್ ಆಫ್ ದಿ ವ್ಯಾಲ್ಯೂ -330 ಅನ್ನೋ ಒಂದು ಪ್ರಾಬ್ಲಮ್ ಬಂದಿತ್ತು ಅಂತ ಇಟ್ಕೊಳ್ಳಿ. ನಾವು ಇದನ್ನ ಫಸ್ಟ್ ಈ ನೆಗೆಟಿವಿಟಿ ಗ್ರೂಪ್ ಅಲ್ಲಿ ನೋಡಿದಾಗ ಟ್ರಿಗ್ನಾಮೆಟ್ರಿ ರೇಷಿಯೋ ಪ್ರಕಾರ ಮೈನಸ್ ಒಳಗಡೆ ಇರಬಾರ್ದು, ಆ ಮೈನಸ್ ನ ಆಚೆ ತಗೋತೀರಿ, ಮೈನಸ್ ಸೈನ್ ಆಫ್ 330 ಅಂತ ಮಾಡ್ಕೋತೀವಿ. ಓಕೆನಾ? ಬಟ್ ಅದೇ ಪ್ರಾಬ್ಲಮ್ ಕಾಸ್ ಆಫ್ -150 ಅಂತ ಬಂದ್ರೆ ಇಲ್ಲಿ ನಮ್ಗೆ ಮೈನಸ್ ಆಚೆ ಬರೋದಿಲ್ಲ, ಇದೇನಾಗುತ್ತೆ ಪ್ಲಸ್ ಕಾಸ್ ಅಂತ ಆಗುತ್ತೆ. ಏನಾಗುತ್ತೆ ಪ್ಲಸ್ ಕಾಸ್ ಆಫ್ 150 ಅಂತ ಆಗುತ್ತೆ. ಓಕೆನಾ? ಡಿಫ್ರೆನ್ಸ್ ಅರ್ಥ ಆಯ್ತು ಅನ್ಕೋತೀನಿ. ಸೊ ಕಾಸು ಮತ್ತೆ ಸೀಕೆಂಟ್ ಮಾತ್ರ ನಿಮಗೆ ನೆಗೆಟಿವ್, ನೋಡಿ -30 ಬಂದು ಅಷ್ಟೇನೆ, ಇದೇನಾಗುತ್ತೆ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಸೀಕೆಂಟ್ 30 ಅಂತಾನೆ ಬರೀತೀರಾ. ಬಟ್ ಉಳಿದಿದ್ ಎಲ್ಲ ರೇಷಿಯೋಸ್ಗೆ ನೆಗೆಟಿವ್ ಬಂದಾಗ ನೆಗೆಟಿವ್ ನ ಆಚೆ ತೆಗಿತೀರಾ, ಇದು ನೆನ್ಪಿಟ್ಕೊಳ್ಳಿ. ಇದು ಸ್ಟೆಪ್ ನಂಬರ್ 1. ಹಾಗಾದ್ರೆ ಸ್ಟೆಪ್ ನಂಬರ್ 2 ಏನ್ ಸರ್? ಸ್ಟೆಪ್ ನಂಬರ್ 2 ಒಳಗಡೆ ಕೊಟ್ಟಿರುವಂತಹ ಆಂಗಲ್ ನ ಸ್ಪ್ಲಿಟ್ ಮಾಡುವಂತದ್ದು. ಸ್ಪ್ಲಿಟ್ಟಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ನೋಡ್ಬೋದು, ಒನ್ ಆಫ್ ದಿ ಕ್ವಶನ್ ಪೇಪರ್ ನಿಮ್ಗೆ ಏನ್ ಕೇಳಿದಾರಪ್ಪ ಅಂತಂದ್ರೆ ಜಸ್ಟ್ ಅಲೈಡ್ ಆಂಗಲ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಅಲೈಡ್ ಆಂಗಲ್ ಆಗಿ ಇದನ್ನ ಎಕ್ಸ್ಪ್ರೆಸ್ ಮಾಡಿ ಅಂದ್ರೆ ನಾನು ಈಗ ಏನ್ ಹೇಳ್ತಾ ಇದ್ದೀನ ಅದಕ್ಕೆ 2 ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ನಮಗೆ ಅಲೈಡ್ ಆಂಗಲ್ ಇರುವಂತದ್ದು 4 ವಿಧಗಳು. ಒಂದು 90 ಪ್ಲಸ್ ಆರ್ ಮೈನಸ್ ಥೀಟಾ ಅನ್ನೋದು ಒಂದು, 180 ಪ್ಲಸ್ ಆರ್ ಮೈನಸ್ ಥೀಟಾ ಅನ್ನೋದು ಒಂದು, 270 ಪ್ಲಸ್ ಆರ್ ಮೈನಸ್ ಥೀಟಾ ಒಂದು, 360 ಥೀಟಾ ಒಂದು. ಈ 4 ವಿಧದಲ್ಲೇ ನಾವು ಏನ್ ಮಾಡ್ಬೇಕು, ಕೊಟ್ಟಿರುವಂತ ಪ್ರಾಬ್ಲಮ್ ನ ಸ್ಪ್ಲಿಟ್ ಮಾಡಿ. ಏನ್ ಸಹ ಇದರ ಅರ್ಥ ಅನ್ನೋದಾದ್ರೆ, ನಾವು ಅಬ್ಸರ್ವ್ ಹಿಯರ್, ಯಾವುದೇ ಒಂದು ಪ್ರಾಬ್ಲಮ್ ಫಾರ್ ಎಕ್ಸಾಂಪಲ್ ಸೈನ್ ಆಫ್ ದಿ ವ್ಯಾಲ್ಯೂ ನಿಮಗೆ ಒಂದು 120 ಅಂತ ತಗೊಳ್ಳೋಣ. ಈ ಆಂಗಲ್ ನ ಹೆಂಗ್ ಸ್ಪ್ಲಿಟ್ ಮಾಡ್ಬೇಕು ಅನ್ನೋದು ಈ ಸ್ಟೆಪ್ ಹೇಳುತ್ತೆ. 120 ನ ನಾವು 2 ತರ ಸ್ಪ್ಲಿಟ್ ಮಾಡ್ಬೋದು. ಒಂದು 90 ಪ್ಲಸ್ 30 ಅಂತ ಮಾಡ್ಬೋದು, ಇನ್ನೊಂದು 180 ಮೈನಸ್ 60 ಅಂತ ಕೂಡ ಮಾಡ್ಬೋದು. ಕರೆಕ್ಟಾ? ನೆನ್ಪಿಟ್ಕೊಳ್ಳಿ, ಇದು ನಾವು ಯಾವ ರೀತಿ ನಾವು ಮಾಡ್ಬೋದು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಒಂದು 90 ಅಂತ ಕೂಡ ಸ್ಪ್ಲಿಟ್ ಮಾಡ್ಬೋದು, ಇನ್ನೊಂದು ಯಾರಪ್ಪ 180 ಮೈನಸ್ 60 ಅಂತ ಸ್ಪ್ಲಿಟ್ ಮಾಡ್ಬೇಕು. ಇವು ಎರಡೇ ವಿಧಗಳೇ ನಮ್ಗೆ ಇರುವಂತದ್ದು ಇಲ್ಲಿ, ಅದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಟ್ ನಾನು ಸ್ಪ್ಲಿಟ್ ಮಾಡ್ತೀನಿ ಸರ್ ಅಂತ ಹೇಳಿ 100 ಪ್ಲಸ್ 20 ಅಂತ ನೀವು ಮಾಡಕ್ ಹೋದ್ರೆ ನಿಮ್ಗೆ ಅದ್ರಲ್ಲಿ ಕೊಡೋದೇನಪ್ಪಾ ಅಂದ್ರೆ 0 ಮಾರ್ಕ್ಸ್ ಕೊಡ್ತೀನಿ. ಓಕೆನಾ? ಸೊ ಈ ತರ ಎಲ್ಲ ಸ್ಪ್ಲಿಟ್ ಮಾಡ್ಬೋದು. ಅದಕ್ಕೆ ನಾನು ಇದನ್ನ ಸಪರೇಟ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ಪ್ಲಿಟ್ಟಿಂಗ್ ಅಂತ. ಸ್ಪ್ಲಿಟ್ಟಿಂಗ್ ಅಂದ್ರೆ 90, 180, 270 ಅಥವಾ 360 ಸ್ಪ್ಲಿಟ್ ಮಾಡಿರ್ಬೇಕು. ಸೊ ಇದಾದ್ಮೇಲೆ ನಾನು ಏನಪ್ಪಾ ಮಾಡ್ತೀನಿ ಅಂದ್ರೆ ಇದನ್ನ ನನಗೆ 2 ಗ್ರೂಪ್ಗಳಾಗಿ ಡಿವೈಡ್ ಮಾಡಿದ್ದೀನಿ. ಯಾವ್ದಪ್ಪ ಅದು ಗ್ರೂಪಿಂಗ್ ಅಂತಂದ್ರೆ, ಸೊ ನೋಡಿ ಗ್ರೂಪಿಂಗ್ ಅಂತಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, 2 ಗ್ರೂಪ್ಸ್ ಆಫ್ ಸ್ಪ್ಲಿಟ್ ಮಾಡಿದೀನಿ. ಯಾವ್ದಪ್ಪ 2 ಗ್ರೂಪ್ಸ್ ಅಂತಂದ್ರೆ, ಒಂದು ಆಡ್ ಗ್ರೂಪ್ ಅಂತೇಳಿ, ಇನ್ನೊಂದು ಈವನ್ ಗ್ರೂಪ್. ಏನ್ ಸರ್ ಆಡ್ ಗ್ರೂಪ್ ಅಂದ್ರೆ ಏನು, ಈವನ್ ಗ್ರೂಪ್ ಅಂದ್ರೆ ಏನು? ನೋಡಿ ಆಡ್ ಗ್ರೂಪ್ ಅಲ್ಲಿ ನಾನು ಏನ್ ಮಾಡ್ತೀನಿ, 90 ಪ್ಲಸ್ ಆರ್ ಮೈನಸ್ ಥೀಟಾ, 90 ಪ್ಲಸ್ ಆರ್ ಮೈನಸ್ ಥೀಟಾ ಮತ್ತೆ 270 ಪ್ಲಸ್ ಆರ್ ಮೈನಸ್ ಥೀಟಾ ಸೇರಿಸ್ತೀನಿ. ಅದೇ ಈವನ್ ಗ್ರೂಪ್ ಅಲ್ಲಿ 180 ಪ್ಲಸ್ ಆರ್ ಮೈನಸ್ ಥೀಟಾ ಮತ್ತೆ 360 ಪ್ಲಸ್ ಆರ್ ಮೈನಸ್ ಥೀಟಾನ ಸೇರಿಸ್ತೀನಿ. ಯಾಕೆ ಸರ್ ಈ ತರ ಗ್ರೂಪ್ ಮಾಡಿದ್ರಿ ಅಂತ ನೀವೇನಾದ್ರು ಕೇಳಿದ್ರೆ, ಯಾವಾಗ ನೀವು ಕೊಟ್ಟಿರುವಂತಹ ಪ್ರಾಬ್ಲಮ್ ನ ಈ 90 ಮೈನಸ್ ಅಲ್ಲಿ ಸ್ಪ್ಲಿಟ್ ಮಾಡಿರ್ತೀರೋ ಅಥವಾ 270 ಸ್ಪ್ಲಿಟ್ ಮಾಡಿರ್ತೀರೋ, ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗುತ್ತೆ. ಹೆಂಗ್ ಚೇಂಜ್ ಆಗುತ್ತೆ? ಸೈನ್ ಅನ್ನೋದು ಕಾಸ್ ಆಗುತ್ತೆ, ಸೈನ್ ಅನ್ನೋದು ಏನಾಗುತ್ತೆ ಕಾಸ್ ಆಗುತ್ತೆ, ಸೈನ್ ಅನ್ನೋದು ಕಾಸ್ ಆಗುತ್ತೆ, ಕಾಸ್ ಅನ್ನೋದು ಸೈನ್ ಆಗುತ್ತೆ, ಕಾಸ್ ಅನ್ನೋದು ಏನಾಗುತ್ತೆ ಸೈನ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗ್ತಾ ಇದೆ, ಸೈನ್ ಅನ್ನೋದು ಕಾಸ್ ಆಗ್ಬೇಕು, ಕಾಸ್ ಅನ್ನೋದು ಸೈನ್ ಆಗ್ಬೇಕು, ಟ್ಯಾನ್ ಅನ್ನೋದು ಕಾಟ್ ಆಗ್ಬೇಕು, ಕಾಟ್ ಅನ್ನೋದು ಟ್ಯಾನ್ ಆಗ್ಬೇಕು, ಸೀಕೆಂಟ್ ಅನ್ನೋದು ಕೊಸಿಕೆಂಟ್ ಆಗ್ಬೇಕು, ಕೊಸಿಕೆಂಟ್ ಅನ್ನೋದು ಸೀಕೆಂಟ್ ಆಗ್ಬೇಕು. ಸೊ ನೆನ್ಪಿಟ್ಕೊಳ್ಳಿ, ಸೈನ್ ಏನಾಗ್ತಿದೆ, ಸೊ ವಾಟ್ ಇಸ್ ದ ಸೈನ್? ಸೈನ್ ಹೋಗ್ಬಿಟ್ಟು ಏನಾಗ್ತಿದೆ, ಸೈನ್ ಹೋಗ್ಬಿಟ್ಟು, ಸೊ
ಸಾರಿ ಸೈನ್ ಹೋಗಿ ಕಾಸ್ ಆಗುತ್ತೆ, ಕಾಸ್ ಹೋಗಿ ಸೈನ್ ಆಗುತ್ತೆ. ಸೊ ಅದೇ ರೀತಿ ಟ್ಯಾನ್ ಟ್ಯಾನ್ ಇದ್ರೆ ಏನಾಗಬೇಕು, ಅದು ಕಾಟ್ ಆಗ್ಬೇಕು. ಅದ್ ಹೇಳ್ತೀನಿ ನಾನು ನಿಮ್ಗೆ ಯಾವ ರೀತಿ ಸರ್ ಇದೇನ್ ಕಾಟ್ ಆಗೋದು ಅಂತ ಹೇಳ್ತೀನಿ ನಾನು. ಸೊ ಸೀಕೆಂಟ್ ಅನ್ನೋದು ಏನಾಗುತ್ತೆ, ಕೊಸಿಕೆಂಟ್ ಆಗುತ್ತೆ, ಕೊಸಿಕೆಂಟ್ ಅನ್ನೋದು ಸೀಕೆಂಟ್ ಆಗುತ್ತೆ. ನಿಮ್ಗೆಲ್ಲ ಯೂಶಲಿ ಟೇಬಲ್ ಬರ್ಸಿರ್ತಾರಲ್ವಾ, ನಾನು ಇಲ್ಲಿ ಯಾವುದೇ ಟೇಬಲ್ ನ ಕೊಡಲ್ಲ. ಅದೇ ಈವನ್ ಆದ್ರೆ ನೋ ಚೇಂಜ್ ಅಂತ ಬರ್ತೀವಿ, ಯಾವುದೇ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗೋದಿಲ್ಲ. ಹಾಗಾದ್ರೆ ಇದು ಅರ್ಥ ಮಾಡ್ಕೊಬೇಕು ಅಂದ್ರೆ ಇದು ಮುಂಚೆ ಕೊಟ್ಟುವಂತ ಎಕ್ಸಾಂಪಲ್ ಹೋಗೋಣ. ನಾನೇನ್ ಹೇಳಿದೆ, ಫಸ್ಟ್ ಎರಡನೇ ಸ್ಟೆಪ್ ಅಲ್ಲಿ ಸ್ಪ್ಲಿಟ್ಟಿಂಗ್ ಅಂತ ಹೇಳಿದೆ. 120ನ ಎರಡು ತರ ಸ್ಪ್ಲಿಟ್ ಮಾಡಬಹುದು. ಒಂದು 90 ಪ್ಲಸ್ ಥೀಟಾ, ಇನ್ನೊಂದು 180 ಮೈನಸ್ 60 ಅಂತ. ಅಂದ್ರೆ ಇಟ್ ಈಸ್ ರಿಟನ್ ಆಸ್ ಸೈನ್ ಆಫ್ ದಿ ವ್ಯಾಲ್ಯೂ. ನೋಡಿ, ಸೈನ್ ಆಫ್ 90 ಪ್ಲಸ್ ಥೀಟಾ, ಸೈನ್ ಆಫ್ 180 ಮೈನಸ್ 60. ಹಾಗಾದ್ರೆ ಇದ್ರ ನೆಕ್ಸ್ಟ್ ಸ್ಟೆಪ್ ನಾವು ಇಲ್ಲಿ ಗ್ರೂಪಿಂಗ್ ಅನ್ನೋದನ್ನ ನೋಡ್ಬೇಕು. ನೀವು ಏನ್ ಹೇಳುತ್ತೆ ಗ್ರೂಪಿಂಗ್ ಅನ್ನೋದಂತಂದ್ರೆ, ಸೊ ದಿಸ್ ಇಸ್ ವಾಟ್, ಇಲ್ಲಿ ನಿಮ್ಗೆ ಏನಿದೆ 90 ಇದೆ, ಕರೆಕ್ಟಾ? ಏನಿದೆ 90 ಇದೆ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ 90 ಇದ್ದಾಗ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗ್ಬೇಕು. ಏನಂತ ಚೇಂಜ್ ಆಗ್ಬೇಕು? ಸೈನ್ ಇರೋದು ಕಾಸ್ ಆಗ್ಬೇಕು. ಇಲ್ಲಿ ಬರ್ಬೇಕು. ಅದೇ ಇಲ್ಲಿ 180 ಇದೆ, ಏನಿದೆ ಇಲ್ಲಿ 180 ಇದೆ. ಸೊ ನೋ ಚೇಂಜ್. ಯಾವ 180 ಬಂತೋ ನಿಮ್ಗೆ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚೇಂಜ್ ಆಗೋದಿಲ್ಲ. ಆದ್ರೆ ಏನಾಯ್ತು, ಈ ಸೈನ್ ನ ಸೈನ್ ಆಗಿ ಬರ್ಕೊಬೇಕು. ಈ 60ನ ಏನ್ ಮಾಡ್ತೀರಿ, ಪಕ್ಕದಲ್ಲಿ ಬರ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ 90 ಅಥವಾ 270 ಬಂದಾಗ ಟಿ ಫಂಕ್ಷನ್ ಚೇಂಜ್ ಆಗುತ್ತೆ, 180 ಬಂದಾಗ ಟಿ ಫಂಕ್ಷನ್ ಚೇಂಜ್ ಆಗೋದಿಲ್ಲ. ಅದಕ್ಕೆ ಸೈನ್ ಇರೋದು ಕಾಸ್ ಆಯ್ತು, ಇಲ್ಲಿ ಈ ಸೈನ್ ಸೈನ್ ಆಗಿ ಉಳ್ಕೋತು. ಸೊ ದಿಸ್ ಇಸ್ ವಾಟ್ ದ ಸ್ಟೆಪ್ ನಂಬರ್ 3, ದಟ್ ಈಸ್ ಗ್ರೂಪಿಂಗ್. ಹಾಗಾದ್ರೆ ಲಾಸ್ಟ್ ಸ್ಟೆಪ್ ಯಾವ್ದಪ್ಪ? ಕ್ವಾಡ್ರಾಂಟಿಂಗ್. ಸೊ ಈ ಕ್ವಾಡ್ರಾಂಟಿಂಗ್ ಅಲ್ಲಿ ನಾನು ASTC ರೂಲ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ASTC ರೂಲ್ ಏನಪ್ಪಾ ಡಿಸೈಡ್ ಮಾಡುತ್ತೆ ಅನ್ನೋದಾದ್ರೆ, ಅಬ್ಸರ್ವ್ ಹಿಯರ್, ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಒನ್ಸ್ ಅಗೇನ್. ಇಲ್ಲಿ ನಾನು ಲಾಸ್ಟ್ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ASTC ಅನ್ನೋದ್ರಲ್ಲಿ ನಮ್ಗೆ ಈ ತರ, ಸಾರಿ, ಸೊ ಓಕೆ, ಒಂದು ಬರ್ಕೊಳ್ಳೋಣ. ಓಕೆ, ಇದನ್ನ ನಾವು 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಅಂತ ಹೇಳ್ತೀವಿ. ಸೊ ಇದು 90 ಮೈನಸ್ ಥೀಟಾ, ಇದು 90 ಪ್ಲಸ್ ಥೀಟಾ, ಇದು 180 ಮೈನಸ್ ಥೀಟಾ, ಇದು 180 ಪ್ಲಸ್ ಥೀಟಾ, ಇದು 270 ಮೈನಸ್ ಥೀಟಾ, 270 ಪ್ಲಸ್ ಥೀಟಾ, 360 ಮೈನಸ್ ಥೀಟಾ, ಮತ್ತೆ ಇದು 360 ಪ್ಲಸ್ ಥೀಟಾ. ಸೊ ಜೊತೆಲಿ ಏನಪ್ಪಾ ಅಂದ್ರೆ, ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಜೊತೆಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ಆಲ್ ಆರ್ ಪಾಸಿಟಿವ್, ಆಲ್ ಆರ್ ಪಾಸಿಟಿವ್. ಇಲ್ಲಿ ಒನ್ಲಿ ಸೈನ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಕೊಸಿಕೆಂಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಸೈನು ಪಾಸಿಟಿವ್, ಕೊಸಿಕೆಂಟ್ ಪಾಸಿಟಿವ್, ನಾಟ್ ಕಾಸ್. ಸೈನ್ ಅಂಡ್ ಕಾಸ್ ಅಲ್ಲ, ಸೈನ್ ಅಂಡ್ ಕೊಸಿಕೆಂಟ್. ವಾಟ್ ಅಬೌಟ್ ಇಯರ್ ಕಾಸ್ ಅಂಡ್ ಸೀಕೆಂಟ್? ಯಾಕೆ ಈಗ ಬರಿತಾ ಇದೀನಿ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಸೈನ್ ಇಲ್ಲಿ, ಇಲ್ಲಿ ಕಾಸ್. ಹಾಗಾದ್ರೆ ವಾಟ್ ಅಬೌಟ್ ಇಯರ್ ಉಳಿದಿರುವಂತದ್ದು ಟ್ಯಾನ್ ಅಂಡ್ ಕಾಟ್. ಸೊ ಇದಕ್ಕೆ ನಿಮಗೆ ವಿಧವಾಗಿ ಹೇಳಿರ್ತಾರೆ, ಆಲ್ ಸ್ಟೂಡೆಂಟ್ ಟೇಕ್ಸ್ ಕಾಫಿ, ಆಲ್ ಸ್ಟೂಡೆಂಟ್ ಟೇಕ್ಸ್ ಕ್ಯಾಡ್ಬರೀಸ್, ಆಲ್ ಸಿಲ್ವರ್ ಟೀ ಕಪ್ಸ್. ಈ ತರ ನೆನ್ಪಿಟ್ಕೊಳಕ್ಕೆ ಹೇಳಿರ್ತಾರೆ. ಇದು ನನಗೆ ಯಾವ್ದನ್ನ ಡಿಸೈಡ್ ಮಾಡುತ್ತೆ, ನೀವು ಸ್ಪ್ಲಿಟ್ ಮಾಡಿರೋದಕ್ಕೆ ಯಾವ ಸೈನ್ ಹಾಕ್ಬೇಕು, ಸ್ಪ್ಲಿಟ್ ಮಾಡಿರೋದಕ್ಕೆ ಯಾವ ಸೈನ್ ಅನ್ನ ಹಾಕ್ಬೇಕು, ಅಂದ್ರೆ ಪ್ಲಸ್ ಹಾಕ್ಬೇಕಾ ಮೈನಸ್ ಹಾಕ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡುತ್ತಿದ್ದು. ಸೊ ಈಗ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಎಲ್ಲಾ ಸ್ಟೆಪ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದೊಂದು ಆದ್ಮೇಲೆ ನಾವು ಡೈರೆಕ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ. ಸೊ ಈಗ ನಾನು ತಗೊಂತಾ ಇರುವಂತ ಪ್ರಾಬ್ಲಮ್ ಯಾವ್ದಪ್ಪ ಅಂತಂದ್ರೆ, ನೀವೆಲ್ಲ ಆಲ್ರೆಡಿ ಮಾಡಿರುವಂತದ್ದು ಫಸ್ಟ್ ನಂಬರು, ದಟ್ ಈಸ್ ಸೈನ್ ಆಫ್ ದಿ ವ್ಯಾಲ್ಯೂ. ಸಪೋಸ್ ನನಗೆ -120 ಇತ್ತು. ಈಗ ನಾನೇನ್ ಮಾಡ್ಬೇಕು, ಸೊ ಸ್ಟೆಪ್ ನಂಬರ್ 1 ಹೇಳುತ್ತೆ, ದಟ್ ಈಸ್ ನೆಗೆಟಿವಿಟಿಂಗ್ ಅಂತ ಹೇಳುತ್ತೆ, ಕರೆಕ್ಟಾ? ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಆಚೆ ಬರ್ಕೊಂಡು ಸೈನ್ 120 ಅಂತ ಬರೀಬೇಕು ಅಂತ ಹೇಳುತ್ತೆ, ಕರೆಕ್ಟಾ? ಸೊ ಸದ್ಯಕ್ಕೆ ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಅಕಸ್ಮಾತ್ ಸದ್ಯಕ್ಕೆ ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಾನು ಪಾಸಿಟಿವ್ ತಗೋತೀನಿ, ತೊಂದರೆ ಇಲ್ಲ. ಇನ್ ಕೇಸ್ ಇದ್ರೆ ಇದೇ ಪ್ರಾಬ್ಲಮ್ ಕಾಸ್ ಆಫ್ -120 ಇದ್ರೆ ಪ್ಲಸ್ ಕಾಸ್ 120 ಆಗ್ತಾ ಇತ್ತು. ಸೊ ಇದು ನಿಮಗೆ ಮ್ಯಾಕ್ಸಿಮಮ್ ಇಷ್ಟಕ್ಕೆ ಬರ್ತಾ ಇಲ್ಲ. ಓಕೆನಾ? ದಿಸ್ ಇಸ್ ವಾಟ್
ನೆಗೆಟಿವ್ ಹಿಟ್ಟಿಂಗ್ ಅಂತ ಕರೀತೀರಿ. ಏನಂತ ಕರಿತೀರಿ? ನೆಗೆಟಿವ್ ಹಿಟ್ಟಿಂಗ್ ಅಂತ ಕರಿತೀರಿ. ಮ್ಯಾಕ್ಸಿಮಮ್ ನಿಮಗೆ ಈ ಸ್ಟೆಪ್ ಈಗ ನಾವು ಯೂಸ್ ಮಾಡ್ತಾ ಇಲ್ಲ, ಬಂದ್ರೆ ನೀವು ನೆನ್ಪಿಟ್ಕೊಳ್ಳಿ. ಸೊ ದಟ್ ಈಸ್ ವಾಟ್ ನೆಗೆಟಿವ್ ಹಿಟ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಕಮ್ ಬ್ಯಾಕ್ ಟು ದಿಸ್ ಒನ್. ಆಗ ನೆಕ್ಸ್ಟ್ ಸ್ಟೆಪ್ ಏನು? ಸ್ಟೆಪ್ ನಂಬರ್ 2 ಹೋಗೋಣ. ಸ್ಟೆಪ್ ನಂಬರ್ 2 ಏನ್ ಹೇಳತ್ತಪ್ಪ ಅನ್ನೋದಾದ್ರೆ, ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್. ಸ್ಟೆಪ್ ನಂಬರ್ 2 ಏನ್ ಹೇಳ್ತಾ ಇದೆ? ಸೊ ಇಟ್ ಈಸ್ ಸ್ಪ್ಲಿಟ್ಟಿಂಗ್. ನಾವೀಗ ಸ್ಪ್ಲಿಟ್ ಮಾಡಬೇಕು. ಏನ್ ಹೇಳ್ತಾ ಇದೆ ಸ್ಟೆಪ್ ನಂಬರ್ 2? ಸ್ಪ್ಲಿಟ್ಟಿಂಗ್ ಅಂತ ಹೇಳ್ತಾ ಇದೆ. ಸ್ಪ್ಲಿಟ್ಟಿಂಗ್ ಅಂದ್ರೆ ಏನು? ಸೊ ನಾವು ವಿ ಹ್ಯಾವ್ ಟು ಸ್ಪ್ಲಿಟ್. ಹೆಂಗ್ ಸ್ಪ್ಲಿಟ್ ಮಾಡ್ತೀರಾ? ದಟ್ ಈಸ್ ಮೈನಸ್ ಬಂದ್ಬಿಟ್ಟಿದೆ, ಬರ್ಕೊಂಡಿದ್ದೀನಿ. ಯು ಕ್ಯಾನ್ ಸ್ಪ್ಲಿಟ್ ಆಸ್ 120 ನ ಸ್ಪ್ಲಿಟ್ ಮಾಡಿ. ಹೆಂಗ್ ಸ್ಪ್ಲಿಟ್ ಮಾಡ್ತೀರಾ? ನೀವು ಎರಡ್ ತರ ಮಾಡ್ಬೋದು. 90 ಪ್ಲಸ್ ಥೀಟಾ ಅಂತಾದ್ರೂ ಮಾಡ್ಬೋದು. ದಿಸ್ ಇಸ್ ದ ಒನ್ ವೇ ಆಫ್ ಸ್ಪ್ಲಿಟಿಂಗ್. ಅನದರ್ ವೇ ಇಸ್ ದಟ್ ಸೈನ್ ಆಫ್ ದಿ ವ್ಯಾಲ್ಯೂ 180 ಮೈನಸ್ 60 ಅಂತ ಸ್ಪ್ಲಿಟ್ ಮಾಡ್ಬೋದು. ಆಚೆ ಮೈನಸ್ ಬರ್ತಾ ಇದೆ. ಓಕೆನಾ? ಸೊ ಇದು ಇಲ್ಲಿ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಮೈನಸ್. ನಿಮಗೆ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಈ ಮೈನಸ್ಗಳು ಬರೋದಿಲ್ಲ. ಪ್ಲಸ್ ಕೊಟ್ಟರೆ ಮೈನಸ್ ಬರೋದಿಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ಎರಡು ತರ ಸ್ಪ್ಲಿಟ್ ಮಾಡಿದೆ. 90 ಪ್ಲಸ್ ಥೀಟಾ ಒಂದು, 180 ಮೈನಸ್ 60 ಅಂದ್ರೆ 90 ಪ್ಲಸ್ ಥೀಟಾ. ಥೀಟಾ ಅಂದ್ರೆ ಇಲ್ಲಿ ಎಷ್ಟಿದು? ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ 90 ಪ್ಲಸ್ 30. ಕರೆಕ್ಟಾ? 90 ಪ್ಲಸ್ 30. ಇದು ಸ್ಟೆಪ್ ನಂಬರ್ 2 ಆಗೋಯ್ತು, ಸ್ಪ್ಲಿಟ್ಟಿಂಗ್ ಆಗೋಯ್ತು. ಸೊ ಇವಾಗ ಮೂವಿಂಗ್ ಆನ್ ಟು ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 3 ಏನ್ ಹೇಳುತ್ತೆ? ಸೊ ವಾಟ್ ಈಸ್ ಮೈ ರೂಲ್ ಇನ್ ಸ್ಟೆಪ್ ನಂಬರ್ 3? ಸೊ ಗ್ರೂಪಿಂಗ್ ಮಾಡಿ ಅಂತ ಹೇಳ್ತಾರೆ. ಏನ್ ಗ್ರೂಪಿಂಗ್ ಅಂದ್ರೆ? ಸೊ ಅದು ಯಾವ ಗ್ರೂಪ್ ಚೆಕ್ ಮಾಡಿ ಅಂತ ಹೇಳ್ತಾರೆ. ಯಾವ ಗ್ರೂಪ್ ಚೆಕ್ ಮಾಡಿ. ಸೊ ನನಗೆ ಕೊಟ್ಟಿರುವಂತದ್ದು ಯಾವ ಗ್ರೂಪ್ ನೋಡಿ. ಈ ಪ್ರಾಬ್ಲಮ್ ನ ಕನ್ಸಿಡರ್ ಮಾಡಂಗಿದ್ರೆ, ಇಫ್ ಯು ಕನ್ಸಿಡರ್ ದಿಸ್ ಪ್ರಾಬ್ಲಮ್, ವಿ ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ಇಲ್ಲಿ 90 ಡಿಗ್ರಿ ಇದೆ. ಅದೇ ಈ ಗ್ರೂಪ್ ನ ನೋಡೋದಾದ್ರೆ ವಿ ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ನಮಗೆ 180 ಇದೆ. ಹಾಗಾದ್ರೆ ಇಲ್ಲಿ ಬರ್ಕೊಳ್ಳಿ, 180 ಕಡೆ ಈ ಒಂದು ಗ್ರೂಪ್, 90 ಕಡೆ ಆಡ್ ಗ್ರೂಪ್ ಅಂತ ಬರ್ಕೊಳ್ಳಿ. ಸೊ ಹಾಗಾದ್ರೆ ನಾನು ಏನ್ ಬರೀಬಹುದಪ್ಪ ಅಂದ್ರೆ, ಇಲ್ಲಿ 90 ಇರೋದ್ರಿಂದ ನಾನು ಏನಂತ ಕೊಟ್ಟಿದ್ದೀನಿ? ಅಬ್ಸರ್ವ್ ಹಿಯರ್. ಸೊ ಇಫ್ ದ ಫಂಕ್ಷನ್ ಇಸ್ ಇಫ್ ದ ಟಿ ಫಂಕ್ಷನ್, ಎಲ್ಲಿ in the case of even group t function does not changes. In the case of odd group the t function changes. In the case of odd group the t function changes. The t function changes. ಕರೆಕ್ಟಾ? ಹಾಗಾದ್ರೆ ನನಗೆ ಇವಾಗ ಇಲ್ಲಿ ಏನಾಗುತ್ತೆ? 90 ಇರೋದ್ರಿಂದ ನಾನೇನ್ ಮಾಡ್ತೀನಿ? ಸೈನ್ ನ ಕಾಸ್ ಆಗಿ ಬರ್ಕೋತೀನಿ. ಈ 30 ನ ಪಕ್ಕದಲ್ಲಿ ಬರ್ಕೋತೀನಿ, 30 ಡಿಗ್ರಿ. ಅದೇ ಇಲ್ಲಿ 180 ಇರೋದ್ರಿಂದ ಸೈನ್ ಏನ್ ಮಾಡ್ತೀನಿ? ಸೈನ್ ಹಂಗೆ ಬರ್ಕೊಂಡು ಈ 60 ನ ಕವರ್. ಸೊ ಹಾಗಾದ್ರೆ ನಮ್ಗೆ ಅರ್ಥ ಆಗಿದೇನು? ಈವನ್ ಗ್ರೂಪ್ ಅಲ್ಲಿ ನೋ ಚೇಂಜ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಇನ್ನ ಆಡ್ ಗ್ರೂಪ್ ಅಲ್ಲಿ ದೇರ್ ಇಸ್ ಅ ಚೇಂಜ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ನೋಡಿ, ಇದರಷ್ಟು ಈಸಿ ಇನ್ಯಾವುದು ಇಲ್ಲ. ಇಲ್ಲ ಅಂದ್ರೆ ನೀವು ಚಾಪ್ಟರ್ ನ ಟೇಬಲ್ಸ್ ನ ಬ್ಯಾಟ್ ಮಾಡಬೇಕಾಗುತ್ತೆ. ದಟ್ ಈಸ್ ನಾಟ್ ರಿಕ್ವೈರ್ಡ್ ಹಿಯರ್. ನೌ ವಿ ಆರ್ ಮೂವಿಂಗ್ ಆನ್ ಟು ಫೈನಲ್ ಒನ್. ಫೈನಲ್ ಏನಪ್ಪಾ? ದಟ್ ಇಸ್ ಕ್ವಾಡ್ರಾಂಟಿಂಗ್. ಏನ್ ಕ್ವಾಡ್ರಾಂಟಿಂಗು? ASTC ರೂಲ್ ನ ಅಪ್ಲೈ ಮಾಡಬೇಕು. ಏನ್ ASTC ರೂಲ್? ನಾವು ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್ 90 ಪ್ಲಸ್ 30. ಸೊ ನೀವು ಸಿಂಪಲ್ ಆಗಿ ಬರ್ಕೊಳ್ಳಿ. 0, ಇದು 90, ಇದು 180, ಇದು 270, ಇದು 360. ಕರೆಕ್ಟಾ? ಇಲ್ಲಿ ಕೊಟ್ಟಿದ್ದಾರೆ 90 ಪ್ಲಸ್ 30 ಅಂತ. 90 ಪ್ಲಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಬರ್ತಾ ಇದೆ? ಇಟ್ ಈಸ್ ಅಂಡರ್ ಸೆಕೆಂಡ್ ಕ್ವಾಡ್ರೆಂಟ್. ಇಲ್ಲಿ ಹೇಳ್ತಾ ಇದೆ 180 ಮೈನಸ್ 60 ಅಂತ. ಇದು ಕೂಡ ಯಾವ ಕ್ವಾಡ್ರೆಂಟ್ ಬರ್ತಾ ಇದೆ? ಸೆಕೆಂಡ್ ಕ್ವಾಡ್ರೆಂಟ್ ಬರ್ತಾ ಇದೆ. ನಮ್ಗೆಲ್ಲ ಗೊತ್ತೇ ಇದೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದೆಲ್ಲ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನು ಮತ್ತೆ ಕೊಸಿಕೆಂಟ್ ಪಾಸಿಟಿವ್. ಹಾಗಾದ್ರೆ ಇಲ್ಲಿರೋ ಪ್ರಾಬ್ಲಮ್ ಯಾವುದು? ಸೈನು. ಹಾಗಾದ್ರೆ ಇದೇನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಇಲ್ಲಿರೋದೇನು? ಸೈನು. ಹಾಗಾದ್ರೆ ಇದು ಕೂಡ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ದಟ್ ಹಿಯರ್ ಪ್ಲಸ್ ಕಾಸ್ 30. ಆ ಸೈನ್ ಚೇಂಜ್ ಪ್ಲಸ್ ಕಾಸ್ 30 ಒಂದು, ಪ್ಲಸ್ ಸೈನ್ 60 ಅನ್ನೋದು ಒಂದು. ಹಾಗಾದ್ರೆ ನಾವೇನ್ ಪ್ಲಸ್ ಕಾಸ್ 30 ಅಂದ್ರೆ ಏನಾಯ್ತು? ದಿಸ್ ಇಸ್ ವೆರಿ ಸಿಂಪಲ್. ಸೈನ್ 60 ವ್ಯಾಲ್ಯೂ √3/2. ಇಲ್ಲಿ ಕೂಡ ಅದೇ ವ್ಯಾಲ್ಯೂ ಬರ್ತಾ ಇದೆ √3/2. ಹಾಗಾದ್ರೆ ನೀವು ಅರ್ಥ ಮಾಡ್ಕೊಬೇಕು, ಎರಡೂ ಮೆಥಡ್ ಕೂಡ ಒಂದೇನೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ಹೌ ಟು ಅಪ್ಲೈ ದ ಅಲೈಡ್ ಆಂಗಲ್ ರೂಲ್ಸ್. ಹಾಗಾದ್ರೆ ಈಗ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಫಸ್ಟ್ ಈ ಮೆಥಡ್ ನೋಡ್ಕೊಂಡಿರ್ಬೇಕು. ನೋಡಿ, ಈಗ ನಾವು ಯಾವ ಪ್ರಾಬ್ಲಮ್ ಬೇಕಾದ್ರೂ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಈಗ ಟ್ಯಾನ್ ಆಫ್ ದಿ ವ್ಯಾಲ್ಯೂ ಸಪೋಸ್ ನಿಮಗೆ ಕೊಟ್ಟಿದ್ರು ಏನಂತ? 330 ಡಿಗ್ರಿ ಅಂತ ಕೊಟ್ಟಿದ್ರು. ಸ್ಟೆಪ್ ನಂಬರ್ 1 ನೆಗೆಟಿವ್ ಇಲ್ಲ. ಸೊ ಸ್ಟೆಪ್ ನಂಬರ್ 1 ಬೇಕಾಗಿದೆ. ಸ್ಟೆಪ್ ನಂಬರ್ 2 ಏನ್ ಮಾಡ್ಬೇಕು? ಸ್ಪ್ಲಿಟ್ ಮಾಡ್ಬೇಕು. ಹೆಂಗ್ ಸ್ಪ್ಲಿಟ್ ಮಾಡ್ತೀರಾ? ಟ್ಯಾನ್ ಆಫ್ ದಿ ವ್ಯಾಲ್ಯೂ 360 ಮೈನಸ್ 30 ಅಂತ ಸ್ಪ್ಲಿಟ್ ಮಾಡ್ತೀನಿ. ಸ್ಟೆಪ್ ನಂಬರ್ 3 ಏನು?
ವಿ ಹ್ಯಾವ್ ಟು ಥಿಂಕ್ ವಿಚ್ ಗ್ರೂಪ್ ಇಟ್ ಈಸ್, ಯಾವ ಗ್ರೂಪ್ ಇದು ಬರ್ಕೋತೀವಿ ಸಿಂಪಲ್ ಆಗಿ ಈವನ್ ಗ್ರೂಪ್ ಅಂತ. ಈವನ್ ಗ್ರೂಪ್ ಆದ್ರೆ ಟ್ಯಾನ್ ಆಗಿ ಉಳ್ಕೊಳುತ್ತೆ. ಈ 39 ಮಾಡ್ತೀನಿ, ಬರ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ ಏನು? ಸ್ಟೆಪ್ ನಂಬರ್ 4 ಕ್ವಾಡ್ರಾಟಿಕ್. 360 ಮೈನಸ್ ಅಂದ್ರೆ ಇದು 360, ಇದು ಮೈನಸ್. ಯಾವ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಅಲ್ಲಿ ಕಾಸ್ ಅಂಡ್ ಸೀಕೆಂಡ್ ಪಾಸಿಟಿವ್, ಇದೇನಾಗುತ್ತೆ? ನೆಗೆಟಿವ್ ಆಗುತ್ತೆ. ಸೊ ಹಾಗಾದ್ರೆ ಟ್ಯಾನ್ 30 ವ್ಯಾಲ್ಯೂ ದಟ್ ಇಸ್ -1/√. ಇದು ಒಂದು ಸಿಂಪಲ್ ಆಗಿ ಕೊಟ್ಟಿರುವಂತಹ ಎಕ್ಸಾಂಪಲ್. ಹಾಗಾದ್ರೆ ಈಗ ಪ್ರಾಬ್ಲಮ್ಸ್ ನ ನೋಡೋಣ, ಯಾವ್ಯಾವ ಪ್ರಾಬ್ಲಮ್ಸ್ ನ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್ಸ್. ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದು, ಕೊಟ್ಟಿರುವಂತಹ ಪ್ರಾಬ್ಲಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ 225 ಆಸ್ ಅಲೈಡ್ ಆಂಗಲ್. ನೋಡಿ, ಜಸ್ಟ್ 225 ಡಿಗ್ರಿನ ಅಲೈಡ್ ಆಂಗಲ್ ಸ್ಪ್ಲಿಟ್ ಮಾಡಿ ಅಂತಂದ್ರೆ 180 ಪ್ಲಸ್ 45 ಡಿಗ್ರಿ ಅಂತ ಬರೀಬಹುದು. ಕರೆಕ್ಟ್? ಯಾಕೆ? ನಮ್ಗಿರೋದೇ 4 ಆಪ್ಷನ್, ಒಂದು 90, 180, 270 ಮತ್ತೆ 360. ಹಾಗಾಗಿ ಇದ್ರಲ್ಲಿ ಒಂದು ಆಪ್ಷನ್ 180 ಪ್ಲಸ್ 45, ಇದಕ್ಕೆ ಆನ್ಸರ್ ಆಗೋದು. ಅದಾದ್ಮೇಲೆ ಏನ್ ಕೇಳ್ತಾ ಇದಾರೆ? ಅಂಡ್ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 225. ಸೊ ನಾನು ಈಗ ತಾನೇ ಮಾಡಿದೆ, ಅದೇ ತರ ಸ್ಟೆಪ್ಸ್ ಫಾಲೋ ಮಾಡೋಣ. ಸೈನ್ 225 ಡಿಗ್ರಿ ಅಂತಂದ್ರೆ we can write it as sine of the value, sine of the value is to 180 plus 45. ಹಾಗಾದ್ರೆ ಈಗ ನೋಡಿ, ಸ್ಪ್ಲಿಟ್ಟಿಂಗ್ ಆಯ್ತು, ನೆಗೆಟಿವ್ ಇಲ್ಲ, ಡೈರೆಕ್ಟ್ ಸ್ಪ್ಲಿಟ್ಟಿಂಗ್ ಮಾಡಿದೀನಿ. ಈಗ ಜಸ್ಟ್ ಸಿಂಪಲ್ ಆಗಿ ಯಾವ ಗ್ರೂಪ್ ಸೇರುತ್ತೆ ಅಂತ ಬರ್ಕೊಳ್ಳಿ. ಇಟ್ ಈಸ್ ಕಮ್ಸ್ ಅಂಡರ್ ಈವನ್. ಕರೆಕ್ಟಾ? ಹಾಗಾದ್ರೆ ನೋ ಚೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಕರೆಕ್ಟಾ? ಸೈನ್ ಏನಾಗುತ್ತೆ? ಸೈನ್ ಆಗಿ ಉಳ್ಕೊಳುತ್ತೆ. ಪಕ್ಕದಲ್ಲಿ ನೀವೇನ್ ಮಾಡಿ 45 ಡಿಗ್ರಿನ ಬರೀ. ಸೊ ಈಗ ನನ್ಗೆ ಈವನ್ ಗ್ರೂಪ್ ಆಗೋಯ್ತು. ಈಗ ಯಾವ ಕ್ವಾಡ್ರೆಂಟ್ ಅಂತ ಬರ್ಕೊಳ್ಳಿ. ಸೊ ಯಾವ ಕ್ವಾಡ್ರೆಂಟ್ಸ್ ಇರುತ್ತೆ? 180 ಪ್ಲಸ್ ಅನ್ನೋದು ನಮಗೆ ಗೊತ್ತಿದೆ. ಇದೇ 180 ಪ್ಲಸ್ ಅಂದ್ರೆ ಇಟ್ ಕಮ್ಸ್ ಅಂಡರ್ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗುತ್ತೆ? ಇಟ್ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಅಂಡ್ ಕಾಟ್ ಪಾಸಿಟಿವ್. ಹಾಗಾದ್ರೆ ಈ ವ್ಯಾಲ್ಯೂ ಏನಾಗ್ತದೆ? ಇಟ್ ವಿಲ್ ಬಿಕಮ್ ಮೈನಸ್. ಸೊ ಇಟ್ ಇಸ್ ದ ವ್ಯಾಲ್ಯೂ ಇಸ್ -1/√2. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ಅನದರ್ ಪ್ರಾಬ್ಲಮ್. ಸೊ ಇಲ್ಲಿ ಹಳೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ 75 ಡಿಗ್ರಿ ಇನ್ ರೇಡಿಯನ್ ಮೆಜರ್ಮೆಂಟ್ ಅಂಡ್ 7π/2 ಇನ್ ಡಿಗ್ರೀಸ್. ಇದನ್ನ ಆಲ್ರೆಡಿ ಮಾಡಿದೀವಿ. ಯು ಕ್ಯಾನ್ ಗೋ ಥ್ರೂ ದ ಲಾಸ್ಟ್ ವಿಡಿಯೋ. ಸೊ ಇಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ ಇದೆ, ಬೇಕಾದ್ರೆ ವಿ ಕ್ಯಾನ್ ಸಾಲ್ವ್ ದಿಸ್ ಒನ್ ಆಲ್ಸೋ, ನೋ ಪ್ರಾಬ್ಲಮ್. ಸೊ 75 ಡಿಗ್ರಿ ಕೊಟ್ಟಾಗ ಏನ್ ಮಾಡಬೇಕು? 75 ಡಿಗ್ರಿ ಇಸ್ ಈಕ್ವಲ್ ಟು 75 ಇಂಟು 5/180 ಹಾಕೋಬೇಕು. ಸೊ 5 1s 5 5s 5 3s ಮತ್ತೆ 5 6s. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ 3 5s 3 1s 3 2s. ದಿಸ್ ಇಸ್ 5π/12 ರೇಡಿಯನ್ಸ್. ಹಾಗಾದ್ರೆ ವಾಟ್ ಅಬೌಟ್ 7π/2? 7 ಇಂಟು ಪೈ ಜಾಗದಲ್ಲಿ ಎಷ್ಟಾಗ್ತದೆ? 180/2 2 9s. ಕರೆಕ್ಟಾ? ಸೊ 9 7s ಎಷ್ಟಾಯ್ತು? 63. ಸೊ ದಿಸ್ ಇಸ್ ದ 630 ಡಿಗ್ರಿ. ಓಕೆ, ಸೊ ಈಸಿ ಸಾಲ್ವ್ ಮಾಡ್ಕೊಬಹುದು. ಸಿಮಿಲರ್ಲಿ 120 ಮತ್ತೆ 150 ಮಾಡ್ಕೊಳ್ಳಿ. ಸೊ 120 is equal to 120 into π/180. 0 0 cancel. So you can write that 6 3s 6 2s. Answer is 2π/3. ಓಕೆ, 3π/2 ಕೂಡ ನೀವು ಮಾಡ್ಕೊಬಹುದು. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್. Now, welcome to the another very important question for all the examination purpose. ಏನಪ್ಪಾ ಅಂದ್ರೆ, ಯಾವ ರೀತಿಯಾಗಿ ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದು. ನೋಡಿ, ಈ ಪ್ರಾಬ್ಲಮ್ ಅಂತೂ ಯಾವುದೇ ಕಾರಣಕ್ಕೆ ಬಿಡಬಹುದು. ಯಾಕಂದ್ರೆ ದಿಸ್ ಇಸ್ ದ ಮೋಸ್ಟ್ ಸಿಂಪಲ್ ಪ್ರಾಬ್ಲಮ್. ಓಕೆ, ನಾವು ರೈಟ್ ಆನ್ ದ ಗಿವನ್ ಎಕ್ಸ್ಪ್ರೆಷನ್. ಫಸ್ಟ್ ನಾವೇನ್ ಮಾಡೋಣ? ಗಿವನ್ ಎಕ್ಸ್ಪ್ರೆಷನ್ ಬರ್ಕೊಳ್ಳೋಣ. ದಟ್ ಈಸ್ ಸೈನ್ ಆಫ್ ದಿ ವ್ಯಾಲ್ಯೂ 360 plus a into tan of the value 180 plus a whole divided by. So cos of the value 90 minus a into cot of the value 270 minus a. ಈಗ ಇಲ್ಲಿ ಅರ್ಥ ಮಾಡ್ಕೊಬೇಕು. ಆಲ್ರೆಡಿ ಏನ್ ಮಾಡಿದಾರಪ್ಪ ಅಂದ್ರೆ, ಸ್ಟೆಪ್ 1 ಇಲ್ಲಿ ಬೇಕಾಗಿಲ್ಲ. ಸ್ಟೆಪ್ 2 ಸ್ಪ್ಲಿಟ್ಟಿಂಗ್ ಆಲ್ರೆಡಿ ಸ್ಪ್ಲಿಟ್ ಮಾಡ್ಬಿಟ್ಟಿದ್ದಾರೆ. ಸ್ಟೆಪ್ 3 ಗ್ರೂಪಿಂಗ್. ಸೊ ಇಲ್ಲಿ ಗ್ರೂಪಿಂಗ್ ನ ಮಾಡ್ಕೊಬೇಕು. ಆಲ್ರೆಡಿ ನಾನು ಹೇಳಿದ್ದೀನಿ 360 ಯಾವ ಗ್ರೂಪ್ ಬರುತ್ತೆ? ಈ ಒಂದು ಗ್ರೂಪ್ ಬರುತ್ತೆ. 180 ಯಾವ ಗ್ರೂಪ್ ಬರುತ್ತೆ? ಈ ಒಂದು ಗ್ರೂಪ್ ಬರುತ್ತೆ. 90 ಯಾವ ಗ್ರೂಪ್ ಬರ್ತಾ ಇದೆ? ಆಡ್ ಗ್ರೂಪ್ ಬರ್ತಾ ಇದೆ. 270 ಯಾವ ಗ್ರೂಪ್? ಹಾರ್ಡ್ ಗ್ರೂಪ್. ಕರೆಕ್ಟಾ? ಅದೇ ರೀತಿ. ಸೊ ಇನ್ನ ಕ್ವಾಡ್ರೆಂಟ್ ಬರ್ಕೋಬೇಕು ನಾವು. ಇದು 0
90, 180, 270 ಮತ್ತೆ 360 ಕರೆಕ್ಟಾ. ಸೊ 90ಗಿಂತ ಕಡಿಮೆ ದಟ್ ಇಸ್ ಫಸ್ಟ್ ಕ್ವಾಡ್ರೆಂಟ್, 90ಗಿಂತ ಮೇಲೆ ಸೆಕೆಂಡ್, 180ಗಿಂತ ಕಡಿಮೆ ಸೆಕೆಂಡ್ ಕ್ವಾಡ್ರೆಂಟ್, 180ಗಿಂತ ಜಾಸ್ತಿ ಥರ್ಡ್ ಕ್ವಾಡ್ರೆಂಟ್, 270ಗಿಂತ ಕಡಿಮೆ ಥರ್ಡ್ ಕ್ವಾಡ್ರೆಂಟ್, 270 ಮೇಲೆ ಫೋರ್ತ್, 360 ಕೆಳಗಡೆ ಫೋರ್ತ್, 360ಗಿಂತ ಜಾಸ್ತಿ ಫಸ್ಟ್ ಕ್ವಾಡ್ರೆಂಟ್. ಇಲ್ಲಿ ನೀವು ನೋಡಿ 360ಗಿಂತ 360 ಪ್ಲಸ್ ಅಂತ ಇದೆ, ಅಲ್ಲಿಗೆ ಏನ್ ಬರ್ತಿದ್ದು, ಇಟ್ ಕಮ್ಸ್ ಅಂಡರ್ ಫಸ್ಟ್ ಕ್ವಾಡ್ರೆಂಟ್. ಸೊ ಇಟ್ ಕಮ್ಸ್ ಅಂಡರ್ ಫಸ್ಟ್ ಕ್ವಾಡ್ರೆಂಟ್. ವಾಟ್ ಅಬೌಟ್ 180? 180 ಪ್ಲಸ್ ಎ, 180 ಪ್ಲಸ್ ಎ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ. ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಅದೇ ರೀತಿ 90 ಮೈನಸ್ ಎ ಅಂದ್ರೆ ಇದು ಅಗೇನ್ ಕಮ್ಸ್ ಅಂಡರ್ ಯಾವ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್ ಬರ್ತಾ ಇದೆ. 270 ಮೈನಸ್ ಎ, ಇಟ್ ಕಮ್ಸ್ ಅಂಡರ್ ಥರ್ಡ್ ಕ್ವಾಡ್ರೆಂಟ್. ಸೊ ಈಗ ನಾವು ಬರ್ಕೋಣ ಆನ್ಸರ್ ನೋಡಿ, ಒಂದೇ ಒಂದು ಸ್ಟೆಪ್ ಅಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ನಾವ್ ಇನ್ನೇನು ಮಾಡೋದೇ ಬೇಕಾಗಿಲ್ಲ. ಈ ಪ್ರಾಬ್ಲಮ್ ಮಾತ್ರ ಮೋಸ್ಟ್ ಅಂಡ್ ಮೋಸ್ಟ್ ಬ್ಯೂಟಿಫುಲ್. ಸೊ 360 ಇದೆ, ನೋ ಚೇಂಜ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ಸೈನ್ ಎ ಹಂಗೆ ಬರ್ಕೊಳ್ಳಿ. 360 ಪ್ಲಸ್ ಎ, 360 ಪ್ಲಸ್ ಎ ಫಸ್ಟ್ ಕ್ವಾಡ್ರೆಂಟ್ ಎಲ್ಲ ಪಾಸಿಟಿವ್ ನ ಬರ್ಕೊಳ್ಳಿ, ದಟ್ ಈಸ್ ಪಾಸಿಟಿವ್. ಇಂಟು 180 ಇದೆ, ಈವನ್ ಗ್ರೂಪ್, ಟ್ಯಾನ್ ಆಗಿ ಬರ್ಕೊಳ್ಳಿ. ಪಕ್ಕದಲ್ಲೇನಿದೆ? ಎ ಬರ್ಕೊಳ್ಳಿ. 180 ಪ್ಲಸ್ ಎ, 180 ಪ್ಲಸ್ ಎ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಪಾಸಿಟಿವ್, ಅದನ್ನು ಕೂಡ ಬರ್ಕೊಳ್ಳಿ. ಓಲ್ ಡಿವೈಡೆಡ್ ಬೈ ಅಗೇನ್ 90 ಅನ್ನೋದು ಆಡ್ ಗ್ರೂಪ್ಗೆ ಸೊ ಕಾಸ್ ಏನಾಗುತ್ತೆ? ಸೈನ್ ಆಗುತ್ತೆ, ಸೈನ್ ಎ ಬರ್ಕೊಳ್ಳಿ. 90 ಮೈನಸ್ ಎ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್, ಇದು ಕೂಡ ಮತ್ತೆ ಪ್ಲಸ್ ಬರುತ್ತೆ. ಇಂಟು ಅಗೇನ್ 270 ಏನಿದೆ? 270 ಇದೆ. ಸೊ 270 ಅಂದ್ರೆ ಆಡ್ ಗ್ರೂಪ್, ಕಾಟ್ ಏನಾಗುತ್ತೆ? ಟ್ಯಾನ್ ಆಗುತ್ತೆ. ಸೊ ಟ್ಯಾನ್ ಆಫ್ ದಿ ವ್ಯಾಲ್ಯೂ ಕೊಂಡು 270 ಮೈನಸ್ ಎ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಇಸ್ ಗೇನ್ ಪಾಸಿಟಿವ್. ಸೊ ಈಗ ನೋಡಿ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಬಂದ್ಬಿಡ್ತು ಅಂತಂದ್ರೆ, ಸೊ ಇಟ್ ವಿಲ್ ಗೆಟ್ ಕ್ಯಾನ್ಸಲ್. ನೋಡಿ ಈಗ ಟ್ಯಾನ್ ಕ್ಯಾನ್ಸಲ್, ಸೈನ್ ಕ್ಯಾನ್ಸಲ್. ಸೊ ಹಾಗಾದ್ರೆ ಉಳಿದಿರೋ ಆನ್ಸರ್ ಎಷ್ಟಪ್ಪ ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು 1. ನೋಡಿ ನಾವು ಮಾಡಿರೋದೆಲ್ಲ ಒಂದೇ ಒಂದು ಸ್ಟೆಪ್. ಈ ಪ್ರಾಬ್ಲಮ್ ಪ್ರತಿ ಪೇಪರ್ ರಿಪೀಟ್ ಆಗ್ತಾ ಇದೆ. ದಿಸ್ ಇಸ್ ದ ಈಸಿಯೆಸ್ಟ್ ಪ್ರಾಬ್ಲಮ್, ಇದ್ರ ಬಗ್ಗೆ ವರಿ ಮಾಡ್ಕೊಳೋದೇ ಬೇಕಾಗಿಲ್ಲ. ಸೊ 360 ಈವನ್ ಗ್ರೂಪ್ ಯಾವ ಕ್ವಾಡ್ರೆಂಟ್? ಕೆಲವು ಟೈಮ್ ನೀವು ಪ್ಲಸ್ ಮೈನಸ್ ನ ಕರೆಕ್ಟ್ ಡಿಸೈಡ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಸೊಲ್ಯೂಷನ್ ನ ಬರ್ಬಿಡಿ. ಈವನ್ ಗ್ರೂಪ್ ಇತ್ತ ಸೈನ್ ಆಗಿ, ಬಟ್ ಎ ಅನ್ನೋದು ಬರಿಬೇಕು ನೀವು. ಬರೀ ಸೈನ್ ಬರಿಬಾರ್ದು, ಪಕ್ಕದಲ್ಲಿ ಏನ್ ಎ ಇದೆ ಆ ಎನ ಬರಿಬೇಕು. ಇಲ್ಲೂ ಅಷ್ಟೇ 180 ಈವನ್ ಗ್ರೂಪ್, 180 ಈವನ್ ಗ್ರೂಪ್ ನೇ ಬರ್ಕೊಳ್ಳಿ. ದಟ್ ಈಸ್ ವಾಟ್ ಅಗೇನ್ ಟ್ಯಾನ್. ಯಾವ ಕ್ವಾಡ್ರೆಂಟು? 180 ಪ್ಲಸ್, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ನೋಡಿ ಈ ಎರಡೇ ಸ್ಟೆಪ್ ಅಲ್ಲಿ ನಿಮ್ಗೆ 5 ಮಾರ್ಕ್ಸ್ ಬರುತ್ತೆ. ಈ ಪ್ರಾಬ್ಲಮ್ ಮಾತ್ರ ನೀವು ಬಿಡಕ್ಕೆ ಹೋಗ್ಬಾರ್ದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಪ್ರಾಬ್ಲಮ್. ಏನಪ್ಪಾ ಅಂತಂದ್ರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಟ್ಯಾನ್ ಥೀಟಾ ಬೆಲೆ ಕೊಟ್ಟಿದ್ದಾರೆ. ಟ್ಯಾನ್ ಥೀಟಾ ಬೆಲೆ ಎಷ್ಟು? 3/4 ಫಸ್ಟ್ ಕ್ವಾಡ್ರೆಂಟ್. ಶೋ ದಟ್ ವ್ಯಾಲ್ಯೂ ಆಫ್ 5 sin θ ಪ್ಲಸ್ 5 cos θ is equal to 7. ನೋಡಿ ಇದಕ್ಕೆ ಸ್ವಲ್ಪ ಬೇಸಿಕ್ ಟ್ರಿಗ್ನಾಮೆಟ್ರಿ ಗೊತ್ತಿರಬೇಕು. ಟ್ಯಾನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿ. ಸೊ ನಮ್ಗೆ ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ಫಸ್ಟ್ ಒಂದು ಟ್ರಯಾಂಗಲ್ ನ ಬರ್ತೀವಿ, ರಫ್ ಸ್ಕೆಚ್. ಒಂದು ಥೀಟಾ ಹಾಕೊಂಡೆ, ಆಪೋಸಿಟ್ ಬೆಲೆ ಕೊಟ್ಟಿದ್ದಾರೆ 3, ಅಡ್ಜಸೆಂಟ್ ಬೆಲೆ ಕೊಟ್ಟಿದ್ದಾರೆ 4. ನನಗೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಹೈಪೋಟೆನಸ್ ವ್ಯಾಲ್ಯೂ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹಾಗಾದ್ರೆ ಹೈಪೋಟೆನಸ್ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಂ ಪ್ರಕಾರ ನಮ್ಗೆ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ. ದಟ್ ಮೀನ್ಸ್ ಅಪೋಸಿಟ್ ಸ್ಕ್ವೇರ್ ಬೈ ಅಡ್ಜಸೆಂಟ್ ಸ್ಕ್ವೇರ್ ಅಂತ. ಹಾಗಾದ್ರೆ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ರೂಟ್ ಆಫ್ ಓ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಸಾರಿ, ಎಚ್ ಸ್ಕ್ವೇರ್ ಅಲ್ಲ, ಎಚ್ ಮಾತ್ರ. ಸೊ ನಾವು ವಾಟ್ ಯು ಕ್ಯಾನ್ ರೈಟ್, ಇದೇ ರೀತಿ ನೀವು ಓ ಬೆಲೆ 3 ಸ್ಕ್ವೇರ್ ಹಾಕೊಳ್ಳಿ 9, 4 ಸ್ಕ್ವೇರ್ ಹಾಕೊಳ್ಳಿ 16. ಹಾಗಾದ್ರೆ ಏನ್ ಬಂತು ನನಗೆ? 25 ಬಂತು. ರೂಟ್ ಆಫ್ 25. ಸೊ ದಟ್ ಇಸ್ ನಥಿಂಗ್ ಬಟ್ ವಾಟ್? 5. ನೋಡಿ ಮತ್ತೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಥೀಟಾ ಅನ್ನೋದು ಎಲ್ಲಿದೆ? ಇಟ್ ಇಸ್ ಅಂಡರ್ ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮ್ಗೆಲ್ಲ ಗೊತ್ತು, ಎಲ್ಲಾ ವ್ಯಾಲ್ಯೂಸ್ ಪಾಸಿಟಿವ್ ಆಗುತ್ತೆ. ಹಾಗಾದ್ರೆ ಕೊಟ್ಟಿರೋ ಎಕ್ಸ್ಪ್ರೆಷನ್ ಬರ್ಕೊಳ್ಳಿ. ಎಲ್ ಎಚ್ ಎಸ್ ವ್ಯಾಲ್ಯೂ ದಟ್ ಈಸ್ 5 sin θ ಪ್ಲಸ್ 5 cos θ. ದಟ್ ಈಸ್ 5 ಇಂಟು ವಾಟ್ ಈಸ್ ಸೈನ್ ಥೀಟಾ. ಇಲ್ಲ ಅಂದ್ರೆ ಇದು ಮುಂಚೆನೆ ನೀವು ಬೇಕಾದ್ರೆ ಒಂದು ಲೆವೆಲ್ಗೆ ಬರ್ಕೊಬಹುದು. ಏನಂತ ಬರ್ಕೋತೀರಾ? ಏನು ಸೈನ್ ಥೀಟಾ ಮತ್ತೆ ಏನು ಕಾಸ್ ಥೀಟಾ ಅಂತ ಹೇಳಿ ನೀವು ಬೇಕಾದ್ರೆ ಒಂದ್ಸತಿ ಬರ್ಕೊಳ್ಳಿ, ತೊಂದರೆ ಇಲ್ಲ. ನಾವು ವಿ ಕ್ಯಾನ್ ಲೆಟ್ ಅಸ್ ರೈಟ್
So what is sine theta? Sine theta is what? Opposite by hypotenuse. Opposite ಬೆಲೆ 3, hypotenuse ಬೆಲೆ ಎಷ್ಟಾಯ್ತು ನಾವು ಕಂಡುಹಿಡಿದಿರುವಂತದ್ದು 5. ಅದೇ ರೀತಿ cos theta ಬೆಲೆ ಕೂಡ ಬರ್ಕೊಳ್ಳಿ. Adjacent by hypotenuse, that is adjacent 4 divided by 5. ಹಾಗಾದ್ರೆ ಈಗೇನ್ ಮಾಡೋಣ, LHS ನ ಕನ್ಸಿಡರ್ ಮಾಡೋಣ. So 5 into sin theta plus 5 into cos theta. ಹಾಗಾದ್ರೆ ಏನ್ ಬಂತು ನಮ್ಗೆ? ಸೊ 5 ಇಂಟು ಸೈನ್ ಥೀಟಾ. ಸೈನ್ ಥೀಟಾ ಬೆಲೆ ಎಷ್ಟು ನಾವು ಬಂದಿರೋದು? 3/5 ಪ್ಲಸ್ 5 ಪ್ಲಸ್ 5 ಅನ್ನ ಕೊಟ್ಟಿದ್ದಾರೆ ಅಲ್ವಾ? ಓಕೆ, ಈಗೇನ್ 5 ಇಂಟು ಕಾಸ್ ಥೀಟಾ ಬೆಲೆ ನಮ್ಗೆ ಕೊಟ್ಟಿದ್ದಾರೆ. 4/5 ಬಂದಿದೆ. 5 ಕ್ಯಾನ್ಸಲ್, 5 ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು 7. ದಟ್ ಈಸ್ ನಥಿಂಗ್ ಬಟ್ RHS. ಓಕೆ, ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ನಾವ್ ಇಲ್ಲೆಲ್ಲ ಏನ್ ಮಾಡ್ತೀರಿ, ಫಸ್ಟ್ ಒಂದು ಹೈಪಾಟೆಸ್ ಕಂಡು ಹಿಡ್ಕೊಂತೀರಿ, ಉಳಿದಿರುವಂತ ಎರಡು ರೇಷಿಯೋ ಬರ್ಕೋತೀರಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಅಂತ ಹೇಳ್ಬೋದು. ನಾವು ನೋಡಿ, ಇಲ್ಲಿ ಯಾವ್ದೋ ಒಂದು ಕ್ವಶನ್ ಪೇಪರ್ ಕೇಳಿರುವಂತ ಕ್ವಶನ್ ಅಲ್ಲಿ ಇಲ್ಲಿ ನಿಮ್ಗೆ ಈಗ ವ್ಯಾಲ್ಯೂಸ್ ನ ಕಂಡಿಡ್ಕೊಳ್ಳುವಂತದನ್ನ ಕೇಳಿದ್ದಾರೆ. ಸೊ ಈ ವ್ಯಾಲ್ಯೂಸ್ ನ ನಾವೇನ್ ಮಾಡ್ಬೇಕು, ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ್ದೆಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂತ ನೋಟ್ ಮಾಡ್ಕೊಂಡು ನೀವು ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ, ಫಸ್ಟ್ ಸೈನ್ 120 ಕೊಟ್ಟಿದ್ದಾರೆ. ಅದನ್ನ ಏನಂತ ಸ್ಪ್ಲಿಟ್ ಮಾಡೋಣ, ಸೈನ್ ಆಫ್ 180 ಮೈನಸ್ 60 ಅಂತ ಸ್ಪ್ಲಿಟ್ ಮಾಡೋಣ. ಇದು ಈ ಒಂದು ಗ್ರೂಪ್ ಆಗಿದೆ. ಇದೇನಾಗುತ್ತೆ, ಸೈನ್ 60 ಆಗುತ್ತೆ. ಮತ್ತೆ ಇದು 180 ಮೈನಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್, ಕರೆಕ್ಟಾ? ಸೊ ನೀವು ಬೇಕಾದ್ರೆ ಒಂದ್ ಕಡೆ ಬರ್ಕೊಳ್ಳಿ, ಏನಂತ, ಯಾವ ರೀತಿ ಬರುತ್ತೆ, 0, 90, ಅಗೇನ್ 180, ಮತ್ತೆ ಅಗೇನ್ 270, ಇದು 360, ಕರೆಕ್ಟಾ? 180 ಕಡಿಮೆ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಬರ್ತದೆ. ಆದ್ರೆ ಸೈನ್ 60 ಬೆಲೆ ಎಷ್ಟಾಯ್ತು, √3/2 ಆಯ್ತು. ನೆಕ್ಸ್ಟ್ ಬೆಲೆ ಕೊಟ್ಟಿದ್ದಾರೆ, ಕಾಸ್ ಆಫ್ ದಿ ವ್ಯಾಲ್ಯೂ 330, ಸ್ಪ್ಲಿಟ್ ಮಾಡ್ತೀನಿ, ಕಾಸ್ ಆಫ್ ದಿ ವ್ಯಾಲ್ಯೂ 360 ಮೈನಸ್ 30. ಸೊ ಅದ್ರ ಬೆಲೆ ಅಗೇನ್, ಇದು ಯಾವ ಗ್ರೂಪು, ಈ ಒಂದು ಗ್ರೂಪು. ಇದು ಯಾವ ಕ್ವಾಡ್ರೆಂಟು, ಫೋರ್ತ್ ಕ್ವಾಡ್ರೆಂಟು. ಸೊ ಇದೇನಾಗುತ್ತೆ ನಮಗೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್, ನೋಡಿ ಇದು ಫೋರ್ತ್ ಕ್ವಾಡ್ರೆಂಟ್, ಇಲ್ಲಿ ಕಾಸ್ ಪಾಸಿಟಿವ್, ಹಾಗಾದ್ರೆ ಇದೇನಾಯ್ತು, ಕಾಸ್ 30 ಆಯ್ತು. ಕಾಸ್ 30 ಬೆಲೆ ಅಂದ್ರೆ ಅಗೇನ್ √3/2 ಬರ್ತದೆ. ಇನ್ನೊಂದು ಬೆಲೆ ಏನು, ಸೈನ್ 240 ಇದೆ. ಸೈನ್ 240 ಸ್ಪ್ಲಿಟ್ ಮಾಡ್ತೀರಾ, ಯು ಕ್ಯಾನ್ ಸ್ಪ್ಲಿಟ್ ಇಟ್ ಆಸ್ 180 ಪ್ಲಸ್ 60, ಕರೆಕ್ಟಾ? ಹಾಗಾದ್ರೆ 180 ಅನ್ನೋದು ಯಾವ ಗ್ರೂಪ್, ಈ ಒಂದು ಗ್ರೂಪ್. 180 ಪ್ಲಸ್ ಯಾವ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್. ಸೊ 180 ನೋ ಚೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಸೈನ್ 60 ಬರ್ಕೋತೀರಾ. ಇದನ್ನೇನ್ ಮಾಡೋಣ, ದಟ್ ಈಸ್ ಮೈನಸ್ ಬರುತ್ತೆ. ಸೊ ಸೈನ್ 60 ಬೆಲೆ ಎಷ್ಟಾಯ್ತು, √3/2 ಆಯ್ತು. ಇನ್ನ ಉಳಿದಿರುವಂತ ವ್ಯಾಲ್ಯೂ ಯಾವುದು, ಕಾಸ್ ಆಫ್ ದಿ ವ್ಯಾಲ್ಯೂ 390 ಕೊಟ್ಟಿದ್ದಾರೆ. ಅಗೇನ್ ಇದನ್ನ ಸ್ಪ್ಲಿಟ್ ಮಾಡಿ, ಕಾಸ್ ಆಫ್ 360 ಪ್ಲಸ್ 30. ಸೊ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ, ಈ ಒಂದು ಗ್ರೂಪ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲ ಪಾಸಿಟಿವ್, ಅದಕ್ಕೆ ಇದು ಏನಾಗುತ್ತೆ, ಕಾಸ್ ವ್ಯಾಲ್ಯೂ ಬರುತ್ತೆ. ಅಗೇನ್ ಕಾಸ್ 30 ಬರುತ್ತೆ, ದಟ್ ಇಸ್ ಸೈನ್ 60 √3/2 ಆಯ್ತು. ಹಾಗಾದ್ರೆ ನಮ್ಗೆ ಉಳಿದಿರುವಂತಹ ಉತ್ತರ ಏನಪ್ಪಾ ಆಯ್ತು ಅಂತಂದ್ರೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಕೊಟ್ಟರು LHS ಗೆ ಸೈನ್ 120 ಬೆಲೆ, ದಟ್ ಈಸ್ ವಾಟ್, √3/2 ಮೈನಸ್ √3/2 ಪ್ಲಸ್ √3/2. ಸೊ ಇದನ್ನ ಬರಿತಾ ಬಂದ್ರೆ ಸಾಕು, ನಮ್ಗೆ ಎಲ್ಲ ಆನ್ಸರ್ಸ್ ಬರುತ್ತೆ. ದಟ್ ಈಸ್ √3/2 ಇಂಟು √3/2 ಮೈನಸ್ ಆಫ್ ಮೈನಸ್ √3/2 ಇಂಟು √3/2. ಸೊ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು √3 ಹೋಲ್ ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ 4 ಪ್ಲಸ್ √3 ಹೋಲ್ ಸ್ಕ್ವೇರ್ divided by 4. Square cancel, square cancel. So it will become 6 divided by 4. So 2 3s are 2 2s are. Answer is 3 divided by 2. So this is the required answer. ನೋಡಿ, ಇದನ್ನ ಒನ್ ಆಫ್ ದಿ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ 6 ಮಾರ್ಕ್ಸ್ ಕೇಳಿದ್ದಾರೆ ಮೇಕಪ್ ಎಕ್ಸಾಮ್ ಅಲ್ಲಿ. ಸೊ ಇದು ಅಷ್ಟೇನೆ ಸಿಂಪಲ್ ಅಲೈಡ್ ಆಂಗಲ್. LHS ಬರ್ಕೊಳ್ಳೋಣ. ಸೈನ್ ಥೀಟಾ ಟು ಕಾಸ್ ಆಫ್ 90 ಮೈನಸ್ ಥೀಟಾ plus cos theta into sin of 90 minus theta, ಕರೆಕ್ಟಾ? ಸೊ ಒಂದು ವ್ಯಾಲ್ಯೂ ನಾವು ಚೇಂಜ್ ಮಾಡೋಷ್ಟಿಲ್ಲ, sin theta ಹಂಗೆ ಇರುತ್ತೆ. 90 ಅನ್ನೋದು ಆಡ್ ಗ್ರೂಪ್, ಮತ್ತೆ 90 ಮೈನಸ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್, ಕಾಸ್ ಏನಾಗುತ್ತೆ, sin theta ಆಗುತ್ತೆ. ಅದೇ ರೀತಿ ಇದು cos theta,
ಅಗೇನ್ 90 ಅನ್ನೋದು ಆಡ್ ಗ್ರೂಪ್ ಮತ್ತೆ ಯಾವ ಕ್ವಾಡ್ರೆಂಟ್ ಬರುತ್ತೆ, ಇಟ್ಸ್ ಕಮ್ಸ್ ಅಂಡರ್ ಫಸ್ಟ್ ಕ್ವಾಡ್ರೆಂಟ್. ಇದೇನಾಗ್ತಾ ಇದೆ, ಕಾಸ್ ಥೀಟಾ ಆಗ್ತಾ ಇದೆ. ಹಾಗಾದ್ರೆ ಇದೇನಾಯ್ತು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು 1. ಸೊ ಹೆನ್ಸ್ ಇಟ್ ಈಸ್, so prove that ಅಂತ ಕೇಳಿದಾರಾ? Yes. So hence it is, we have got it as the RHS value. Okay. So this is the also very simple problem. ಇನ್ನ ಆಗ್ಲೇ ಮಾಡ್ದಂಗೆ ಸೇಮ್ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ ನೋಡಿ. ಕಾಸ್ ಆಫ್ 360 ಮೈನಸ್ ಎ ಅಂತ ಇದೆ. 360 ಅನ್ನೋದು ಈವನ್ ಗ್ರೂಪ್, ಇದೇನಾಗುತ್ತೆ ಕಾಸ್ ಎ ಆಗುತ್ತೆ. 360 ಅಗೇನ್ 360, ದಿಸ್ ಇಸ್ ಆಲ್ಸೋ ಟ್ಯಾನ್ ಎ ಹೋಲ್ ಡಿವೈಡೆಡ್ ಬೈ 270 ಕಾಟ್ ಏನಾಗುತ್ತೆ ಟ್ಯಾನ್ ಆಗುತ್ತೆ, ಟ್ಯಾನ್ ಎ. ಎಗೇನ್ ಸೈನ್ ಇರೋದೇನಾಗುತ್ತೆ ಕಾಸ್ ಆಗುತ್ತೆ, ಕಾಸ್ ಎ. ನೋಡಿ ಇದು ಸೈನ್ 90 ಪ್ಲಸ್ ಎ ಆಗೋದ್ರಿಂದ ಇದು ಮತ್ತೆ ಪಾಸಿಟಿವ್ ಬರುತ್ತೆ. 270 ಮೈನಸ್ ಎ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಪಾಸಿಟಿವ್ ಇರುತ್ತೆ, ದಟ್ ಈಸ್ ಪಾಸಿಟಿವ್. ಇದು 360 ಪ್ಲಸ್ ಎ ಫಸ್ಟ್ ಕ್ವಾಡ್ರೆಂಟ್ ಎಲ್ಲ ಪಾಸಿಟಿವ್. ಇದು 360 ಮೈನಸ್ ಎ ಫೋರ್ತ್ ಕ್ವಾಡ್ರೆಂಟ್ ಎಲ್ಲ ಪಾಸಿಟಿವ್. ಕಾಸ್ ಕಾಸ್ ಕ್ಯಾನ್ಸಲ್, ಟ್ಯಾನ್ ಟ್ಯಾನ್ ಕ್ಯಾನ್ಸಲ್, ಆನ್ಸರ್ ಇಸ್ ಈಕ್ವಲ್ ಟು 1. ಸೊ ದಿಸ್ ಈಸ್ ದ ಮೋಸ್ಟ್ ಈಸಿಯೆಸ್ಟ್ ಪ್ರಾಬ್ಲಮ್ಸ್. ಅದನ್ನೇ ಮತ್ತೆ ಕೇಳಿದಾರೆ ನೋಡಿ, ಸೇಮ್ ಪ್ರಾಬ್ಲಮ್ ಮತ್ತೆ ಇಲ್ಲಿ ಕೇಳಿದ್ದಾರೆ. ಸೊ ಯು ಕ್ಯಾನ್ ರಿಪ್ಲೇಸ್ ದಟ್ ಒನ್. ಅದೇ ತರ ಇನ್ನೊಂದು ಪ್ರಾಬ್ಲಮ್ ಇದು ಸೀಕೆಂಟ್ ಅಲ್ಲಿ ಇದೆ. ಸೊ ಯು ಕ್ಯಾನ್ ರೈಟ್ ದಟ್ ಇದು ಯಾವ ಗ್ರೂಪ್, ಈವನ್ ಗ್ರೂಪ್. 360 ಮೈನಸ್ ಯಾವ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. 90 ಅನ್ನೋದು ಏನು ಆಡ್ ಗ್ರೂಪ್. 90 ಮೈನಸ್ ಯಾವ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್. 360 ಯಾವುದು ಈವನ್ ಗ್ರೂಪ್. 360 ಪ್ಲಸ್ ಎ ಯಾವ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್. 90 ಅನ್ನೋದೇನು ಆಡ್ ಗ್ರೂಪ್. 90 ಪ್ಲಸ್ ಎ ಏನು, ದಟ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್. ಹಾಗಾದ್ರೆ ನಾವು ಏನಪ್ಪಾ ಬರೀಬಹುದು ಇಲ್ಲಿ ಅನ್ನೋದಾದ್ರೆ, so you can write here, that is secant of 360 minus a, that is secant a into secant 364 ಕ್ವಾಡ್ರೆಂಟ್. ಅದಕ್ಕೆ ಇದು ಪಾಸಿಟಿವ್ ಆಗಿದೆ. ಕೆಲವು ಟೈಮ್ ಪ್ಲಸ್ ಮೈನಸ್ ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ, ನೀವು ಸೊಲ್ಯೂಷನ್ ನ ಬರೆದು ಬಿಡಿ. ಸೊ ಇನ್ನು ಕಾಟ್ ಆಫ್ 90 ಮೈನಸ್ ಏನಾಗುತ್ತೆ, ಟ್ಯಾನ್ ಎ ಆಗುತ್ತೆ ಹೋಲ್ ಡಿವೈಡೆಡ್ ಬೈ 360 ಮೈನಸ್ ಎ, ಅದು ಕೂಡ ಟ್ಯಾನ್ ಆಗಿ ಉಳ್ಕೊಳ್ಳುತ್ತೆ, ಯಾಕಂದ್ರೆ ಈವನ್ ಗ್ರೂಪ್. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಅರ್ಥ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಏನು ಮಾಡಕ್ಕಾಗಲ್ಲ. 90 ಮತ್ತೆ ಆಡ್ ಗ್ರೂಪ್ ಕೊಸಿಕೆಂಟ್ ಏನಾಗುತ್ತೆ, ಸೀಕೆಂಟ್ ಎ ಆಗ್ತಾ ಇದೆ. ಇಟ್ ಇಸ್ ಅಗೇನ್ ಪಾಸಿಟಿವ್. ಸೊ ಸೀಕೆಂಟ್ ಕ್ಯಾನ್ಸಲ್, ಟ್ಯಾನ್ ಟ್ಯಾನ್ ಕ್ಯಾನ್ಸಲ್, ಆನ್ಸರ್ ಇಸ್ ಈಕ್ವಲ್ ಟು 1. ಸೊ ಇದನ್ನ ನೀವು ಎಕ್ಸಾಮ್ಗೆ ಆದಷ್ಟು ಯುಟಿಲೈಸ್ ಮಾಡ್ಕೊಂಡ್ಲೇಬೇಕು. ಈಗ ನಮಗೆ ಇನ್ನ ಒಂದು ಪ್ರಾಬ್ಲಮ್, ಸೈನ್ 600, ಕಾಸ್ 390, ಕಾಸ್ 480, ಸೈನ್ 150 ಅಂತ ಬರ್ತಾ ಇದೆ. ಕರೆಕ್ಟಾ? ಸೊ ಹಿಂಗಪ್ಪ ಇದು ಅನ್ನೋದಾದ್ರೆ, ಓಕೆ ನೋಡಿ, ಸೈನ್ 600 ಬಂದಾಗ ನಮ್ಗೆ ಗೊತ್ತಾಗುತ್ತೆ 600 ಕ್ಯಾನ್ ಬಿ ರಿಟರ್ನ್ ಆಸ್ 720 ಮೈನಸ್ 120 ಅಂತ ಬರೀಬಹುದು. ಕರೆಕ್ಟಾ? ಸೊ ನೀವು ಕ್ಯಾಲ್ಸಿಲ್ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ಮೋರ್ ದೆನ್ 360 ಬಂದಾಗ ಯು ಕ್ಯಾನ್ ರೈಟ್ 2 ಇಂಟು 360 ಮೈನಸ್ 120 ಅಂತ ಬರ್ಕೊಬಹುದು. ಕರೆಕ್ಟಾ? ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, 360 ಮೈನಸ್ ಫೋರ್ತ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಮೈನಸ್ ಸೈನ್ 120 ಅಂತ ಬರುತ್ತೆ. ಅದೇನೆ ಸಾರಿ, ಕರೆಕ್ಟ್. ಸೊ ಅದೇ ರೀತಿ 120 ಸ್ಪ್ಲಿಟ್ ಮಾಡಿದ್ದೆ ಆದ್ರೆ ಸೈನ್ ಆಫ್ ದಿ ವ್ಯಾಲ್ಯೂ 180 ಮೈನಸ್ 60 ಅಂತ ಬರ್ಕೊಳ್ಳಿ. ಅಗೇನ್ ಮೈನಸ್ 180 ಈವನ್ ಆಗಿದ್ರಿಂದ ಸೈನ್ 60 ಆಗುತ್ತೆ. ದಿಸ್ ಇಸ್ ವ್ಯಾಲ್ಯೂ ವಿಲ್ ಬಿಕಮ್ ಮೈನಸ್ √3/2. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಅದೇ ರೀತಿ ಕಾಸ್ 390 ನೋಡೋಣ. ಕಾಸ್ ಆಫ್ ದಿ ವ್ಯಾಲ್ಯೂ 390 ಡಿಗ್ರಿ ಆಲ್ರೆಡಿ ಮಾಡಿದೀನಿ. 360 ಪ್ಲಸ್ 30 ಬರ್ಕೊಳ್ಳಿ. ಫಸ್ಟ್ ಕ್ವಾಡ್ರೆಂಟ್ ಈವನ್ ಗ್ರೂಪ್, ಇದು ಕಾಸ್ 30 ಆಗುತ್ತೆ. ದಟ್ ಈಸ್ ಸೈನ್ 60 ವ್ಯಾಲ್ಯೂ √3/2 ಬರುತ್ತೆ. ಕರೆಕ್ಟಾ? ಅದೇ ರೀತಿ ಕಾಸ್ 480 ಕೊಟ್ಟಿದ್ದಾರೆ. ಕಾಸ್ ಆಫ್ ದಿ ವ್ಯಾಲ್ಯೂ 480, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಆಫ್ ದಿ ವ್ಯಾಲ್ಯೂ 360 ಪ್ಲಸ್ 120. ಕರೆಕ್ಟಾ? ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, ಮತ್ತೆ ಕಾಸ್ 120 ಆಗುತ್ತೆ. ಕಾಸ್ 120 ಅಂದ್ರೆ ಏನ್ ಬರ್ಕೋತೀರಾ, 180 ಮೈನಸ್ 60 ಬರ್ಕೋತೀರಾ. ಇಟ್ ವಿಲ್ ಬಿಕಮ್ 180 ಈವನ್ ಕಾಸ್ 60 ಆಗುತ್ತೆ. ಬಟ್ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಅಲ್ಲಿ ಕಾಸ್ ನೆಗೆಟಿವ್, ಸೊ ಮೈನಸ್ 1/2 ಆಗುತ್ತೆ. ಕರೆಕ್ಟಾ? ಇನ್ನು ಲಾಸ್ಟ್ ಅಲ್ಲಿ ಇರುವಂತದ್ದು ಯಾವುದು, ಸೈನ್ ಆಫ್ ದಿ ವ್ಯಾಲ್ಯೂ 120. ದಟ್ ಇಸ್ ಸೈನ್ ಆಫ್ ದಿ ವ್ಯಾಲ್ಯೂ
160 minus, sorry, 180 minus 60, that is 1 by 2. Sine 60, you will get root 3 by 2. So now what you have to do here, you have to substitute the values here. I will substitute here. So ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದ್ರೆ ಸೈನ್ ನೋಡಿ ಇಲ್ಲೇ ಹಾಕ್ಬಿಡೋಣ ಏನ್ ಬರುತ್ತೆ ಅಂತ ನೋಡೋಣ. ಸೊ ದಿಸ್ ಈಸ್ ವಾಟ್ minus root 3 by 2 into cos 390 again root 3 by 2 plus ಇದೆ cos 480 value we know that minus 1 by 2 into last value sin 120 again it is nothing but what root 3 by 2. Sorry, it is sin 120 ಎಲ್ಲ ನಮಗೆ ಕೊಟ್ಟಿರೋದು ಲಾಸ್ಟ್ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ it is 140. So sin 150, that is sine of the value 180 minus 30, that is the value sine 30, that is equal to what plus 1 by 2. So ಹಾಗಾದ್ರೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ plus 1 by 2 that is equal to, so ಇದೇನಾಗುತ್ತೆ minus ಇದೆ, it is the value minus root 3 whole square by 4 minus 1 by 4. So square cancel ಆಗುತ್ತೆ 3 by 4 ಆಗುತ್ತೆ minus 3 by 4 minus 1 by 4 minus 4 by 4 4 cancel minus 1. This is the required answer. ಸೊ ಇದೇ ರೀತಿಯಾಗಿ ನಾವು ಇದಕ್ಕೆ ಮುಂಚೆ ಮಾಡುವಂತಹ ಸೇಮ್ ಟು ಸೇಮ್ ಪ್ರಾಬ್ಲಮ್ ನೇನೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಕೇಳಿದ್ದಾರೆ. ಅದು ಆಲ್ರೆಡಿ ನಾವು ಇಲ್ಲಿ ಸಾಲ್ವ್ ಮಾಡಿದ್ವಿ, ನೋಡ್ಕೊಬಹುದು ನೀವು. ಸೊ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ ನ ಮತ್ತೆ ಮತ್ತೆ ರಿಪೀಟ್ ಆಗಿ ಕೇಳಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದಟ್ ಒನ್. ಯಾಕಂದ್ರೆ ಈಸಿಯಾಗಿ ಬರುವಂತಹ ಮಾರ್ಕ್ಸ್ ಆರಾಮಾಗಿ ತೆಗಿಬಹುದು. ಮತ್ತೆ 510 ಕೊಟ್ಟಿದ್ದಾರೆ. ಸೊ 510 ಮತ್ತೆ ಸೈನ್ 330 ಸೊ 510 ಯಾವ ರೀತಿ ಸ್ಪ್ಲಿಟ್ ಮಾಡೋದು, 510, ಸೊ 510 minus 360 ಮಾಡ್ಕೊಳ್ಳಿ. ಸೊ 11 minus 6 5 ಆಯ್ತು. ಸೊ 4 minus 3 ಎಷ್ಟಾಗುತ್ತೆ 1 ಆಗುತ್ತೆ. ಯು ಕ್ಯಾನ್ ರೈಟ್ ದಿಸ್ ಸೈನ್ ಆಫ್ ದಿ ವ್ಯಾಲ್ಯೂ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ 360 plus 150. ಮತ್ತೆ ಏನಂತ ಬರ್ಕೊಬಹುದು, ಸೈನ್ ಆಫ್ ದಿ ವ್ಯಾಲ್ಯೂ ಈ 150 ನ ಬರ್ಕೊಬೇಕಾಗುತ್ತೆ. ಈ 150 ನ ಆಸ್ ಇಟ್ ಈಸ್ ನೀವು ಪ್ರೊಸೀಡ್ ಮಾಡಬಹುದು. 180 ಮೈನಸ್ ನೀವು 30 ಡಿಗ್ರಿ ಅಂತ ಸ್ಪ್ಲಿಟ್ ಮಾಡ್ಕೊಳ್ಳಿ. ಓಕೆನಾ. ಯಾವಾಗ 360 ಗಿಂತ ಜಾಸ್ತಿ ಬರುತ್ತೋ, ಸೊ 360 ಗಿಂತ ಜಾಸ್ತಿ ಬಂದಾಗ ಏನ್ ಮಾಡ್ಬೋದು ಅಂತಂದ್ರೆ, ಸೊ 360 ಗಿಂತ ಜಾಸ್ತಿ ಬಂದ್ರೆ ನೀವು 360 ಗಿಂತ ಜಾಸ್ತಿ ಬಂದಾಗ ಅದ್ರ 360 ನ ಕಳೀರಿ. ಅದಕ್ಕೆ ಏನ್ ಮಾಡಿ, ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ನ ಮಾಡ್ಕೊಬಹುದು. ಈಸಿ ಟೆಕ್ನಿಕ್ ನ ಯೂಸ್ ಮಾಡಬಹುದು. ಓಕೆನಾ. ಸೊ ದೀಸ್ ಆರ್ ದ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಆನ್ ಅಲೈಡ್ ಆಂಗಲ್ಸ್. ವೆರಿ ವೆರಿ ಈಸಿ ಆಗಿರುವಂತಹ ಪ್ರಾಬ್ಲಮ್ಸ್. ಯಾಕೆಂದ್ರೆ ಅಲೈಡ್ ಆಂಗಲ್ಸ್ ಕಾನ್ಸೆಪ್ಟ್ ಗೊತ್ತಾದ್ರೆ ಮಾತ್ರನೇ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಸಾಧ್ಯ. ಅದನ್ನ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಸೊ ಏನ್ ಹೇಳಕ್ ಬಂದ್ರೆ, ನೀವು ಏನ್ ಮಾಡ್ಬೇಕು, ಜಾಸ್ತಿ ಬಂದಾಗ ನೋಡಿ ಈ ತರ 510 ಇಂದ 360 ನ ಕಳೆದಾಗ 150 ಬರ್ತಾ ಇದೆ. ಇಲ್ಲ ಅಂದಾಗ ಏನ್ ಮಾಡಿ, ಇನ್ನ ಜಾಸ್ತಿ ಬಂತು, ಸಮಥಿಂಗ್ 1000 ಅಂತ ಬಂತು ಅಥವಾ 1080 ಬಂತು ಅಂತ ಇಟ್ಕೊಳ್ಳಿ, ಡಿವೈಡೆಡ್ ಬೈ ಫಸ್ಟ್ ಏನ್ ಮಾಡಿ 360 ಮಾಡಿ. ಅವಾಗ ಏನ್ ಬರುತ್ತೆ 7 ಪಾಯಿಂಟ್ ಏನೋ ಬಂದ್ರೆ ಈ 7 ಟೈಮ್ಸ್ 360 ನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆನಾ. ಅದು ಅರ್ಥ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಂಬೇಡಿ. ಸೊ ಮೋಸ್ಟ್ ಪ್ರಾಬಬಲಿ ನಿಮಗೆ ಆ ತರ ಜಾಸ್ತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಇಲ್ಲಿ ಕೂಡ ನಮ್ಗೆ ಕೇಳಿರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಕೇಳಿದ್ದಾರೆ. ಯಾವ್ದಾವ್ದಪ್ಪ ಅಂದ್ರೆ ಸೈನ್ 300 ಮತ್ತೆ ಕಾಟ್ 225. ಸೈನ್ 300 ಅಂತಂದ್ರೆ ಗೊತ್ತೇ ಇದೆ, ನೀವೇನಂತ ಬರ್ಕೋತೀರಾ, 360 minus 60 ಬರ್ಕೋತೀರಾ. ಇದೇನಾಗುತ್ತೆ ಸೈನ್ 60 ಆಗುತ್ತೆ. ಇಟ್ ಕಮ್ಸ್ ಅಂಡರ್ ಫೋರ್ತ್ ಕ್ವಾಡ್ರೆಂಟ್, ಹಾಗಾಗಿ ಇದು minus root 3 by 2 ಆಗುತ್ತೆ. ಇನ್ನ ಕಾಟ್ ಆಫ್ ದಿ ವ್ಯಾಲ್ಯೂ 225 ಹೋಗ್ತೀರಾ ಅಂದ್ರೆ ಕಾಟ್ ಆಫ್ ದಿ ವ್ಯಾಲ್ಯೂ 180 plus 45. ಹಾಗಾದ್ರೆ ಇದು ಥರ್ಡ್ ಕ್ವಾಡ್ರೆಂಟ್, ಕಾಟ್ 45 ಹಂಗೆ ಇರುತ್ತೆ. ಪಾಸಿಟಿವ್ ವ್ಯಾಲ್ಯೂ ಕಾಟ್ 45 ಆಲ್ಸೋ 1. ಸೊ ಇದು ನಮಗೆ ಸಿಗುವಂತಹ ವ್ಯಾಲ್ಯೂಸ್. ಸೊ ಈ ರೀತಿಯಾಗಿ ನೀವು ಇದನ್ನ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಬಹುದು. ನೋಡಿ ಮತ್ತೆ ಇಲ್ಲಿ ಟ್ಯಾನ್ ಎ ಬಗ್ಗೆ ಕೊಟ್ಟಿದ್ದಾರೆ. ಆಲ್ರೆಡಿ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಫೈಂಡ್ ಸೈನ್ ಎ ಅಂಡ್ ಕಾಸ್ ಎ ಅಂತ ಹೇಳಿದ್ದಾರೆ. ಯಾವ ಕ್ವಾಡ್ರೆಂಟು, ಸೊ ಇದು ಪ್ರಶ್ನೆ. ನಾವು ಯು ಕ್ಯಾನ್ ಅಬ್ಸರ್ವ್ ಇಯರ್ ಕಾಸ್ ಆಫ್ 100 ಅಂತಿದೆ, ಕಾಸ್ 80 ಅಂತಿದೆ.
ಸೊ 180 ಮೈನಸ್ 100 ಅಂತ ಬರ್ಕೊಳ್ಳಿ, ಅಥವಾ 90 ಮಾಡ್ಕೊಬಹುದು ಇದನ್ನ. ಸೊ ಇದನ್ನ 180 ಮೈನಸ್ 100 ಅಂತ ಬರ್ಕೊಂಡ್ರೆ ನೋಡಿ, ಇದು 80 ಮೇಲೆ ಸ್ಪ್ಲಿಟ್ ಮಾಡಿ ಏನಂತ 180 ಮೈನಸ್ 100 ಅಂತ ಸ್ಪ್ಲಿಟ್ ಮಾಡಿದೀನಿ. ಸೊ ಈಗ ಕಾಸ್ ಆಫ್ 180 ಮೈನಸ್ ಥೀಟಾ ಅಂತಂದ್ರೆ ಮೈನಸ್ ಕಾಸ್ ಥೀಟಾ ಬರುತ್ತೆ. ಇದು ಆಲ್ರೆಡಿ ಕಾಸ್ 100 ಇದೆ. ಕಾಸ್ ಆಫ್ 180 ಮೈನಸ್ ಥೀಟಾ, ವಾಟ್ ಇಸ್ ಕಾಸ್ ಆಫ್ 180 ಮೈನಸ್ ಥೀಟಾ? ಸೊ ನಮ್ಗೆಲ್ಲ ಗೊತ್ತೇ ಇದೆ 180 ಅನ್ನೋದು ಯಾವ ಗ್ರೂಪ್, ಈ ಒಂದು ಗ್ರೂಪ್ ಕಾಸ್ ಉಳ್ಕೊಳುತ್ತೆ. ಈ ಥೀಟಾ ಬರ್ಕೋತೀರಾ. 180 ಮೈನಸ್ ಕ್ವಾಡ್ರೆಂಟ್ ಅಂದ್ರೆ 180 ತక్కుವ ಅಂದ್ರೆ ಕಡಿಮೆ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್. ಸೊ ಇಟ್ ವಿಲ್ ಬಿಕಮ್ ಮೈನಸ್ ಕಾಸ್ 100. ಸೊ ಇದು ಕ್ಯಾನ್ಸಲ್ ಆಗಿ ಉತ್ತರ ನಿಮ್ಗೆ ಏನ್ ಬರುತ್ತೆ, 0 ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಅದೇ ಈ ಪ್ರಾಬ್ಲಮ್ ನೋಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ಏನಂತ, ಯಾವ ಕ್ವಾಡ್ರೆಂಟ್ ಅಲ್ಲಿ ಬರ್ತಿದೆ ಅಂತಂದ್ರೆ 180 ಮತ್ತೆ 270 ಬರ್ತಾ ಇದೆ. ಇಲ್ಲಿ ಕೊಟ್ಟಿರುವಂತದ್ದೇನು, tan A is equal to 5/12. That means opposite by adjacent. ನಮ್ಗೆ ಏನ್ ಬೇಕು, ಇಲ್ಲೂ ಕೂಡ ಹೈಪಾಟ್ನಸ್ ಬೇಕಾಗಿದೆ. ಏನ್ ಬೇಕಾಗಿದೆ, ಹೈಪಾಟ್ನಸ್ ಬೇಕಾಗಿದೆ. ಸೊ ಯು ಕ್ಯಾನ್ ರೈಟ್ ದಟ್ ಹೈಪಾಟ್ನಸ್ ವ್ಯಾಲ್ಯೂ ಆಪೋಸಿಟ್ we have given it as 5. adjacent ಎಷ್ಟು 12. ಹೈಪಾಟ್ನಸ್ ಸ್ಕ್ವೇರ್ ಇಸ್ ಈಕ್ವಲ್ ಎಷ್ಟಾಗುತ್ತೆ, 144 ಪ್ಲಸ್ 25 ಆಗುತ್ತೆ. ಯಾಕಂದ್ರೆ 12 ಸ್ಕ್ವೇರ್ 145, 5 ಸ್ಕ್ವೇರ್ 25, ಪೈಥಾಗರಸ್ ಥಿಯರಂ ಯೂಸ್ ಮಾಡಿದಾಗ 169 ಆಗುತ್ತೆ. ದಿಸ್ ಇಸ್ ವಾಟ್ h ಸ್ಕ್ವೇರ್ ವ್ಯಾಲ್ಯೂ ಇದು. h ವ್ಯಾಲ್ಯೂ 116, ದಟ್ ಇಸ್ ರೂಟ್ ಆಫ್ 169 ಇಸ್ ಈಕ್ವಲ್ ಟು ವಾಟ್, 13 ವ್ಯಾಲ್ಯೂ. ಹಾಗಾದ್ರೆ ನಾವ್ ಏನಂತ ಬರೀಬಹುದು, ಸೈನ್ ಎ ಅಂಡ್ ಕಾಸ್ ಎ. ಸೈನ್ ಎ ವ್ಯಾಲ್ಯೂನ ಬರ್ಕೊಳ್ಳಿ. ಸೈನ್ ಎ ಆಪೋಸಿಟ್ ವ್ಯಾಲ್ಯೂ ಬೈ ಹೈಪಾಟ್ನಸ್. ಆಪೋಸಿಟ್ 5 ಡಿವೈಡೆಡ್ ಬೈ ಹೈಪಾಟ್ನಸ್ ಎಷ್ಟಾಯ್ತು, ನಮ್ಗೆ ಎಷ್ಟು ಬಂತು, 13 ಬಂತು. ಕಾಸ್ ಆಫ್ ದಿ ಎ ವ್ಯಾಲ್ಯೂ ಅಗೇನ್ ಅಡ್ಜಸೆಂಟ್ ವ್ಯಾಲ್ಯೂ. ಸೊ ವಾಟ್ ಇಸ್ ದ ಅಡ್ಜಸೆಂಟ್ ವ್ಯಾಲ್ಯೂ ನಮಗೆ ಕೊಟ್ಟಿರುವಂತದ್ದು, ಅವರು ದೇ ಹಾವ್ ಗಿವನ್ 12 ಕೊಟ್ಟಿದ್ದಾರೆ, 12/13. ಬಟ್ ಈ ಥರ್ಡ್ ಕ್ವಾಡ್ರೆಂಟ್ ಇಲ್ಲಿದೆ, ಈ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಅವ್ರು ಕೊಟ್ಟಿರುವಂತಹ ಪ್ರಾಬ್ಲಮ್ ಇಲ್ಲಿದೆ, ಈ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಈ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಸೈನು ಮತ್ತೆ ಕಾಸು ನೆಗೆಟಿವ್. ಅದಕ್ಕೆ ನೀವೇನ್ ಬರೀಬೇಕು, ಇಲ್ಲಿ ಮೈನಸ್ ಸೈನ್ ಹಾಕ್ಬೇಕು, ಇಲ್ಲೂ ಕೂಡ ಮೈನಸ್ ಸೈನ್ ಹಾಕ್ಬೇಕು. ಇಷ್ಟು ಹಾಕಿದ್ರೆ ಇದು ನಮಗೆ ಸಿಕ್ಕಿರುವಂತಹ ಸೊಲ್ಯೂಷನ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಡಿಫರೆಂಟ್ ಕ್ವಾಡ್ರೆಂಟ್ಸ್. ಇನ್ನು ಲಾಸ್ಟ್ ಆಗಿರುವಂತಹ ಪ್ರಾಬ್ಲಮ್ಸ್ ನೋಡಿ, ಇದೇ ಪ್ರಾಬ್ಲಮ್ಸ್ ನ ಕೇಳ್ತಾನೆ ಇರೋದು ರಿಪೀಟ್ ಆಗಿ, ಇನ್ಯಾವುದು ಕೂಡ ಸಪರೇಟ್ ಆಗಿಲ್ಲ. ಸೊ ಇವೆಲ್ಲ ನಾವು ಮಾಡಿರುವಂತದ್ದೇನೆ, ನೀವು ಅಬ್ಸರ್ವ್ ಮಾಡಬಹುದು. ಇದು ಕೂಡ ಎಕ್ಸಾಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳಿರುವಂತದ್ದೇನೆ. ನೋಡಿ 270 ಮೈನಸ್ ಅಂತ ಕೊಟ್ಟಿದ್ದಾರೆ, ಇದೇನಾಗುತ್ತೆ ಕಾಸ್ ಸಿ ಆಗುತ್ತೆ, ಇದು ಮೈನಸ್ ಬರುತ್ತೆ. ಸೊ 180 ಮೈನಸ್ ಅಂತ ಹೇಳಿದ್ರೆ ಟ್ಯಾನ್ ಏನೇ ಬರುತ್ತೆ, ಬಟ್ 180 ಸೆಕೆಂಡ್ ಕ್ವಾಡ್ರೆಂಟ್ ಮೈನಸ್ ಬರುತ್ತೆ. 360 ಅಂತಂದ್ರೆ ಮತ್ತೆ ಸೀಕೆಂಟ್ ಬರುತ್ತೆ, ಸೀಕೆಂಟ್ 360 ಪ್ಲಸ್ ಎನ್ ಫಸ್ಟ್ ಕ್ವಾಡ್ರೆಂಟ್. ಸೊ ಓಲ್ ಡಿವೈಡೆಡ್ ಬೈ 180 ಅಂದ್ರೆ ಮತ್ತೆ ಕಾಸ್ ಎ ಉಳ್ಕೊಳುತ್ತೆ. ಇದು ಕೂಡ ನಮ್ಗೆ ಏನ್ ಬರ್ತಿದೆ, ಪ್ಲಸ್ ಬರುತ್ತೆ. ಸಾರಿ, ಪ್ಲಸ್ ಅಲ್ಲ ಮೈನಸ್ ಬರುತ್ತೆ. ಬಿಕಾಸ್ ಇಟ್ ಇಸ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸು ನೆಗೆಟಿವ್ ಆಗಿರೋದ್ರಿಂದ ಮೈನಸ್ ಬರ್ತಾ ಇದೆ. 90 ಇರೋದ್ರಿಂದ ಇದೇನಾಗುತ್ತೆ, ಸೀಕೆಂಟ್ ಎ ಆಗುತ್ತೆ ವಿತ್ ಪಾಸಿಟಿವ್ ಬಿಕಾಸ್ ಫಸ್ಟ್ ಕ್ವಾಡ್ರೆಂಟ್. ಅಗೇನ್ 180 ಇರೋದ್ರಿಂದ ಟ್ಯಾನ್ ಏನಾಗುತ್ತೆ, ಕಾಟ್ ಎ ಆಗುತ್ತೆ. ಅಂಡ್ ಇಟ್ಸ್ ಕಮ್ಸ್ ಅಂಡರ್ ವಿಚ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಇಸ್ ದ ಪಾಸಿಟಿವ್ ವ್ಯಾಲ್ಯೂ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಟ್ಯಾನ್ ಮತ್ತೆ ಟ್ಯಾನ್ ಇಲ್ಲಿ ಕಾಟ್ ಆಗೋದಿಲ್ಲ. ಸಾರಿ, ಟ್ಯಾನ್ ಆಗಿ ಬರ್ಕೊಳ್ಳಿ. tan A ಕ್ಯಾನ್ಸಲ್, ಸೀಕೆಂಡ್ ಎ ಕ್ಯಾನ್ಸಲ್, ಕಾಸ್ ಎ ಕ್ಯಾನ್ಸಲ್, ಒಂದು ಮೈನಸ್ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಉತ್ತರ ಆಗಾದ್ರೆ ಎಷ್ಟು ಬರ್ತಿದಪ್ಪ ಅಂದ್ರೆ, ಯು ವಿಲ್ ಗೆಟ್ ಇಟ್ ಆಸ್ -1. ಓಕೆನಾ, ಸೈನ್ 270 ಮೈನಸ್ ಎ ಮೈನಸ್, ಟ್ಯಾನ್ 180 ಮೈನಸ್ ಎ ಮೈನಸ್, ಸೀಕೆಂಟ್ 360 ಪ್ಲಸ್ ಎ ಪ್ಲಸ್, ಕಾಸ್ 180 ಮೈನಸ್ ಎ ಮೈನಸ್, 90 ಮೈನಸ್ ಎ ಪ್ಲಸ್, ಟ್ಯಾನ್ 180 ಪ್ಲಸ್ ಎ ಕರೆಕ್ಟ್ ಆಗಿದೆ ಆನ್ಸರ್. ಸೊ ಇದು ನಿಮ್ಗೆ ಇರುವಂತಹ, ಮತ್ತೆ ಈ ತರ ಕೊಟ್ಟಾಗ ನೋಡಿ, ಈ 5 ವ್ಯಾಲ್ಯೂ ಜಾಗದಲ್ಲಿ 180 ಹಾಕೊಂಡು 4 ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೋಡಿ ಇದು 45 ಬರ್ತಾ ಇದೆ, ಟ್ಯಾನ್ ಸ್ಕ್ವಯರ್ 45 ಡಿಗ್ರಿ ಪ್ಲಸ್ ಇಲ್ಲಿ 3π/4 ಅಂದ್ರೆ 3 ಟೈಮ್ಸ್ ಆಫ್ 45 ಡಿಗ್ರಿ. ನೀವು ಈ ಪೈ ಜಾಗದಲ್ಲಿ ನೀವು ಕನ್ವರ್ಷನ್ ಗೊತ್ತಿರುತ್ತಲ್ಲ, ಕನ್ವರ್ಷನ್ ಮಾಡ್ಕೊಬೇಕು. ಕನ್ವರ್ಷನ್ ಮಾಡ್ಕೊಂಡಾಗ ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ. ಸೊ 3 ಟೈಮ್ಸ್ ಆಫ್ 45, 5 ಟೈಮ್ಸ್ ಆಫ್ 45, 7 ಟೈಮ್ಸ್ ಆಫ್ 45 ಆ ವ್ಯಾಲ್ಯೂಸ್ ನ ಬರ್ಕೊಂಡು ನೀವೇನ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ನನ್ಗನ್ಸಂಗೆ ಇದು 1 ಬರುತ್ತೆ, ಇದು 1 ಬರುತ್ತೆ, ಇದು 1 ಬರುತ್ತೆ, ಇದು 1 ಬರುತ್ತೆ. ಅದಕ್ಕೆ ಆನ್ಸರ್ ಇಸ್ ಈಕ್ವಲ್ ಟು 4 ಬರುತ್ತೆ. ಓಕೆನಾ, ಸೊ ದಿಸ್ ಈಸ್ ನಿಮ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್. ಇದು ಮೋಸ್ಟ್ ಇಂಪಾರ್ಟೆಂಟ್
ನಿಮ್ಗೆ ಬೇಕು ಅಂದ್ರೆ ನಾನು ಸಾಲ್ವ್ ಮಾಡ್ತೀನಿ. ಇಷ್ಟೇ ಮಾಡಿದೀನಿ, ಇದನ್ನ ಮಾಡೋದು ಕಷ್ಟ ಆಗೋದಿಲ್ಲ. ವಿಡಿಯೋ ಲೆಂತ್ ಆದಷ್ಟು ನಿಮ್ಗೆ ರಿಸ್ಕ್ ಅನ್ನೋದು ನನ್ನ ಉದ್ದೇಶ ಅಷ್ಟೇನೆ. ಓಪನ್ ಮಾಡ್ಕೊತಾ ಇದೀನಿ. ಸೊ ಇಲ್ಲಿ ನೋಡಬಹುದು ನೀವು. ಸೊ 3 ಟೈಮ್ಸ್ ಆಫ್ 45 ಅಥವಾ 3 ಇಂಟು 180 is equal to divided by 4 ಹಾಕ್ತೀನಿ. ಎಷ್ಟು ಬರ್ತಿದೆ? 135 ಬರ್ತಿದೆ. This is tan square of 135 degree plus 5 pi by 4 ಹಾಕೋಣ. So 5 into 180 is equal to divided by 4 ಹಾಕೊಂಡ್ರೆ 225 ಬರ್ತಾ ಇದೆ. This is tan square of 225 plus tan square of 7 pi by 4. Tan square of 7 pi ಬರ್ತದೆ. 7 into 45 ಡಿಗ್ರಿ ಕೂಡ ಹಾಕ್ಬೋದು. 315 ಬರ್ತಾ ಇದೆ. ಓಕೆನಾ? ದಟ್ ಈಸ್ tan square of 315 ಡಿಗ್ರಿ. ಸೊ ಸ್ಪ್ಲಿಟ್ ಮಾಡಿದ್ದೆ ಆದ್ರೆ ಇದು 1 ಸ್ಕ್ವೇರ್ ಬರ್ತಾ ಇದೆ. ಇದು 180 ಮೈನಸ್ 45 ಅಂದ್ರೆ -1 ಸ್ಕ್ವೇರ್ ಬರುತ್ತೆ. ಪ್ಲಸ್ ಇದು 225 180 ಪ್ಲಸ್ 45 ಪ್ಲಸ್ 1 ಸ್ಕ್ವೇರ್ ಬರ್ತದೆ. 360 ಮೈನಸ್ 45 ಮೈನಸ್ 1 ಸ್ಕ್ವೇರ್ ಬರುತ್ತೆ. ಸೊ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 that is equal to 4. That is the required answer. So this is the required answer. ಓಕೆನಾ? ಈಸಿಯಾಗಿ ಸಾಲ್ವ್ ಮಾಡಬಹುದು. ಇನ್ನ ಇವೆಲ್ಲ ವ್ಯಾಲ್ಯೂಸ್ ಮಾಡುವಂತದ್ದೇ ಎಕ್ಸಾಂಪಲ್ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ. ಇದು ಕೂಡ ಮತ್ತೆ 5/4 ಬರ್ತಾ ಇದೆ. ಈಗ ತಾನೇ ನೋಡಿದ್ರಿ sin ಸ್ಕ್ವೇರ್ ಆಫ್ 5/4 ಅಂದ್ರೆ 45 ಡಿಗ್ರಿ. sin ಸ್ಕ್ವೇರ್ ಆಫ್ 3/4 ಅಂತಂದ್ರೆ 135 ಮಾಡಬೇಕು. ಓಕೆ, ಅದೇ ರೀತಿ sin ಸ್ಕ್ವೇರ್ ಆಫ್ ಎಷ್ಟಿದೆ ನಿಮ್ಗೆ ಇಲ್ಲಿ ಬಂದಿರುವಂತ ಆನ್ಸರ್ 225 ಡಿಗ್ರಿ ಕನ್ವರ್ಷನ್ ಮಾಡಿದಾಗ sin ಸ್ಕ್ವೇರ್ ಆಫ್ ಇದು 350 ಡಿಗ್ರಿ. ಓಕೆನಾ? ಸೊ sin ಸ್ಕ್ವೇರ್ ಆಫ್ 45 ನಮ್ಗೆಲ್ಲ ಗೊತ್ತಿದೆ. 1/√2 ಹೋಲ್ ಸ್ಕ್ವೇರ್. 135 ಅಂದ್ರೆ 180 ಮೈನಸ್ 45 ಅಗೇನ್ 1/√2 ಹೋಲ್ ಸ್ಕ್ವೇರ್. 225 180 ಪ್ಲಸ್ 45 ಅಂದ್ರೆ -1/√2 ಹೋಲ್ ಸ್ಕ್ವೇರ್. ಇಲ್ಲೂ ಕೂಡ 350 ಅಂದ್ರೆ -1/√2 ಹೋಲ್ ಸ್ಕ್ವೇರ್. ಸೊ ಎಲ್ಲ ಹೋಲ್ ಸ್ಕ್ವೇರ್ ಇರೋದ್ರಿಂದ ನಮ್ಗೆ ತೊಂದರೆ ಆಗಲ್ಲ. ಇದು 1/2 ಪ್ಲಸ್ 1/2 ಪ್ಲಸ್ 1/2 ಪ್ಲಸ್ 1/2 that is 4. We are getting this half plus half 1, half plus half 1, that is 1 plus 1 2. So this will be the answer. Okay, hence it is 4. So ಇಲ್ಲಿಗೆ ಅಲೈಡ್ ಆಂಗಲ್ ನ ಒಂದು ಪ್ರಾಬ್ಲಮ್ ಬಿಡ್ತೀರಾ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗಾಯ್ತು. ಸೊ ನಿಮಗೆ ಎಕ್ಸಾಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಲಾಸ್ಟ್ 2 ಸೆಷನ್ ಅಲ್ಲಿ ನಾವು ಅಲೈಡ್ ಆಂಗಲ್ ಮತ್ತೆ ಮೊದಲನೇ ಇದಾಗಿರುವಂತಹ ಆಂಗಲ್ ಕನ್ವರ್ಷನ್ ಬಗ್ಗೆ ತಿಳ್ಕೊಂಡ್ರೆ, ಈಗ ನಾವು ಅಂದ್ರೆ 3rd ಯೂನಿಟ್ ಇಂದ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಆದ್ರೆ ಇಲ್ಲಿ ತಿಳ್ಕೊಬೇಕು ಅಂತಂದ್ರೆ ಫಸ್ಟ್ ನಿಮ್ಗೆ ಏನ್ ಗೊತ್ತಿರಬೇಕಂದ್ರೆ ಫಾರ್ಮುಲಾಗಳ ಬಗ್ಗೆ ಸ್ವಲ್ಪ ಗ್ರಿಪ್ ಇರಬೇಕು. ಯಾಕೆ ಅಂತಂದ್ರೆ ಈ ಚಾಪ್ಟರ್ ಬರುವಂತದ್ದು ಈ 3 ಫಾರ್ಮುಲಾ ನೋಡಿ. ಒಂದು ಸೈನ್ ಆಫ್ ಎ ಪ್ಲಸ್ ಬಿ, ಇದೇ ಫಾರ್ಮುಲಾನೇ ಇಲ್ಲೂ ಕೂಡ ಕೊಟ್ಟಿದ್ದೀನಿ. ಇದು ಪ್ಲಸ್, ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ. ಓಕೆನಾ? ಸೈನ್ ಆಫ್ ಎ ಪ್ಲಸ್ ಬಿ ಬಂದು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂದ್ರೆ ಎಸ್ ಸಿ ಪ್ಲಸ್ ಸಿ ಎ ಅಂತ ನೆನ್ಪಿಟ್ಕೊಳ್ಳಿ. ಅದೇ ಕಾಸ್ ಆಫ್ ಎ ಪ್ಲಸ್ ಬಿಗೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ದಟ್ ಮೀನ್ಸ್ ಸಿ ಸಿ ಮೈನಸ್ ಎಸ್ ಎಸ್ ಅಂತ ಇಟ್ಕೊಳ್ಳಿ. ಆದ್ರೆ ಟ್ಯಾನ್ ಆಫ್ ಎ ಪ್ಲಸ್ ಬಿ ವೆರೈಟಿ ಫಾರ್ಮುಲಾ. ಇದರಲ್ಲಿ ಮೇಲೆ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಅಂತ ಬರುತ್ತೆ. ದಟ್ ಮೀನ್ಸ್ ವಾಟ್, ಈ 3 ಫಾರ್ಮುಲಾ ಇಂದ ನಿಮಗೆ ಮಿನಿಮಮ್ ಅಂದ್ರೂ ಕೂಡ ಒಂದು 5 to 6 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಏನಕ್ಕೋಸ್ಕರ ಇದು ಅಂತಂದ್ರೆ ಕೆಲವು ಟೈಮ್ ನೀವು ಪ್ರಾಬ್ಲಮ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ. ಅವಾಗ ಯಾವ ರೀತಿ ಮಾಡಬೇಕು ಮತ್ತೆ ಫಾರ್ಮುಲಾ ಬರೆದ್ರೆ, ಅಟ್ಲೀಸ್ಟ್ ಫಾರ್ಮುಲಾ ಬರೆದ್ರೆ ಆದ್ರೂ ಕೂಡ ನಿಮ್ಗೆ ಒಂದು 2 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರುತ್ತೆ. ಆದಷ್ಟು ನಿಮ್ಗೆ ಟೈಮ್ ಇರೋದ್ರಿಂದ ನೀವೇನ್ ಮಾಡಿ ಫಾರ್ಮುಲಾನ ಚೆನ್ನಾಗಿ ಕಲ್ತ್ಕೋಬೇಕು. ಏನಂತ ಕರೀತಾರೆ ಇದನ್ನ? ಕಾಂಪೌಂಡ್ ಆಂಗಲ್ ಫಾರ್ಮುಲಾ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾಂಪೌಂಡ್ ಆಂಗಲ್ ಫಾರ್ಮುಲಾ ಅಂತ ಕರೀತಾರೆ. ಸೊ ಲಾಸ್ಟ್ ವಿಡಿಯೋ ಅಲೈಡ್ ಆಂಗಲ್ ತುಂಬಾ ಲೆಂತಿ ಮಾಡಿದ್ದೆ, ಬಟ್ ಅದಕ್ಕೆ ಹುಡುಗರು ಕೂಡ ಕಮೆಂಟ್ ಮಾಡಿ ಹೇಳಿದ್ರು, ಸರ್ ತುಂಬಾ ಲೆಂತಿ ಆಗಿದೆ ವಿಡಿಯೋ ಅಂತ ಹೇಳಿ ಕೆಲವರು ಯಾರು ಕಮೆಂಟ್ ಮಾಡಿದ್ರು. ಓಕೆ ಸರ್, ಲೆಂತಿ ಯಾಕೆ ಅಂದ್ರೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಜಾಸ್ತಿ ಮಾಡಿದಾಗ ಲೆಂತಿ ಆಗೇ ಆಗುತ್ತೆ. ಬಟ್ ಇದು ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ ಅಲ್ಲಿ ನಾನು
ನಾನು ಬೇಕಾದ್ರೆ ಶಾರ್ಟ್ ಮಾಡ್ಬೋದು ವಿಡಿಯೋ, ಒಂದು ಪ್ರಾಬ್ಲಮ್ ಮಾಡ್ಬಿಟ್ಟು ಸಾಕು ಅಂತ ಮುಗಿಸ್ಬಿಟ್ರೆ ರಿಮೈನಿಂಗ್ ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡಿ, ಆದಷ್ಟು ಎಲ್ಲಾ ಪ್ರಾಬ್ಲಮ್ಸ್ ನ ಕಾನ್ಸಂಟ್ರೇಟ್ ಮಾಡಿ. ಈಗ ಇಲ್ಲಿ ಪ್ಲಸ್ ಆಯ್ತು, ಇಲ್ಲಿ ಮೈನಸ್ ಇರುತ್ತೆ. ಅಂದ್ರೆ ಸೈನ್ ಅಲ್ಲಿ ಪ್ಲಸ್ ಇದ್ದಾಗ ಇಲ್ಲೂ ಕೂಡ ಪ್ಲಸ್ ಇರುತ್ತೆ. ಅದೇ ಸೈನ್ ಅಲ್ಲಿ ಇಲ್ಲಿ ಮೈನಸ್ ಇದ್ದಾಗ ಇಲ್ಲೂ ಕೂಡ ಮೈನಸ್ ಇರುತ್ತೆ. ಬಟ್ ಕಾಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ಇದೆ. ಟ್ಯಾನ್ ಹೆಂಗಾಗುತ್ತೆ, ಪ್ಲಸ್ ಇದ್ರೆ ನ್ಯೂಮರೇಟರ್ ಪ್ಲಸ್ ಇರುತ್ತೆ, ಡಿನಾಮಿನೇಟರ್ ಮೈನಸ್ ಇರುತ್ತೆ. ಸೊ ಅದೇ ರೀತಿ ಟ್ಯಾನ್ ಅಲ್ಲಿ ಮೇಲೆ ಮೈನಸ್ ಇದ್ದಾಗ ಇಲ್ಲೂ ಮೈನಸ್ ಬರುತ್ತೆ, ಕೆಳಗಡೆ ಪ್ಲಸ್ ಬರುತ್ತೆ. ಸೊ ಇದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವು ನೆನ್ಪಿಟ್ಕೊಬಹುದು. ಸೊ ಇದನ್ನ ನಾವೇನಂತ ಕರಿತೀರಿ, ಕಾಂಪೌಂಡ್ ಆಂಗಲ್ ಅಂತ ಕರಿತೀರಿ. ಓಕೆನಾ? ಸೊ ಈಗ ಇದ್ರ ಮೇಲೆ ಬರುವಂತ ಪ್ರಾಬ್ಲಮ್ಸ್ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್. ಯಾಕಂದ್ರೆ ಇದ್ರ ಮೇಲೆ ಕೂಡ ಪ್ರತಿ ಸತಿ ಎಕ್ಸಾಮ್ ಅಲ್ಲಿ ನಿಮಗೆ ಒಂದು ಕ್ವಶನ್ ಅಂತೂ ಗ್ಯಾರಂಟಿ. ನೋಡಿ, ಇಲ್ಲಿ ನೋಡಿದ ತಕ್ಷಣ ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಸೊ ಟ್ಯಾನ್ ಆಫ್ 45 ಮೈನಸ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಬೈ 1 ಪ್ಲಸ್ ಟ್ಯಾನ್ ಎ. ಅಂದ್ರೆ ನಿಮ್ಗೆ ಈ 4 ಮಾರ್ಕ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನ ಒಂದು ನೋಡೋಣ ಬೇಕಾದ್ರೆ ಕ್ವಶನ್ ಪೇಪರ್ ಅಲ್ಲಿ. ಇಲ್ಲೂ ಕೂಡ ನೀವು ನೋಡ್ಬೋದು, ಇಮಿಡಿಯೇಟ್ ಅಂದ್ರೆ ಕನ್ವರ್ಷನ್ ಪ್ರಾಬ್ಲಮ್ ಗೆ ಕೊಟ್ಟಿದ್ದಾರೆ. ನೀವು ಕನ್ವರ್ಷನ್ ಆಲ್ಟರ್ನೇಟಿವ್ ಪ್ರಾಬ್ಲಮ್ ಜಾಸ್ತಿ ಇದನ್ನ ಕೊಟ್ಟಿದ್ದಾರೆ. tan a is equal to 1 by 3, tan b is equal to 1 by 2, then find tan of a plus b ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ಮೇಕಪ್ ಎಕ್ಸಾಮ್ ಅಲ್ಲಿ ಕೂಡ ನೋಡ್ಬೋದು ನೀವು. ಮೇಕಪ್ ಎಕ್ಸಾಮ್ ಅಲ್ಲಿ ಕೂಡ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಾಬ್ಲಮ್ ಒಂದು ಇದ್ದೇ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ, ಯು ಕ್ಯಾನ್ ಅಬ್ಸರ್ವ್ ಇಯರ್ ವೆರಿ ಈಸಿಲಿ. ಏನಿದು, ಪ್ರೂವ್ ದಟ್ ಟ್ಯಾನ್ ಆಫ್ 45 ಪ್ಲಸ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಎ ಬೈ 1 ಮೈನಸ್ ಟ್ಯಾನ್ ಎ. ಇನ್ನು ಮಾರ್ಚ್ ಏಪ್ರಿಲ್ ಪೇಪರ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ನಿಮಗೆ ಒಂದು ಟ್ಯಾನ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದೇ ಇದೆ. ದಟ್ ಇಸ್ ನಥಿಂಗ್ ಬಟ್ ವಾಟ್, tan a is equal to 1 by 3, tan b is equal to 1 by 2, then find tan of a plus b. ಸೊ ಅದೇ ರೀತಿಯಾಗಿ ಇನ್ನೂ ಒಂದು ಕ್ವಶನ್ ನೋಡೋಣ. ಸೊ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ, ಬಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ಅದು ನಿಮ್ಗೆ ಕಾಣಿಸಿರಲ್ಲ. ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಆದ್ರೆ, ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನ್ ಬಂದಿದೆ ಇದ್ರಲ್ಲಿ ನೋಡೋದಾದ್ರೆ, ಇಲ್ಲೂ ಕೂಡ ನಮಗೆ ಇಲ್ಲೊಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಕರೆಕ್ಟಾ? ಯಾವ್ದಿದು, ಇಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಇಲ್ಲೊಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಸೊ ಇಲ್ಲೂ ನೋಡ್ಬೋದು ನೀವು, ಪ್ರೂವ್ ದಟ್, ಸೊ tan 69 ಪ್ಲಸ್ tan 66 ಬೈ 1 ಮೈನಸ್. ಇದಂತೂ ತುಂಬಾ ಅಂದ್ರೆ ತುಂಬಾ ಈಸಿ ಆಗಿರೋ ಪ್ರಾಬ್ಲಮ್. ವೆರಿ ಸಿಂಪಲ್, ಒಂದ್ ಸ್ಟೆಪ್ ಅಲ್ಲಿ ಆನ್ಸರ್ ಬರುತ್ತೆ. ಸೊ ಈಸಿಯಾಗಿ ಮಾಡುವಂತ ಪ್ರಾಬ್ಲಮ್. ಇಲ್ಲಿ ಕೂಡ ನೋಡ್ಬೋದು 6 ಮಾರ್ಕ್ಸ್. ನೋಡಿ, ಇದನ್ನ 6 ಮಾರ್ಕ್ಸ್ ಕೂಡ ಕೊಡ್ತಾ ಇದ್ದಾರೆ. ಇದನ್ನ ಅಬ್ಸರ್ವ್ ಮಾಡ್ಬೋದು ನೀವು. ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ ಅಲ್ಲಿ 6 ಮಾರ್ಕ್ಸ್ ಕೂಡ ಆ ಕ್ವಶನ್ ಬರ್ತಾ ಇದೆ. ಸೊ ಹಾಗಾದ್ರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಹಾಗಾದ್ರೆ ನಾವು ಫಸ್ಟ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಏನಪ್ಪ ನೆನಪಿರ್ಬೇಕು ಅಂದ್ರೆ, ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಟ್ಯಾನ್ ಆಫ್ 45 ಮೈನಸ್ ಎ ಅಂತ ಇದೆ. ಕರೆಕ್ಟಾ? ಏನಂತ ಇದೆ, ಟ್ಯಾನ್ ಆಫ್ 45 ಮೈನಸ್ ಎ. ಸೊ ಯಾವಾಗ ಟ್ಯಾನ್ ವ್ಯಾಲ್ಯೂ ಇದೆ, ಈ ಕಡೆನೂ ಟ್ಯಾನ್ ಇದೆ, ಈ ಕಡೆನೂ ಟ್ಯಾನ್ ಇದೆ ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು, ನಾವು ಸಮ್ವೇರ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ವಿ ಕ್ಯಾನ್ ಯೂಸ್ ದಟ್ ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ. ಸೊ ನೋಡಿ, ನೋಡಕ್ಕೆ ಪ್ರಾಬ್ಲಮ್ ಈಸಿಯಾಗಿ ಇರುತ್ತೆ, ಅದು ಕೂಡ ನಿಮ್ಗೆ ಐಡೆಂಟಿಫೈ ಮಾಡಕ್ ಬರ್ಬೇಕಷ್ಟೇನೆ. ಒಂದು ಟ್ಯಾನ್ ಪ್ರಾಬ್ಲಮ್ ಅಂತೂ ಫಿಕ್ಸ್ ಆಗಿರುತ್ತೆ ಈ ನಡುವೆ ಕ್ವಶನ್ ಪೇಪರ್ಸ್ ಅಲ್ಲಿ. ಹಾಗಾಗಿ ನೀವು ಈಸಿಯಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು ಇದನ್ನ. ಹಾಗಾದ್ರೆ ಏನ್ ಮಾಡೋಣ, ಟ್ಯಾನ್ ಆಫ್ ದಿ ವ್ಯಾಲ್ಯೂ ನಾವು ಫಸ್ಟ್ ಎ ಮೈನಸ್ ಬಿ ಫಾರ್ಮುಲಾನ ಬರೆಯೋಣ. ಏನ್ ಫಾರ್ಮುಲಾ, ಟ್ಯಾನ್ ಆಫ್ ಎ ಮೈನಸ್ ಟ್ಯಾನ್ ಆಫ್ ಬಿ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಕರೆಕ್ಟಾ? ಸೊ ಇದು ನಾನು ಆಲ್ರೆಡಿ ಹೇಳಿದ್ದೆ, ಟ್ಯಾನ್ ಅಲ್ಲಿ ಮೈನಸ್ ಬಂದಾಗ ಇಲ್ಲಿ ಮೈನಸ್ ಬರುತ್ತೆ, ಕೆಳಗಡೆ ಪ್ಲಸ್ ಬರುತ್ತೆ. ನೋಡಿ, ಇದನ್ನು ಕಂಪೇರ್ ಮಾಡಿದಾಗ ನಾವು ಕೊಟ್ಟಿರುವಂತಹ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಎ ಇದೆ, ಇಲ್ಲಿ 45 ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಎ ಇದೆ. ಹಾಗಾದ್ರೆ ವೆರಿ ಸಿಂಪಲ್, ಎ ಜಾಗದಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ವಿ ಹ್ಯಾವ್ ಟು ಪುಟ್. ನೋಡಿ, ಮ್ಯಾಥ್ಸ್ ಅಲ್ಲಿ ಪುಟ್ ಇಲ್ಲ ಅಂತಂದ್ರೆ ಏನು ಕುಟ್ಟಕ್ಕಾಗಲ್ಲ. ಅದಕ್ಕೆ ಪುಟ್ ಎ ಇಸ್ ಈಕ್ವಲ್ ಟು ಏನ್ ಹಾಕ್ಬೇಕು, 45 ಡಿಗ್ರಿ ಹಾಕೋಣ. ಅದೇ ರೀತಿ ಬಿ ಜಾಗದಲ್ಲಿ ಎಷ್ಟು ಹಾಕ್ಬೇಕಪ್ಪ ಅಂದ್ರೆ ಎ ಹಾಕ್ಬೇಕು. ಹಾಗಾದ್ರೆ ನಮ್ಗೆ ಏನ್ ಸಿಗುತ್ತೆ, ಟ್ಯಾನ್ ಆಫ್ ದಿ ವ್ಯಾಲ್ಯೂ ಎ ಜಾಗದಲ್ಲಿ 45 ಡಿಗ್ರಿ ಮೈನಸ್ ಬಿ ಜಾಗದಲ್ಲಿ ಎಷ್ಟು ಹಾಕ್ತಾ ಇದ್ದೀರಾ, ದಟ್ ಈಸ್ ಈ ಬಿ ಜಾಗದಲ್ಲಿ ಎ ಹಾಕ್ತಾ ಇದ್ದೀರಾ. ಹಾಗಾದ್ರೆ ಪ್ರಾಬ್ಲಮ್ ಏನಾಗುತ್ತೆ ನೋಡಿ, ಇವಾಗ ಟ್ಯಾನ್ ಎ ಜಾಗದಲ್ಲಿ ಎಷ್ಟು ಹೇಳಿದೆ, ಟ್ಯಾನ್ 45. ಹಾಗಾದ್ರೆ ಏನಾಗುತ್ತೆ, ಇದು ಟ್ಯಾನ್ 45 ಮೈನಸ್ ಬಿ ಜಾಗದಲ್ಲಿ ಎ ಬರುತ್ತೆ, ದಿಸ್ ಇಸ್ ಟ್ಯಾನ್ ಬಿ. ಅಂದ್ರೆ ಬಿ ಬರಿಬೇಕಾ, ಎ ಬರಿಬೇಕಾ? ಸೊ ವಿ ಹ್ಯಾವ್ ಟು ರೈಟ್ ಎ ಇಯರ್. ಎ ಬರೆಯೋಣ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎ ಜಾಗದಲ್ಲಿ ಮತ್ತೆ ಎಷ್ಟು, ಟ್ಯಾನ್ 45 ಡಿಗ್ರಿ ಇಂಟು ಟ್ಯಾನ್ ಬಿ ಜಾಗದಲ್ಲಿ ಎ. ಹಾಗಾದ್ರೆ ನನಗೇನ್ ಬಂತು ನೋಡಿ, ಈ ಸ್ಟೆಪ್ ಅಲ್ಲೇ ನನಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಟ್ಯಾನ್ 45 ಬೆಲೆ ಎಷ್ಟು, 1 ಮೈನಸ್ ಟ್ಯಾನ್ ಎ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್
So tan 45 is to 1 into tan A. So this is nothing but what? RHS. ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡ್ಕೊಳ್ಳಿ, ವೆರಿ ಸಿಂಪಲ್ ಇದು, ಸುಮಾರು ಸತಿ ಕೇಳಿದ್ದಾರೆ. ನಿಮಗೆ ಬೇಕಾದ್ರೆ ಇಲ್ಲಿ ಈ ಕಡೆ 45 ಎ ಜಾಗದಲ್ಲಿ ಕೂಡ 45 ಕೊಡ್ಬೋದು. ಸೊ ಅಲ್ಲೂ ಕೂಡ ನಿಮ್ಗೆ ಆನ್ಸರ್ ಬರುತ್ತೆ ಇದೇ ತರ. ಹಾಗಾದ್ರೆ ಎ ಜಾಗದಲ್ಲಿ ಏನ್ ಹಾಕ್ಬೇಕು? 45. ಬಿ ಜಾಗದಲ್ಲಿ ಏನ್ ಹಾಕ್ಬೇಕು? ಎ ಹಾಕ್ಬೇಕು. ಸೊ ನೀವು ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಇಲ್ಲಿ ಮೈನಸ್ ಕೊಟ್ಟಿದ್ರೆ ಇಲ್ಲಿ ಮೈನಸ್ ಬರುತ್ತೆ. ಫಸ್ಟ್ ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಬರ್ಕೋಬೇಕು. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಇದು ಅಷ್ಟೇನೆ, ಇಲ್ಲಿ ಡೈರೆಕ್ಟ್ ಆಗಿದೆ, ಇದು ಯಾವುದೇ ಇಂಡೈರೆಕ್ಟ್ ಕ್ವಶನ್ ಅಲ್ಲ. ಫೈಂಡ್ ದ ಟ್ಯಾನ್ ಆಫ್ ಎ ಪ್ಲಸ್ ಬಿ, ಅಂದ್ರೆ ಟ್ಯಾನ್ ಎ ಬೆಲೆ ಕೊಟ್ಟಿದ್ದಾರೆ, ಟ್ಯಾನ್ ಬಿ ಕೊಟ್ಟಿದ್ದಾರೆ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಕಂಡುಹಿಡಿಬೇಕು. ಹಾಗಾದ್ರೆ ಸೊಲ್ಯೂಷನ್ ಏನಪ್ಪಾ ಅನ್ನೋದಾದ್ರೆ, ನೋಡಿ, ಫಸ್ಟ್ ಆಫ್ ಆಲ್ ವಿ ನೋ ದಟ್ ಏನ್ ಗೊತ್ತಿದೆ ನಮ್ಗೆ? ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿದೆ. ಏನು? ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ whole divided by 1 minus tan A into tan B into tan B. ಕರೆಕ್ಟಾ? ಹಾಗಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಎ ಜಾಗದಲ್ಲಿ, ಸೊ ಅವರೇ ಕೊಟ್ಟಿದ್ದಾರೆ, ಟ್ಯಾನ್ ಎ ಜಾಗದಲ್ಲಿ ಗಿವನ್ ಏನ್ ಗಿವನ್? ಟ್ಯಾನ್ ಎ ಜಾಗದಲ್ಲಿ ಏನ್ ಹಾಕ್ಬೇಕಂತೆ? 1/3 ಕಾಮ ಟ್ಯಾನ್ ಬಿ ಜಾಗದಲ್ಲಿ ಏನ್ ಹಾಕ್ಬೇಕಂತೆ? 1/2. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 1/3 ಪ್ಲಸ್ 1/2 whole divided by 1 minus 1/3 into 1/2. ಸೊ ಈಗ ನಾವು ಕ್ಯಾಲ್ಸಿ ಓಪನ್ ಮಾಡೋಣ. ನೋಡಿ, ಈಗ ನಾವು ಈ ಕ್ಯಾಲ್ಸಿನ್ ನಲ್ಲಿ ಇದನ್ನ ಏನು ಅಂತ ಸಾಲ್ವ್ ಮಾಡಬೇಕು. ಸೊ ಇದಕ್ಕೆ ನೀವು ಕ್ಯಾಲ್ಸಿ ಯೂಸ್ ಮಾಡಿದಾಗ ಸುಮಾರು ವಿದ್ಯಾರ್ಥಿಗಳಿಗೆ ಈ ಫ್ರಾಕ್ಷನ್ ಅನ್ನೋದು ತುಂಬಾ ಕಷ್ಟ ಅನ್ಸುತ್ತೆ. ಅದಕ್ಕೆ ನೀವು ಕ್ಯಾಲ್ಸಿ ಯೂಸ್ ಮಾಡಿ. ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕ್ಯಾಲ್ಸಿ ಬಗ್ಗೆ ಆಗ್ತಾಗ ಕೆಲವು ಕ್ವಶನ್ಸ್ ಕೇಳಿದ್ರಿ ನೀವು, ಸರ್ ನನ್ನ ಕ್ಯಾಲ್ಸಿನ್ ನಲ್ಲಿ ಇದು A/B ಈ ತರ ಕಾಣಿಸ್ತಲ್ಲ ಸರ್, ನಾನು ಏನ್ ಮಾಡ್ಬೇಕು ಅಂತಂದ್ರಿ. ನೋಡಿ, ಈ ತರದ್ ಇಲ್ಲ ಅಂದ್ರೆ, ಈ ಫ್ರಾಕ್ಷನ್ ಇಲ್ಲ ಅಂದ್ರೆ ಈ ಜಾಗದಲ್ಲಿ ನಿಮ್ಗೆ ಏನಿರುತ್ತಪ್ಪ ಅಂತಂದ್ರೆ, ಇಲ್ಲಿ ಬರಿತಾ ಇದೀನಿ ನೋಡಿ. ಸೊ ಐ ಆಮ್ ರೈಟಿಂಗ್ ಆನ್ ದಿಸ್ ಕಾರ್ನರ್ ಎ B/C ಅಂತ ಇರುತ್ತೆ, ಅಥವಾ ನಿಮಗೆ A/B/C ಅಂತ ಕೂಡ ಇರುತ್ತೆ. ಸೊ ಅದನ್ನ ಕೂಡ ನೀವು ಯೂಸ್ ಮಾಡಬಹುದು. ಸೊ ಅದು ಕೊಡ್ಲೇಬೇಕು ಅಂತೇನಿಲ್ಲ, ಆ ತರ ಇದ್ದಾಗ ನೀವು ಕರೆಕ್ಟ್ ಆಗಿ ನೋಡ್ಕೊಬೇಕು. ಹಾಗಾದ್ರೆ ಈಗ ಏನ್ ಮಾಡೋಣ? 1/3 ಇದೆ ನೋಡಿ, 1 ಡಿವೈಡೆಡ್ ಬೈ 3. ಸೊ ಈ ಕಡೆ ಆರೋ ಮಾರ್ಕ್ ಹೊಡಿಬೇಕು, ಮತ್ತೆ ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಎಷ್ಟಾಯ್ತು ಇದು? ಇಟ್ ಈಸ್ ಗೆಟಿಂಗ್ ದಟ್ 5/6 ಬರ್ತಾ ಇದೆ. ಕರೆಕ್ಟ್? ಎಷ್ಟು ಬರ್ತಾ ಇದೆ? 5/6 ಹೋಲ್ ಡಿವೈಡೆಡ್ ಬೈ 1 ಮೈನಸ್. ಸೊ ಇಲ್ಲಿ ಎಷ್ಟು ಬರ್ತಾ ಇದೆ ನೋಡಿ, ಇಲ್ಲಿ ಈ ಕಡೆ ಸೈಡ್ ಅಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಅದನ್ನ ನಾವು ಮಲ್ಟಿಪ್ಲೈ ಮಾಡಬೇಕು. 1 ಡಿವೈಡೆಡ್ ಬೈ 3 ಈ ಕಡೆ ಹಾಕೊಂಡು ಇಂಟು 1/2. ಕರೆಕ್ಟಾ? ಇಂಟು 1 ಡಿವೈಡೆಡ್ ಬೈ 2. ಸೊ ಇದೆಷ್ಟು ಬರ್ತಾ ಇದೆ? ವಿ ಆರ್ ಗೆಟಿಂಗ್ ದಿಸ್ ವ್ಯಾಲ್ಯೂ ಆಸ್ ವಾಟ್? 1 ಡಿವೈಡೆಡ್ ಬೈ 6 ಬರ್ತಾ ಇದೆ. ವಿ ಆರ್ ಗೆಟಿಂಗ್ 1 ಡಿವೈಡೆಡ್ ಬೈ 6. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿ, ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಏನ್ ಮಾಡ್ಕೊಳ್ಳೋಣ, ಮತ್ತೆ ನೀವು ಕ್ಯಾಲ್ಸಿ ಯೂಸ್ ಮಾಡಿ. ಬೇಕಾದ್ರೆ ಕ್ಯಾಲ್ಸಿ ಯೂಸ್ ಮಾಡಿದಾಗ ಈ ಡಿನಾಮಿನೇಟರ್ ಇರುವಂತಹ ವ್ಯಾಲ್ಯೂ ಏನಿದೆ 1 ಮೈನಸ್ 1/6 ಅಲ್ವಾ? ದಟ್ ಮೀನ್ಸ್ ಯು ಕ್ಯಾನ್ ರೈಟ್ ದಿಸ್ 1 ಮೈನಸ್. ಸೊ ಇಲ್ಲಿ ಕೇರ್ಫುಲ್ ಆಗಿ ಬ್ರಾಕೆಟ್ ಹಾಕೊಳ್ಳಿ, 1 ಡಿವೈಡೆಡ್ ಬೈ 6 ಅಂತ ಹಾಕೊಳ್ಳಿ, ಕ್ಲೋಸ್ ದ ಬ್ರಾಕೆಟ್. ಸೊ ಸಾರಿ, ಇಲ್ಲಿ ಕೆಳಗಡೆಗೆ ಮಾತ್ರ ಬ್ರಾಕೆಟ್ ಹಾಕ್ತಿದೆ, ಡಿಲೀಟ್ ಮಾಡಿ. ಈ ರೈಟ್ ಸೈಡ್ ಆರೋ ಮಾರ್ಕ್ ಓದ್ಬಿಟ್ಟು ಈಗ ಬ್ರಾಕೆಟ್ ಹಾಕಿ. ಯು ಆರ್ ಗೆಟಿಂಗ್ 5/6. ಹಾಗಾದ್ರೆ ನ್ಯೂಮರೇಟರ್ ವ್ಯಾಲ್ಯೂ 5/6, ಡಿನಾಮಿನೇಟರ್ 5/6. ಸೊ ಇವೆರಡು ಏನಾಗ್ತಿದೆ? ಕ್ಯಾನ್ಸಲ್ ಆಗುತ್ತೆ. ಸೊ ಈ ಎರಡು ಕ್ಯಾನ್ಸಲ್ ಆದ್ರೆ ನಮ್ಗೆ ಉತ್ತರ ಬರೋದೇನಪ್ಪಾ? ಸೊ ವಾಟ್ ಐ ವಿಲ್ ಗೆಟ್ ಹಿಯರ್, ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಈಕ್ವಲ್ ಟು 1. ಸೊ ನನಗೆ ಏನ್ ಬಂತು? ಟ್ಯಾನ್ ಆಫ್ ದಿ ವ್ಯಾಲ್ಯೂ. ಸೊ ಲೆಫ್ಟ್ ಸೈಡ್ ನೋಡಿದಾಗ ಟ್ಯಾನ್ ಆಫ್ ಎ ಪ್ಲಸ್ ಬಿ ಮಾತ್ರ ಕೇಳಿದ್ದಾರೆ. ಸೊ ಟ್ಯಾನ್ ಆಫ್ ಎ ಪ್ಲಸ್ ಬಿ ಅನ್ನೋದು ನನಗೆ ಎಷ್ಟು ಬರ್ತಾ ಇದೆ? 1 ಬರ್ತಾ ಇದೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. This is the required solution. So tan of a plus b ಎಷ್ಟು ಬಂತು? 1 ಬಂತು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲೂ ಕೂಡ ನೀವು ನೋಡಬಹುದು, ಇದನ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲೂ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಒಂದು ಕ್ವಶನ್ ಪೇಪರ್ ಕೂಡ ಕೇಳಿದ್ದಾರೆ. ಹಾಗಾದ್ರೆ ಇದನ್ನ ಹೆಂಗ್ ಸರ್ ಸಾಲ್ವ್ ಮಾಡೋದು? ಆಲ್ರೆಡಿ ನಾನು ಇದಕ್ಕೆ ಮುಂಚೆ ಸಾಲ್ವ್ ಮಾಡಿರುವಂತದ್ದೇನೆ. ಈಗ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಬರೀಬೇಕು. ಸೊ ಟ್ಯಾನ್ ಆಫ್, ಸೊ ಲೆಟ್ ಮಿ ಟೇಕ್ ದ ಬ್ಲೂ ಇಂಕ್. ಸೊ ಲೆಟ್ ಮಿ ಡಿಲೀಟ್ ದಿಸ್ ಒನ್. So solution, what I should write? First tan of a plus b formula ಬರ್ಕೊಳ್ಳಿ. So tan a plus tan b whole divided by 1 minus
tan A ಇಂಟು tan B. ಹಾಗಾದ್ರೆ ಇಲ್ಲಿ ನೋಡಿ tan A ಡಿವೈಡೆಡ್ ಬೈ 1 ಮೈನಸ್ tan A. ನನಗೆ ಏನಂತ ಆಗುತ್ತೆ ಇಲ್ಲಿ ನೋಡಿ, ಪ್ಲಸ್ ಇದೆ, ಎ ಜಾಗದಲ್ಲಿ 45, ಬಿ ಜಾಗದಲ್ಲಿ ಎ. ದಟ್ ಮೀನ್ಸ್ ಪುಟ್ ಎ ಇಸ್ ಈಕ್ವಲ್ ಟು 45 ಡಿಗ್ರಿ ಕಾಮ ಬಿ ಇಸ್ ಈಕ್ವಲ್ ಟು ಎ. ಹಾಗಾದ್ರೆ ಏನ್ ಸೊಲ್ಯೂಷನ್ ಆಗುತ್ತೆ ಅಂತ ನೋಡಿ, ಟ್ಯಾನ್ ಆಫ್ 45 ಡಿಗ್ರಿ ಪ್ಲಸ್ ಎ ಇಸ್ ಈಕ್ವಲ್ ಟು ಟ್ಯಾನ್ 45 ಡಿಗ್ರಿ ಪ್ಲಸ್ ಟ್ಯಾನ್ ಎ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 45 ಡಿಗ್ರಿ ಇಂಟು ಟ್ಯಾನ್ ಎ. ಹಾಗಾದ್ರೆ ನಮ್ಗೆಲ್ಲ ಗೊತ್ತೇ ಇದೆ, ಟ್ಯಾನ್ 45 ವ್ಯಾಲ್ಯೂ 1 ಪ್ಲಸ್ ಟ್ಯಾನ್ ಎ divided by 1 minus tan A. This is what the required answer, that is equal to RHS. So hence it is proved. So ಇದು ಕೂಡ ಪ್ರೂವ್ ಆಗಿತ್ತು. ಮತ್ತೆ ಇದು ಮತ್ತೆ ರಿಪೀಟ್ ಮಾಡಿ ಕೇಳಿದ್ದಾರೆ. ಇದಕ್ಕೆ ಮುಂಚೆ ಇದನ್ನೇ ಮಾಡಿದೀನಿ ನೋಡಿ ಆಲ್ರೆಡಿ. ದಿಸ್ ಇಸ್ ದ ಸೇಮ್ ಪ್ರಾಬ್ಲಮ್. tan A is equal to 1/3, tan B is equal to 1/2. ಸೊ ಅದಕ್ಕೆ ನೆಕ್ಸ್ಟ್ ಹೋಗೋಣ. ಇಲ್ಲಿ ಮತ್ತೆ ಸೇಮ್ ಪ್ರಾಬ್ಲಮ್ ರಿಪೀಟ್ ಮಾಡಿದ್ದಾರೆ. ವಾಟ್ ಇಸ್ ದಿಸ್ ಒನ್? ಈಗ ತಾನೇ ಪ್ರೂವ್ ಮಾಡಿದ್ದು ಈ ಪ್ರಾಬ್ಲಮ್ ಮತ್ತೆ ಅದೇ ರಿಪೀಟ್ ಆಗಿದೆ. ಸೊ ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಏನಪ್ಪ ಈ ರಿಪೀಟ್ ಆಗ್ತದೆ ಅಂದ್ರೆ ನಾವು ಇದಕ್ಕೆ ಎಷ್ಟು. ಸೊ ಅದೇ ರೀತಿ ಇಲ್ಲಿ ನೋಡಿದ್ದೆ ಆದ್ರೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಸೇಮ್ tan A is equal to 1/2 ಪ್ಲಸ್ tan B is equal to 1/3, ಫೈಂಡ್ ದ ವ್ಯಾಲ್ಯೂ ಆಫ್ tan ಆಫ್ A ಪ್ಲಸ್ B. ಇದು ಕೂಡ ಆಗಿರುವಂತಹ ಪ್ರಾಬ್ಲಮ್ ಏನೆ. ಈಗ ಹಿಂಗೆ ಮುಂದಕ್ಕೆ ಹೋದ್ರೆ ಇಲ್ಲಿ ನೋಡಿ, ಇದು ಒಂದು ಪ್ರೂವ್ ದಟ್ ಅಂತ ಕೊಟ್ಟಿರುವಂತ ಪ್ರಾಬ್ಲಮ್. tan A ನೋಡಿ, ಇದು ನೋಡಿದಾಗ ನಿಮ್ಗೆ ಏನೇನೋ ನಂಬರ್ಸ್ ಇದೆಯಲ್ಲ ಅಂತ ಅನ್ಸುತ್ತೆ, ಬಟ್ ಸಿಂಪಲ್ ಆಗಿರುವಂತ ಪ್ರಾಬ್ಲಮ್. ಟ್ಯಾನ್ ಎ ಜಾಗದಲ್ಲಿ ಏನಿದೆ 69 ಇದೆ, ಬಿ ಜಾಗದಲ್ಲಿ 66 ಇದೆ. ಅಂದ್ರೆ ಇಲ್ಲಿರುವಂತಹ 69 ಇಲ್ಲೂ ಇರೋದ್ರಿಂದ ನಾವೇನ್ ಅನ್ಕೊಬಹುದು, ಇದನ್ನ ಎ ವ್ಯಾಲ್ಯೂ ಅನ್ಕೊಬಹುದು. ಇಲ್ಲಿರೋ ವ್ಯಾಲ್ಯೂನೇ ಇಲ್ಲೂ ಇರೋದ್ರಿಂದ ಇದನ್ನ ನಾವೇನ್ ಅನ್ಕೊಬಹುದು, ಬಿ ಅಂತ ಅನ್ಕೊಬಹುದು. ಹಾಗಾದ್ರೆ ವಿ ನೋ ದಟ್ ನೋಡಿ, ಸೊಲ್ಯೂಷನ್ ಏನ್ ಬರೀಬಹುದಪ್ಪ ಅಂದ್ರೆ ಕೊಟ್ಟಿರುವಂತದ್ದು ಇದು, ಬಟ್ ವಿ ನೋ ದಟ್ ಏನ್ ನಮಗೆ ಗೊತ್ತಿದೆ, ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ divided by 1 minus tan A into tan B, ಕರೆಕ್ಟಾ? is equal to ನಮಗೆ ಏನ್ ಫಾರ್ಮುಲಾ, tan of A plus B, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇದನ್ನ LHS ತಗೊಂಡ್ರೆ LHS ಅಲ್ಲಿ tan A plus tan B by 1 minus tan A into tan B ಅಂತಿದೆ. ಅಥವಾ LHS ಅದು ತಗೊಬಹುದು. ನೀವು ಇನ್ನೊಂದು ಏನ್ ಮಾಡ್ಬೋದಪ್ಪ ಅಂದ್ರೆ ಪುಟ್ A ಜಾಗದಲ್ಲಿ 69, B ಜಾಗದಲ್ಲಿ ನೀವೇನ್ ಹಾಕ್ಬೋದು 66 ನ ಹಾಕ್ಬೋದು. ಅದನ್ನೇ ಮಾಡೋಣ ಇಲ್ಲೂ ಕೂಡ ನಾವು LHS ಅದನ್ನೇ ಹಾಕೋಣ. ಏನ್ ಮಾಡೋಣ, ಪುಟ್ A is equal to 69 and B is equal to 66 degree. ಹಾಗಾದ್ರೆ ಏನಾಗುತ್ತೆ ಈ ಪ್ರಾಬ್ಲಮ್, tan 69 plus tan of the value 66 whole divided by 1 minus tan 69 degree into tan of the value 66 degree ಆಗುತ್ತೆ. ಹಾಗಾದ್ರೆ ಈ ಕಡೆ ಏನಾಗುತ್ತೆ, tan of 69 plus 66 ಆಗುತ್ತೆ. 69 plus 66. ಹಾಗಾದ್ರೆ ಎಷ್ಟಾಯ್ತು ಇದು ಬಲಗಡೆ ವ್ಯಾಲ್ಯೂ, ಟ್ಯಾನ್ ಆಫ್ 9 plus 6 ಅಂದ್ರೆ ಎಷ್ಟಾಯ್ತು, 5 ಆಯ್ತು. ಸೊ ದಟ್ ಇಸ್ 15. 6 plus 6 12 plus 1 13 ಆಯ್ತು, ಕರೆಕ್ಟಾ? ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೊಟ್ಟಿರುವಂತಹ ಟ್ಯಾನ್ 135 ವ್ಯಾಲ್ಯೂ ಬರಬೇಕು. ಟ್ಯಾನ್ 135 ವ್ಯಾಲ್ಯೂ ಎಷ್ಟು ನಮಗೆ, -1. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ನೀವು ಉಲ್ಟಾ ಕನ್ಸಿಡರ್ ಮಾಡ್ಬಿಟ್ರೆ ನೋಡಿ, ಈ ಫಾರ್ಮುಲಾ ಬರೆಯೋದು, ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ಯಾನ್ 135 ಬರುತ್ತೆ, -1 ಅಂತ ಆನ್ಸರ್ ಬರುತ್ತೆ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ಹೆನ್ಸ್ ವಿ ಹಾವ್ ಪ್ರೂವ್ಡ್. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಅದೇ ರೀತಿ ಕಂಟಿನ್ಯೂ ಮಾಡೋಣ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಯಾವುದು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಕಾಂಪೌಂಡ್ ಆಂಗಲ್ಸ್ ಅಲ್ಲಿ ಈಗ ನಾವು ಟ್ಯಾನ್ ಆಫ್ A ಪ್ಲಸ್ ಬಿ ಮೇಲೆ ಯೂಸ್ ಮಾಡಿದ್ರಿ. ಈಗ ಬರುವಂತದ್ದು ಸೈನ್ 15 ಮತ್ತೆ ಕಾಸ್ 15 ವ್ಯಾಲ್ಯೂ. ಅಂದ್ರೆ ನಾವು ಸೈನ್ ಆಫ್ A ಮೈನಸ್ ಬಿ ಫಾರ್ಮುಲಾನ ಯೂಸ್ ಮಾಡಿ ಮಾಡುವಂತಹ ಪ್ರಾಬ್ಲಮ್. ಸೈನ್ ಆಫ್ A ಮೈನಸ್ ಬಿ ಫಾರ್ಮುಲಾ ಏನು, ಸೈನ್ A ಕಾಸ್ ಬಿ ಮೈನಸ್ ಕಾಸ್ A ಸೈನ್ ಬಿ, ಕರೆಕ್ಟಾ? ಸೊ ನಾನು ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ ನಿಮ್ಗೆ ನೋಡಿ, ಈ ಫಾರ್ಮುಲಾ ಸೈನ್ ಆಫ್ A ಮೈನಸ್ ಬಿ ಸೈನ್ ಆಫ್ A ಪ್ಲಸ್ ಬಿ, ಅದ್ರ ಮೇಲೆ ನಾವೀಗ ಪ್ರಾಬ್ಲಮ್ ಮಾಡ್ತಾ ಇರೋದು. ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ, ನೋಡಿ ಸೈನ್ 15 ಡಿಗ್ರಿ ಅಂತ ಬಂದಾಗ 15 ಡಿಗ್ರಿ ಅಂತ ಬಂದಾಗ ನಮ್ಗೆ ಗೊತ್ತಿರುವಂತಹ ಸ್ಟ್ಯಾಂಡರ್ಡ್ ಆಂಗಲ್ಸ್ 45 ಡಿಗ್ರಿ ಮೈನಸ್ 30 ಡಿಗ್ರಿ ಕನ್ಸಿಡರ್ ಮಾಡಿದ್ರೆ ಸಾಕು, ಇದು 15 ಅಂತ ಬರುತ್ತೆ. ಹಾಗಾದ್ರೆ ಎ ಜಾಗದಲ್ಲಿ ಏನಾಗ್ಬೇಕು 45, ಬಿ ಜಾಗದಲ್ಲಿ ಏನಾಗ್ಬೇಕಪ್ಪ ಅಂದ್ರೆ 30 ನ ಹಾಕ್ಬೇಕು. ದಟ್ ಈಸ್ ಸೈನ್ ಆಫ್ 45 ಮೈನಸ್ 30 ಇಸ್ ಈಕ್ವಲ್ ಟು ಸೈನ್ 45 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಮೈನಸ್ ಕಾಸ್ 45 ಡಿಗ್ರಿ ಇಂಟು ಸೈನ್ 30 ಡಿಗ್ರಿ. ಹಾಗಾದ್ರೆ ಸೈನ್ 45 ಎಷ್ಟು 1/√2, ಕಾಸ್ 30 ಸೈನ್ 60 ಅಲ್ವಾ, ದಿಸ್ ಈಸ್ √3/2. ಕಾಸ್ 45 ಅಂದ್ರೆ ಎಷ್ಟು 1/√2, ಸೈನ್ 30 ಅಂದ್ರೆ 1/2.
ಹಾಗಾದ್ರೆ ಬಂದಂತ ಉತ್ತರ ಎಷ್ಟು? 45 minus 15 ಎಷ್ಟಾಗುತ್ತೆ? ಇಟ್ ಈಸ್ ನಥಿಂಗ್ ಬಟ್ ಸೈನ್ 15 ಡಿಗ್ರಿ ಅಲ್ವಾ? ಸೊ ಸೈನ್ 15 ಡಿಗ್ರಿ ಇಸ್ ಈಕ್ವಲ್ ಟು √3 minus 1 divided by 2√2. ಸೊ ಇದನ್ನ ಸಮ್ಟೈಮ್ಸ್ 6 ಮಾರ್ಕ್ಸ್ ಕೂಡ ಕೇಳಿರೋ ಪ್ರಾಬ್ಲಮ್ ಇದೆ. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಯಾವ ವ್ಯಾಲ್ಯೂ ಇದೆ? ಕಾಸ್ 15 ಅಂತ ಇದೆ. ಕಾಸ್ 15 ಅಂದ್ರೆ ಈಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಕಾಸ್ ಆಫ್ ದಿ ವ್ಯಾಲ್ಯೂ ಯೂಸ್ ಮಾಡಬೇಕು. ದಟ್ ಈಸ್ ಕಾಸ್ ಆಫ್ ದಿ ವ್ಯಾಲ್ಯೂ 45 ಡಿಗ್ರಿ ಮೈನಸ್ 30 ಡಿಗ್ರಿ ಯೂಸ್ ಮಾಡಿದ್ರೆ cos 45 into cos 30 minus sin 45 into sin 30 ಕರೆಕ್ಟಾ? ಯಾಕಂದ್ರೆ ನಮಗೆ ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಇದೆ ಇರೋದ್ರಿಂದ. ಹಾಗಾದ್ರೆ ಕಾಸ್ 45 ಎಷ್ಟು? 1/√2 ಕಾಸ್ 30 ಎಷ್ಟು? ದಟ್ ಈಸ್ √3/2 ಮೈನಸ್ ಸೈನ್ 45 ಬಂದು 1/√2 ಸೈನ್ 30 ಬಂದು 1/2. ಹಾಗಾದ್ರೆ ನಿಮ್ಗೆ ಏನ್ ಬರ್ತಾ ಇದೆ ಈಗ ನೋಡಿ, ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಇದಿರೋದು ಮೈನಸ್ ಇದ್ದಾಗ ನಮ್ಗೆ ಇಲ್ಲಿ ಪ್ಲಸ್ ಬರುತ್ತೆ. ಕರೆಕ್ಟಾ? ಕಾಸ್ ಅಲ್ಲಿ ಪ್ಲಸ್ ಬರುತ್ತೆ. ಸೊ ಆನ್ಸರ್ ಇಸ್ ವಾಟ್? √3 plus 1 divided by 2√2. So this is the required answer. So ಅದೇ ರೀತಿ write the formula of cos of a plus b, then find cos of 75. ಅಂದ್ರೆ ಫಸ್ಟ್ cos of a plus b ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು ನೀವು. cos of a plus b ಗೇನು cos a cos b ಮೈನಸ್ sin a into sin b. ಹಾಗಾದ್ರೆ ಇಲ್ಲೇನ್ ಹಾಕ್ಬೇಕು? put a is equal to 45 ಡಿಗ್ರಿ and b is equal to 30 ಡಿಗ್ರಿ. ಹಾಗಾದ್ರೆ cos of the value 45 for 30 degree is equal to cos 45 into cos 30 minus sin 45 into sin 30. ಹಾಗಾದ್ರೆ cos 45 1/√2 cos 30 ಬಂದು √3/2 sin 45 1/√2 sin 30 ಬಂದು 1/2. ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಬಂತು ನನ್ಗೀಗ? ಓವರ್ ಆಲ್ ಆಗಿ √3 minus 1 divided by 2√2. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಫಾರ್ಮುಲಾ. ಅದೇ ರೀತಿ ಇನ್ನೊಂದು ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿರೋದು ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ 75 ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ಏನ್ ಮಾಡಬೇಕು? ವಿ ಹ್ಯಾವ್ ಟು ಯೂಸ್ ಸೈನ್ ಆಫ್ ಎ ಪ್ಲಸ್ ಬಿ. ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಸೊ ಇದೇನಾಯ್ತು ಈಗ? ಏನ್ ಮಾಡ್ಬೇಕು ಈಗ? ಯಾವ ವ್ಯಾಲ್ಯೂ ಹಾಕ್ಬೇಕು? ನಿಮ್ಗೆಲ್ಲ ಗೊತ್ತಿದೆ. 30 ಡಿಗ್ರಿ ಪ್ಲಸ್ 45 ಡಿಗ್ರಿ. ಸರ್ ಯಾಕೆ ಇದನ್ನ ಯೂಸ್ ಮಾಡ್ಬೇಕು ನೋಡಿ, ನಮ್ಗೆ 0 30 45 60 ಮತ್ತೆ 90 ಇದು ನೋನ್ ಆಂಗಲ್ಸ್ ಅಂದ್ರೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಆಗಿರೋದ್ರಿಂದ ಇದನ್ನೇ ಬಳಸಬೇಕಾಗುತ್ತೆ. ಸೊ ಹಾಗಾದ್ರೆ ಏನಾಯ್ತು? ಇದು ಸೈನ್ 30 ಕಾಸ್ 45 ಪ್ಲಸ್ ಕಾಸ್ 30 ಸೈನ್ 45. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಏನ್ ಮಾಡೋಣ? ಸೈನ್ 30 ಅಂದ್ರೆ ಎಷ್ಟು? ದಟ್ ಈಸ್ 1/2. ಕರೆಕ್ಟಾ? ಸೈನ್ 30 ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 1/2. ಕಾಸ್ 45 1/√2 ಕಾಸ್ 30 ಅಂದ್ರೆ ಸೈನ್ 60 ದಟ್ ಈಸ್ √3/2 ಸೈನ್ 45 ಎಷ್ಟು? ದಟ್ ಈಸ್ 1/2. ಹಾಗಾದ್ರೆ 1 ಪ್ಲಸ್ √3 ಹೋಲ್ ಡಿವೈಡೆಡ್ ಬೈ 2 ಇಂಟು √2 ಇಷ್ಟು ಬರೆದ್ರೆ ಸಾಕು. ಓಕೆನಾ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಮತ್ತೆ ನಾವು ಕಾಸ್ 15 ಆಲ್ರೆಡಿ ಮಾಡಿದ್ರಿ, ಅದೇ ಪ್ರಾಬ್ಲಮ್ ಮತ್ತೆ ಕೇಳಿದ್ದಾರೆ. ಎಗೇನ್ ಕಾಸ್ 15 ಕೇಳಿದ್ದಾರೆ. ಸೊ ಇಲ್ಲೂ ಅಷ್ಟೇ ಎಗೇನ್ ಸೈನ್ 15, ಬಟ್ ಏನಪ್ಪ ಮೆನ್ಷನ್ ಮಾಡಿದ್ದಾರೆ? ರೈಟ್ ದ ಫಾರ್ಮುಲಾ ಆಫ್ ಸೈನ್ ಆಫ್ ಎ ಮೈನಸ್ ಬಿ. ಸೊ ಇಲ್ಲಿ ನೋಡಿದಾಗ ನಮಗೆ ಇದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ಬೇರೆ ಒಂದು ಟ್ಯಾನ್ ಅನ್ನೋದನ್ನ ಪ್ರೂವ್ ಮಾಡಕ್ ಹೇಳಿದ್ದಾರೆ. ಬಟ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಯಾವಾಗ ಸೈನ್ ಆಫ್ ಎ ಪ್ಲಸ್ ಬಿ ಮತ್ತೆ ಸೈನ್ ಆಫ್ ಎ ಮೈನಸ್ ಬಿ ಯೂಸ್ ಮಾಡಿದಾರೋ ಇದು ನಮ್ಗೆ ಕಾಂಪೌಂಡ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡೋದಂತ ಗೊತ್ತಾಗ್ಬೇಕು. ಹಾಗಾದ್ರೆ ಹೆಂಗ್ ಸರ್ ಮಾಡೋದು? ವೆರಿ ಸಿಂಪಲ್. ನೀವು ಫಾರ್ಮುಲಾ ಬರೆದ್ರೆ ಸಾಕು, ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ? ನಾವು ಲೆಟ್ ಅಸ್ ಕನ್ಸಿಡರ್ ದ LHS. LHS ಏನಂತ ಇದೆ? ಸೈನ್ ಆಫ್ ಎ ಪ್ಲಸ್ ಬಿ ಇದೆ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಇದೆ. ಕರೆಕ್ಟಾ? ಹೋಲ್ ಡಿವೈಡೆಡ್ ಬೈ ಕಾಸ್ ಆಫ್ ಎ ಪ್ಲಸ್ ಬಿ ಇದೆ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಇದೆ. ಕರೆಕ್ಟಾ? ಹಾಗಾದ್ರೆ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಕರೆಕ್ಟಾ? ಅದೇ ರೀತಿ ಸೈನ್ ಆಫ್ ಎ ಮೈನಸ್ ಬಿಗೇನು ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಕರೆಕ್ಟಾ? ಹೋಲ್ ಡಿವೈಡೆಡ್ ಬೈ ಕಾಸ್ ಆಫ್ ಎ ಪ್ಲಸ್ ಬಿಗೆ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಮೈನಸ್ ಬರುತ್ತಿಲ್ಲಲ್ವಾ? ಸೊ ಇಲ್ಲಿ ಮೈನಸ್ ಬರುತ್ತೆ. ಮೈನಸ್ ಸೈನ್ ಎ ಸೈನ್ ಬಿ ಪ್ಲಸ್ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ.
ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಮಗೆ ಇದು ಪ್ಲಸ್ ಸೈನು ಮೈನಸ್ ಸೈನ್ ಕ್ಯಾನ್ಸಲ್, ಮೈನಸ್ ಮತ್ತೆ ಪ್ಲಸ್ ಕ್ಯಾನ್ಸಲ್. ಉಳಿದಿರುವಂಥದ್ದು ಏನಪ್ಪಾ ಅಂದ್ರೆ, ಸೊ ಯು ಕ್ಯಾನ್ ರೈಟ್ ದಟ್ ಇದು ಇದು ಎರಡು ಸೇಮ್ ಟರ್ಮ್ ನೋಡಿ, ಇದು ಮತ್ತೆ ಇದು ಎರಡು ಸೇಮು. ಅದೇ ರೀತಿ ಇದೆರಡು ಕೂಡ ಸೇಮ್ ಟರ್ಮ್. ಹಾಗಾದ್ರೆ ನಾವೇನ್ ಬರೀಬಹುದು ಇದನ್ನ ಅಂದ್ರೆ 2 ಟೈಮ್ಸ್ ಆಫ್ ಸೈನ್ ಎ ಇಂಟು ಕಾಸ್ ಬಿ ಹೋಲ್ ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಕಾಸ್ ಎ ಇಂಟು ಕಾಸ್ ಬಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಏನೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ, 2 ಕ್ಯಾನ್ಸಲ್, ಕಾಸ್ ಎ ಕಾಸ್ ಬಿ ಕ್ಯಾನ್ಸಲ್. ಸೊ ಹಾಗಾದ್ರೆ ಉಳಿದಿದ್ದೇನು, ಸೈನ್ ಎ ಬೈ ಕಾಸ್ ಎ, ದಟ್ ಈಸ್ tan ಎ, ದಟ್ ಈಸ್ ಈಕ್ವಲ್ ಟು ವಾಟ್, ಆರ್ ಎಚ್ ಎಸ್. ಸೊ ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಇನ್ನ ಮಲ್ಟಿಪಲ್ ಆಂಗಲ್ಸ್ ಹೋಗ್ತೀರಿ. ಸೊ ದಿಸ್ ಇಸ್ ಅಬೌಟ್ ವಾಟ್ ದ ಕಾಂಪೌಂಡ್ ಆಂಗಲ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಆಲ್ರೆಡಿ ನೀವು ಇದಾಗ ಟ್ರಿಗ್ನಾಮೆಟ್ರಿಕ್ ಲಾಸ್ಟ್ ಅಲ್ಲಿ ನೀವು ಇರುವಂತಹ ಆಂಗಲ್ ಕನ್ವರ್ಷನ್, ಅಲೈಡ್ ಆಂಗಲ್ ಮತ್ತೆ ಕಾಂಪೌಂಡ್ ಆಂಗಲ್ ಪ್ರಾಬ್ಲಮ್ಸ್ ನ ಮಾಡಿದ್ದೆ. ಬಟ್ ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ ಅಂತ ನೀವು ಕೇಳ್ತಾ ಇದ್ರಿ. ನೋಡಿ, ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇರುವಂತಹ ಕ್ವಶನ್, ಪೇಪರ್ ಇರುವಂತಹ ಕ್ವಶನ್. ಬಟ್ ಇದನ್ನ ಮಾಡೋದು ಕೂಡ ತುಂಬಾ ಸುಲಭನೇ. ಏನಪ್ಪಾ ಅಂದ್ರೆ, ಫಸ್ಟ್ ನಾವು ಸೊಲ್ಯೂಷನ್ ಮಾಡ್ಬೇಕಾದ್ರೆ ಈ ಗಿವನ್ ಕಂಡೀಷನ್ ಯೂಸ್ ಮಾಡ್ತೀರಿ. ಗಿವನ್ ಕಂಡೀಷನ್ ಏನಿದೆ, a ಪ್ಲಸ್ ಬಿ ಇಸ್ ಈಕ್ವಲ್ ಟು ಪೈ ಬೈ 4 ಅಂತ ಇದೆ. ಸೊ ಇದಕ್ಕೆ ಎರಡೂ ಕಡೆ ಟ್ಯಾನ್ ಫಂಕ್ಷನ್ ಅಪ್ಲೈ ಮಾಡಬೇಕು. ಟ್ಯಾನ್ ಟೇಕಿಂಗ್ ಟ್ಯಾನ್ ಆನ್ ಬೋತ್ ಸೈಡ್ ಅಂತ ತಗೊಂಡ್ರೆ ನಿಮ್ಗೆ ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಏನ್ ಬರುತ್ತಪ್ಪ ಅಂತಂದ್ರೆ, ಸೊ ಟ್ಯಾನ್ ಆಫ್ ದಿ ವ್ಯಾಲ್ಯೂ ಪೈ ಬೈ 4 ಅಂತ ಬರುತ್ತೆ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಬರ್ಕೊಳ್ಳಿ, ಏನು, ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಕರೆಕ್ಟಾ? ಹಾಗಾದ್ರೆ ಟ್ಯಾನ್ ಪೈ ಬರ್ 4 ಬೆಲೆ ಎಷ್ಟು, 1. ಅದನ್ನ 1 ಬರ್ಕೊಳ್ಳಿ. ಈಗ ವೆರಿ ಸಿಂಪಲ್, ನಾವ್ ಈ ಕಡೆ ಟ್ಯಾನ್ ಎ ಹಂಗೆ ಬರ್ಕೊಂಡು ಟ್ಯಾನ್ ಬಿ ನ ಬರ್ಕೊಂಡು ಈ ಕಡೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಆಗುತ್ತೆ. 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಆಗುತ್ತೆ. ಇವಾಗ ಎರಡೂ ಕಡೆ ಏನ್ ಮಾಡ್ಬೇಕಪ್ಪ ಅಂದ್ರೆ 1 ನ ಆಡ್ ಮಾಡ್ಬೇಕು. ಎರಡೂ ಕಡೆ ಏನ್ ಮಾಡ್ಬೇಕು, ನಾವು 1 ನ ಆಡ್ ಮಾಡ್ಬೇಕು. ಸೊ ಆಡಿಂಗ್ 1 ಆನ್ ಬೋತ್ ಸೈಡ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಪ್ಲಸ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಬರುತ್ತೆ, ಇಸ್ ಈಕ್ವಲ್ ಟು 1 ಪ್ಲಸ್ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಬರ್ತಾ ಇದೆ. ಕರೆಕ್ಟಾ? ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಈಗ 1 ಪ್ಲಸ್ ಟ್ಯಾನ್ ಎ ಇದೆ, ಟ್ಯಾನ್ ಬಿ ಇದೆ. ಅಂದ್ರೆ ಇದನ್ನ ನಾನು 1 ಪ್ಲಸ್ ಟ್ಯಾನ್ ಎ ಹಿಂಗೆ ಬರ್ಕೊಂಡು ಈ ಟ್ಯಾನ್ ಬಿ ನ ಹಂಗೆ ಬರ್ಕೋತೀನಿ. ಬಟ್ ಏನ್ ಮಾಡ್ತೀನಪ್ಪ ಅಂದ್ರೆ, ಇಲ್ಲಿ ರೈಟ್ ಸೈಡ್ ಇರುವಂತಹ ಟರ್ನ್ ಲೆಫ್ಟ್ ತಗೊಂಡ್ರೆ ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಆಗುತ್ತೆ. ಕರೆಕ್ಟಾ? ಬಟ್ ಇಲ್ಲಿರುವಂತಹ 1 ಪ್ಲಸ್ 2 ಏನಾಗ್ತಿದೆ, 2 ಆಗುತ್ತೆ. ಈಗ ನೋಡಿ, ಈ ಫಸ್ಟ್ ಟರ್ಮ್ ನ ಹಂಗೆ ಬರ್ಕೋತೀನಿ, ವಿಚ್ ಇಂಪ್ಲೈಸ್ ದಟ್ 1 ಪ್ಲಸ್ ಟ್ಯಾನ್ ಎ ಹಂಗೆ ಇರ್ಲಿ. ಇವೆರಡರಲ್ಲಿ ಏನ್ ಮಾಡೋಣ, ಟ್ಯಾನ್ ಬಿ ನ ಕಾಮನ್ ಆಗಿ ತೆಗೆಯೋಣ. ಇಲ್ಲಿ 1 ಬಂತು, 1 ಪ್ಲಸ್ ಟ್ಯಾನ್ ಎ ಆಯ್ತು, ಇಸ್ ಈಕ್ವಲ್ ಟು ಎಷ್ಟಾಯ್ತು, 2 ಆಯ್ತು. ಹಾಗಾದ್ರೆ ವಿಚ್ ಇಂಪ್ಲೈಸ್ ದಟ್ ಎರಡರಲ್ಲೂ ಈಗ ಕಾಮನ್ ಆಗಿರೋದೇನು, 1 ಪ್ಲಸ್ ಟ್ಯಾನ್ ಎ ಅನ್ನೋದನ್ನ ಕಾಮನ್ ಆಗಿ ತಗೊಂಡ್ರೆ ನನಗೆ ಈ ಕಡೆ 1 ಉಳಿಯುತ್ತೆ, ಈ ಕಡೆ ಟ್ಯಾನ್ ಬಿ ಉಳಿಯುತ್ತೆ. ಕರೆಕ್ಟಾ? ಸೊ ಟ್ಯಾನ್ ಬಿ ದಟ್ ಈಸ್ ಟ್ಯಾನ್ ಬಿ is equal to 2. ಸೊ ಇಲ್ಲಿ ನೋಡಿ, ಇದರಲ್ಲಿ 1 ಪ್ಲಸ್ ಟ್ಯಾನ್ ಎ, ಇದರಲ್ಲಿ 1 ಪ್ಲಸ್ ಟ್ಯಾನ್ ಕಾಮನ್ ತಗೊಂಡ್ರೆ ಇಲ್ಲಿ 1 ಉಳ್ದಂಗೆ, ಇಲ್ಲಿ ಟ್ಯಾನ್ ಬಿ ಉಳ್ದಂಗೆ. ಸೊ ದಿಸ್ ಈಸ್ ವಾಟ್ ನಮಗ್ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್. ಸೊ ಎನ್ಸ್ ಇಟ್ ಈಸ್ ಪ್ರೂವ್ಡ್. ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಈ ತರ ಯಾವುದೇ ನೀವು ಡೌಟ್ಸ್ ಬಂದಾಗ ನನಗೆ ಅದೇ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಐ ಕ್ಯಾನ್ ಸಾಲ್ವ್ ಅಂಡ್ ಐ ಕ್ಯಾನ್ ಗಿವ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. Hey everyone, welcome to my channel once again. So last class ಅಲ್ಲಿ ನಾವೀಗ ಟ್ರಿಗ್ನಾಮೆಟ್ರಿ ಇರುವಂತಹ ಮೇನ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀರಿ. ಸೊ ಇದರಲ್ಲಿ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಾವು ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಆಂಗಲ್ ಕನ್ವರ್ಷನ್ ಮಾಡಿದ್ರಿ, ಅದು ಮೊದಲನೇ ಚಾಪ್ಟರ್ ಸಂಬಂಧಿಸಿರೋದು, ಟಾಪಿಕ್ ಸಂಬಂಧಿಸಿರೋಂಥದ್ದು. ಎರಡನೇದಾಗಿ ಅಲೈಡ್ ಆಂಗಲ್ ಮಾಡಿದ್ರೆ ಅದು ಎರಡನೇ ಟಾಪಿಕ್ ಸಂಬಂಧಿಸಿರೋದು. ಮೂರನೇದಾಗಿ ಕಾಂಪೌಂಡ್ ಆಂಗಲ್ಸ್ ನ ಮಾಡಿದ್ರೆ ಅದು ಟ್ಯಾನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ರಿಲೇಟೆಡ್. ಈಗ ನಾವು ಮಾಡ್ತಾ ಇರೋದು ಮಲ್ಟಿಪಲ್ ಆಂಗಲ್ ರಿಲೇಟೆಡ್. ಸೊ ಇಲ್ಲೂ ಅಷ್ಟೇನೆ ಮಲ್ಟಿಪಲ್ ಆಂಗಲ್ಸ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಅಥವಾ ಪ್ರಾಬ್ಲಮ್ಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಕೆಲವೊಂದು ಫಾರ್ಮುಲಾನ ಸ್ಟಡಿ ಮಾಡಲೇಬೇಕು.
ಈ ಫಾರ್ಮುಲಾಗಳು ಗೊತ್ತಿಲ್ಲ ಅಂತಂದ್ರೆ ನೀವು ಏನೂ ಕೂಡ ಕಲಿಯಕ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾವು ನಿನಗೆ ಸಜೆಸ್ಟ್ ಮಾಡೋದೇನಪ್ಪಾ ಅಂದ್ರೆ ಫಸ್ಟ್ ನೀವು ಈ ಫಾರ್ಮುಲಾನ ಸ್ವಲ್ಪ ಸ್ಟಡಿ ಮಾಡಿ. ಏನಿಲ್ಲಿ ಫಾರ್ಮುಲಾ ಶೀಟ್ ಅಲ್ಲಿ ಕೊಟ್ಟಿದ್ದೀನಿ, ಫಾರ್ಮುಲಾ ಶೀಟ್ ಡೌನ್ಲೋಡ್ ಮಾಡ್ಕೊಳೋದು ಕೂಡ ನಿಮ್ಗೆ ಗೊತ್ತಿದೆ. ನನ್ನದೇ ಆಗಿರುವಂತಹ ವೆಬ್ಸೈಟ್ mathswithme.in ಹೋಗಿ ಅಲ್ಲಿ ಫಾರ್ಮುಲಾ ಶೀಟ್ ಅಂತ ಹಾಕಿದ್ದೀನಿ. ಅಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ನೋಡಬಹುದು. ಇಲ್ಲಿರುವಂತಹ ಎಲ್ಲಾ ಫಾರ್ಮುಲಾ ಶೀಟ್ ನಿಮ್ಗೆ ಅಲ್ಲಿ ಅವೈಲೇಬಲ್ ಇದೆ. ನಿಮಗೆ ಬೇಕಾಗಿರುವಂತಹ ನೋಟ್ಸ್ ಅವೈಲೇಬಲ್ ಇದೆ, ಫಾರ್ಮುಲಾ ಶೀಟ್ ಕೂಡ ಅವೈಲೇಬಲ್ ಇದೆ, ಪಾಸಿಂಗ್ ಪ್ಯಾಕೇಜಸ್ ಕೂಡ ಅವೈಲೇಬಲ್ ಇದ್ದೇ ಇರುತ್ತೆ. ಹಾಗಾದ್ರೆ ಏನ್ ಸರ್ ಹಾಗಾದ್ರೆ? ಸೊ ಇಲ್ಲಿ ಮಲ್ಟಿಪಲ್ ಆಂಗಲ್ಸ್ ನೀವು ನೋಡಬಹುದು. ಮೊದಲನೇದಾಗಿ ನಾವು ಕಲಿಬೇಕಾಗಿರೋದು sin 2a. ಸೊ sin 2a ಅಂತಂದ್ರೆ ಏನು ನೋಡಿ, sin 2a is 2 sin a into cos a. ಅದೇ ರೀತಿ ಅದೇ sin 2a ಗೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ತೀರಿ, 2 tan a divided by 1 plus tan square a ಅಂತ. ಅದೇ ರೀತಿ cos 2a ಗೆ ಫಾರ್ಮುಲಾ ಯೂಸ್ ಮಾಡ್ತೀರಿ, cos square a minus sin square a ಅಂತ. ಅದೇ cos 2a ಗೆ ಇನ್ನೊಂದು ಫಾರ್ಮುಲಾ ಇದೆ, 2 cos square a minus 1. ಇದೇ cos 2a ಗೆ we have another formula also, 1 minus 2 sin square a ಅಂತ. ಓಕೆನಾ? ಅದೇ cos 2a ಗೆ ಇನ್ನೊಂದು ಫಾರ್ಮುಲಾ 1 minus tan square by 1 plus tan square a. tan 2a ಗೆ ಫಾರ್ಮುಲಾ 2 tan a by 1 minus tan square a. ಸೊ ಬಟ್ ನೀವು ಲಕ್ಕಿಲಿ ಏನಪ್ಪಾ ಅಂತಂದ್ರೆ ನಿಮಗೆ ಇಲ್ಲಿ ಈ ಕೆಲವೊಂದು ಫಾರ್ಮುಲಾಗಳನ್ನೇ ಪ್ರೂವ್ ತರ ಕೊಡ್ತಾರೆ. ಅಂದ್ರೆ ನೀವು ಪ್ರೂವ್ ಮಾಡಿದ್ರೆ ಸಾಕು, ಅದರ ಪ್ರೂವ್ ಮಾಡ್ಕೊಂಡ್ರೆ ನಿಮಗೆ 5ರಿಂದ 6 ಮಾರ್ಕ್ಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಅದ್ರಲ್ಲಿ ಜಾಸ್ತಿ ಅಂದ್ರೆ sin 2a ನ ಸುಮಾರು ಸತಿ ಕೇಳಿದ್ದಾರೆ. ಪ್ರೂವ್ ದಟ್ cos 2a is equal to cos square a minus sin square a ಅಂತ. ಅದೇ ರೀತಿ cos 2a is equal to 2 cos square a minus 1 ಅಂತ. ಇದನ್ನ ನಾವು ಸುಮಾರು ಸತಿ ಯೂಸ್ ಮಾಡ್ತೀವಿ. ಓಕೆನಾ? ಹಾಗಾದ್ರೆ ನೀವು ಬೇಕಾದ್ರೆ ಕ್ವಶನ್ ಪೇಪರ್ ಕೂಡ ನೋಡ್ಬೋದು. ಸೊ ಅಬ್ಸರ್ವ್ ಇಯರ್. ಸೊ ಇಲ್ಲಿ ನೀವು ನೋಡೋದಾದ್ರೆ ನಾವು ಈಗ ಅಲೈಡ್ ಆಂಗಲ್ ಆಯ್ತು, ಈ ಪ್ರಾಬ್ಲಮ್ಸ್ ಎಲ್ಲ ಮಾಡ್ತಾ ಬಂದ್ರಿ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ನಮ್ಗೆ ಕೊಟ್ಟಿರುವಂತದ್ದು ಒನ್ ಆಫ್ ದಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ದಿಸ್ ಇಸ್ ರಿಲೇಟೆಡ್ ಟು ಮಲ್ಟಿಪಲ್ ಆಂಗಲ್. ನಾವು ಮಾಡ್ತಾ ಇರುವಂತಹ ಪ್ರಾಬ್ಲಮ್ ರಿಲೇಟೆಡ್ ಇದೆ. ಅದೇ ರೀತಿ ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಸೊ ಇನ್ನ ಒಂದು ಕ್ವಶನ್ ಪೇಪರ್ ನೋಡೋದಾದ್ರೆ ಇಲ್ಲೂ ಕೂಡ ನಮಗೆ ಒಂದು ಮಲ್ಟಿಪಲ್ ಆಂಗಲ್ ರಿಲೇಟೆಡ್ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನೋಡಿ ನೀವು, ಇವಾಗ ನಾನು ಹಾಕೊಂಡಿರುವಂತಹ ಪ್ರಾಬ್ಲಮ್ ಇಲ್ಲೇ ಇದೆ. ಏನಪ್ಪಾ ಅಂತಂದ್ರೆ ಪ್ರೂವ್ ದಟ್ sin 2a is equal to 2 sin a into cos a. ಅಂದ್ರೆ ಮೊದಲನೇ ಫಾರ್ಮುಲಾನೇ ಕೊಟ್ಬಿಟ್ಟಿದ್ದಾರೆ ಪ್ರೂವ್ ಮಾಡಕ್ಕೆ. ಅಂಡ್ ಆಲ್ಸೋ ವೆರಿಫೈ ದಿಸ್ ಒನ್ ಫಾರ್ a is equal to 30 ಡಿಗ್ರಿ. ಸೊ ಅದೇ ರೀತಿ ಇನ್ನ ಒಂದು ಕ್ವಶನ್ ಪೇಪರ್ ನೋಡಿದ್ರು ಕೂಡ ಮ್ಯಾಕ್ಸಿಮಮ್ ಆಗಿ ಒಂದಾದ್ರೂ ಒಂದು ಕ್ವಶನ್ ನಮಗೆ ಇದಿರುತ್ತೆ. ಇಲ್ಲಿ ನೋಡಿ, ಪ್ರೂವ್ ದಟ್ cos 2 theta is equal to 2 cos square theta minus 1. ಈಗ ತಾನೇ ಹೇಳಿದೆ ಅದನ್ನ, ಈ ಕ್ವಶನ್ ಕೇಳ್ಬೋದು ಅಂತ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಇಲ್ಲೂ ಅಗೇನ್ ಸೇಮ್ ಕ್ವಶನ್, cos 2 theta is equal to 2 cos square theta minus 1 ಕೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಪೇಪರ್ ನೋಡಿದ್ರೆ ಸಹ ಇಲ್ಲೂ ಕೂಡ ನಿಮ್ಗೆ ಅದೇ ಅರ್ಥ ಆಗುತ್ತೆ. ಸೊ ಒನ್ ಆಫ್ ದಿ ಒಂದು ಕ್ವಶನ್ ಇದ್ದೇ ಇರುತ್ತೆ ನೋಡಿ. ಇಲ್ಲಿ ನಿಮ್ಗೆ ಸ್ವಲ್ಪ ಒಂದು ಲೆವೆಲ್ ಮೇಲೆ, ಅಂದ್ರೆ ಯಾವ್ದಪ್ಪ ಮೇಲೆ ಅಂತಂದ್ರೆ ಏನಪ್ಪಾ, ಇಲ್ಲಿ ನಮ್ಗೆ ಕೇಳಿರುವಂತ ಕ್ವಶನ್ ದಿಸ್ ಇಸ್ ನನ್ ಅದರ್ ದೆನ್ sin 3 theta ಡಿರೈವೇಶನ್ ಕೇಳಿದ್ದಾರೆ. ಸೊ ಯಾವುದು sin 3 theta ಡಿರೈವೇಶನ್ ಕೇಳಿದ್ದಾರೆ. ಸೊ ಅದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಎಲ್ಲಾ ಕ್ವಶನ್ಸ್ ಇರ್ತವೆ, ಅದು ನೀವು ಅಬ್ಸರ್ವ್ ಮಾಡಬಹುದು. ಸೊ ಹಾಗಾದ್ರೆ ನಾವು ಇನ್ಯಾಕೆ ಟೈಮ್ ವೇಸ್ಟ್ ಮಾಡಿದಿರಾ, ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ ಶುರು ಮಾಡೋಣ. ಸೊ ಒನ್ ಬೈ ಒನ್ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ನಾನು ಆಲ್ಮೋಸ್ಟ್ ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ನೋಡಿ. ಈಗ ಇದನ್ನ ಒಂದು ಪ್ರಾಬ್ಲಮ್ ಕನ್ಸಿಡರ್ ಮಾಡೋಣ. ಪ್ರೂವ್ ದಟ್ sin 2a is equal to 2 sin a into cos a. ನೋಡಿ, ಮಲ್ಟಿಪಲ್ ಆಂಗಲ್ಸ್ ನ ಪ್ರೂವ್ ಮಾಡಕ್ಕೆ ಸುಲಭವಾದ ವಿಧಾನ ಅಂತಂದ್ರೆ ನೀವು ಇನ್ನೇನು ಇಲ್ಲ, ನೀವು ಯೂಸ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ದಟ್ ಈಸ್ ನನ್ ಅದರ್ ದೆನ್ ಕಾಂಪೌಂಡ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ಸೊಲ್ಯೂಷನ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು, ಇದರಲ್ಲಿ sin 2a ಕೊಟ್ಟಾಗ ನಿಮ್ಗೆ sin ಆಫ್ a ಪ್ಲಸ್ ಬಿ ಫಾರ್ಮುಲಾ ಗೊತ್ತಿರ್ಬೇಕು. ವಾಟ್ ಈಸ್ sin ಆಫ್ a ಪ್ಲಸ್ ಬಿ? ಸೊ ಅಂದ್ರೆ ನಮ್ಗೆ ಗೊತ್ತಿದೆ sin a cos b ಪ್ಲಸ್ cos a sin b. ಕರೆಕ್ಟಾ? cos a sin b. ಇಲ್ಲಿ ಏನು ಇಲ್ಲ, ನೀವೇನ್ ಮಾಡ್ಬೇಕು, ಪುಟ್ ಎ ನೋಡಿ, ಬಿ ಜಾಗದಲ್ಲಿ ನಾವೇನ್ ಹಾಕೋಣ, ಎ ಹಾಕಿದ್ರೆ ಸಾಕು. ಎ ಹಾಕಿದ್ರೆ ಏನಾಗುತ್ತೆ, ಯು ವಿಲ್ ಗೆಟ್ ದಟ್ ಎ ಪ್ಲಸ್ ಎ ಬರುತ್ತೆ. ದಟ್ ಇಸ್ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಅಗೇನ್ ಬಿ ಜಾಗದಲ್ಲಿ ಎ ಆಗ್ತಾ ಇರೋದ್ರಿಂದ ಸೈನ್ ಎನೆ ಬರುತ್ತೆ. ವಿಚ್ ಇಂಪ್ಲೈಸ್ ದಟ್ ಸೈನ್ ಎ ಇಂಟು ಕಾಸ್ ಎ
ಪ್ಲಸ್ ಇದನ್ನ ನಾವು ಉಲ್ಟಾ ಕೂಡ ಬರ್ಕೊಬಹುದು. ಸೊ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಇನ್ನೊಂದು ಸ್ಟೆಪ್ ಬರಿತಾ ಇದ್ದೀನಿ. ಸೈನ್ ಎ ಇಂಟು ಕಾಸ್ ಎ ಅಂದ್ರೆ ಮಲ್ಟಿಪ್ಲಿಕೇಶನ್ ಇಸ್ ಕಾಮುಟೇಟಿವ್, ದಟ್ಸ್ ವೈ ವಿ ಆರ್ ರೈಟಿಂಗ್ ದಟ್ ಸ್ಟೆಪ್. ಓಕೆ, ಸೊ ಅದನ್ನ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈಗ ಎರಡು ಸೇಮ್ ಆಗಿರೋದ್ರಿಂದ ಇಟ್ ಇಸ್ 2 ಟೈಮ್ಸ್ ಆಫ್ ಸೈನ್ ಎ ಇಂಟು ಕಾಸ್ ಎ. ಎರಡು ಸೇಮ್ ಅಂದ್ರೆ ಏನ್ ಸರ್? ನೋಡಿ, ಇವೆರಡು ಟರ್ಮ್ ಸೇಮ್ ಒಂದೇ ತರ ಇದೆಯಲ್ಲ, ಅದಕ್ಕೆ 2 ಟೈಮ್ಸ್ ಆಫ್ ಸೈನ್ ಎ ಇಂಟು ಕಾಸ್ ಎ. ಬಟ್ ವಾಟ್ ಅಬೌಟ್ ದಿಸ್ ಒನ್? ಎರಡನ್ನು ಆಡ್ ಮಾಡಿದಾಗ ಏನ್ ಸಿಗುತ್ತೆ ನಿಮ್ಗೆ? ಸೈನ್ 2 ಏನೋ ಸಿಗುತ್ತೆ. ಸೊ ಇಲ್ಲಿಗೆ ನಾವೇನ್ ಮಾಡಿದ್ರಿ? ವಿ ಹಾವ್ ಪ್ರೂವ್ಡ್ ದಟ್. ಸೊ ಏನ್ನ ಒಂದು ಕಂಡೀಷನ್ ನ ಪ್ರೂವ್ ಮಾಡಿದ್ರಿ, ಸೈನ್ 2a ಇಸ್ ಈಕ್ವಲ್ ಟು 2 ಸೈನ್ ಎ ಇಂಟು ಕಾಸ್ ಎ ನ ಪ್ರೂವ್ ಮಾಡಿದಿರಿ. ಈ ಕ್ವಶನ್ ಅಲ್ಲಿ ಇನ್ನ ಒಂದಿದೆ, ಏನಪ್ಪಾ ಅಂದ್ರೆ ಅಂಡ್ ಆಲ್ಸೋ ವೆರಿಫೈ ದ ರಿಸಲ್ಟ್ ಫಾರ್ ಎ ಇಸ್ ಈಕ್ವಲ್ ಟು 30 ಅಂತ ಕೇಳ್ತಿದ್ದಾರೆ. ಅಂದ್ರೆ ಎ ಇಸ್ ಈಕ್ವಲ್ ಟು 30 ಹಾಕಿ ವೆರಿಫೈ ಮಾಡಿ. ಹಾಗಾದ್ರೆ ಇಫ್ ಯು ಪುಟ್ ಎ ಇಸ್ ಈಕ್ವಲ್ ಟು 30 ಇಯರ್, ಸೊ ಏನ್ ಮಾಡೋಣ? ಇಫ್ ಯು ಪುಟ್ ಎ, ಲೆಟ್ ಅಸ್ ಟೇಕ್ put a is equal to 30 ಡಿಗ್ರಿ ಹಾಕಿದ್ದೆ ಆದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ ಸೈನ್ 2a ಇದೆಯಲ್ವಾ, ಸೈನ್ ಆಫ್ ದಿ ವ್ಯಾಲ್ಯೂ 2 ಇಂಟು 30 ಡಿಗ್ರಿ, ಇದು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ 2 ಇಂಟು ಸೈನ್ 30 ಇಂಟು ಕಾಸ್ 30. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬಂತು? ಸೈನ್ 60 ಡಿಗ್ರಿ ಬಂತು. ರೈಟ್ ಹ್ಯಾಂಡ್ ಸೈಡ್ 2 ಇಂಟು ಸೈನ್ 30 1/2 ಕಾಸ್ 30 ಅಂದ್ರೆ ಏನು? ಸೈನ್ 60 ವ್ಯಾಲ್ಯೂ √3/2. 2 2 ಕ್ಯಾನ್ಸಲ್. ಸೊ ಹಾಗಾದ್ರೆ ಎರಡು ಕಡೆ √3/2 ಇಸ್ ಈಕ್ವಲ್ ಟು √3/2. ಸೊ ಎನ್ಸ್ ಇಟ್ ಈಸ್ ವೆರಿಫೈಡ್ ಅಂತ ಬರೀಬಹುದು. ಓಕೆನಾ? ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ, ಜಸ್ಟ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಬರ್ಕೊಬೇಕು ಫಸ್ಟ್. ಅದಕ್ಕೆ ಬಿ ಜಾಗದಲ್ಲಿ ಏನ್ ಹಾಕ್ಬೇಕು? ಎ ಹಾಕ್ಬೇಕು. ಸೊ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದ್ಬಿಡುತ್ತೆ. ಸೊ ಹಾಗಾದ್ರೆ ಇನ್ನ ಎರಡು ಕ್ವಶನ್ ರಿಪೀಟೆಡ್ ಕೇಳಿರುವಂತ ಕ್ವಶನ್, ಕಾಸ್ 2 ಥೀಟಾನ ಪ್ರೂವ್ ಮಾಡಕ್ ಹೇಳಿರೋದು. ಸೊ ಹಾಗಾದ್ರೆ ಇದಕ್ಕೆ ಏನ್ ಬೇಕು ನಮ್ಗೆ? ಕಾಸ್ 2 ಥೀಟಾ ಪ್ರೂವ್ ಮಾಡಬೇಕು ಅಂತಂದ್ರೆ ನಮಗೆ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿರ್ಬೇಕು. ಸೊ ವಾಟ್ ಇಸ್ ದ ಕಾಸ್ ಆಫ್ ಎ ಪ್ಲಸ್ ಬಿ? ನಮ್ಗೆ ಗೊತ್ತಿದೆ. ಸೊಲ್ಯೂಷನ್ ಮಾಡೋಣ ಇದಕ್ಕೆ. ವಾಟ್ ಇಸ್ ಕಾಸ್ ಆಫ್ ಎ ಪ್ಲಸ್ ಬಿ? ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು? ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಕರೆಕ್ಟಾ? ಹಾಗಾದ್ರೆ ನೋಡಿ, ಇಲ್ಲೆಲ್ಲ ಥೀಟಾದಲ್ಲಿ ಇದೆಯಲ್ಲ, ಏನ್ ಮಾಡೋದು? ನೋ ಪ್ರಾಬ್ಲಮ್, ಯು ಕ್ಯಾನ್ ರೈಟ್ ದಟ್. ಸೊ ಈಗ ಫಸ್ಟ್ ನೀವು ಬೇಕಾದ್ರೆ ಥೀಟಾ ಜಾಗದಲ್ಲೇ ಎ ಮತ್ತೆ ಬಿ ಜಾಗದಲ್ಲಿ ಥೀಟಾ ಹಾಕೊಳ್ಳಿ. ಸೊ ಬೆಟರ್ ಪುಟ್ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಥೀಟಾ. ಹಾಗಾದ್ರೆ ಏನ್ ಬರುತ್ತೆ ಇಲ್ಲಿ? ಕಾಸ್ ಆಫ್ ದಿ ವ್ಯಾಲ್ಯೂ ಥೀಟಾ ಪ್ಲಸ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ. ಹಾಗಾದ್ರೆ ಏನಾಯ್ತಿದು? ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಯ್ತು. ವಾಟ್ ಅಬೌಟ್ ಥೀಟಾ ಪ್ಲಸ್ ಥೀಟಾ? ದಿಸ್ ಈಸ್ ಕಾಸ್ 2 ಥೀಟಾ. ಓಕೆನಾ? ಸೊ ಇದು ನಮ್ಗೆ, ಇದನ್ನ ಕೂಡ ನಿಮ್ಗೆ ಕೆಲವು ಟೈಮ್ ಕೇಳುವಂತ ಚಾನ್ಸಸ್ ಇರುತ್ತೆ, ಅವಾಗ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಬಟ್ ಇವಾಗ ಇಲ್ಲಿ ನಮ್ಗೆ ಕೇಳಿರುವಂತದ್ದೇನು? ವಿ ಹ್ಯಾವ್ ಟು ಪ್ರೂವ್ ದಿಸ್ ಒನ್. ಒಂದು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಹಾಗಾದ್ರೆ ಇಲ್ಲಿವರೆಗೂ ಪ್ರೂವ್ ಮಾಡಾದ್ಮೇಲೆ ನೋಡಿ, ಕಂಟಿನ್ಯೂ ಮಾಡ್ಕೊಂತ ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು ನಮ್ಗೆ ಏನ್ ಪ್ರೂವ್ ಮಾಡ್ಬೇಕಾಗಿದೆ? ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಇರಬೇಕು, -1 ಬರ್ಬೇಕು. ಅಂದ್ರೆ ಈ ಸೈನ್ ಸ್ಕ್ವೇರ್ ಟರ್ಮ್ ಇದೆಯಲ್ಲ, ಇದನ್ನ ಹೆಂಗಾದ್ರೂ ಮಾಡಿ ಹೋಗಿಸ್ಬೇಕು. ಹೋಗ್ಸೋದ್ರು ಅಂದ್ರೆ ಹೆಂಗೆ? ನಮ್ಗೆ ಒಂದು ಫಾರ್ಮುಲಾ ಇದೆ. ಯಾವ ಫಾರ್ಮುಲಾ? ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಅದಕ್ಕೆ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹಾಕೋಣ. ನೋಡಿ, ಇವೆಲ್ಲ ಫಾರ್ಮುಲಾ. ಓಕೆನಾ? ಹಾಗಾದ್ರೆ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಆಗ ನಮ್ಗೆ ಉಳಿದಿದ್ದೇನಾಯ್ತು? ಇದು ಒಂದು ಸೇರಿದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಹಾಗಾದ್ರೆ ಬಂದಿದ್ದ ಆನ್ಸರ್, ದಟ್ ಈಸ್ ವಾಟ್ ವಿ ಗಾಟ್ ದ ಆನ್ಸರ್ ಆಸ್ cos 2 theta is equal to 2 cos square theta minus 1. ಸೊ ಇದು ನಾವು ಕಂಡುಹಿಡಿದಿರಿ. ಸೊ ದಿಸ್ ಇಸ್ ಅ ರಿಕ್ವೈರ್ಡ್ ಸೊಲ್ಯೂಷನ್. ವೆರಿ ಸಿಂಪಲ್. ನೋಡಿ, ಯಾವುದೇ ಆಗ್ಲಿ ನಿಮಗೆ ಡಿರೈವೇಶನ್ಸ್ ನ ಗ್ಯಾರಂಟಿ ಒಂದಲ್ಲ ಒಂದು ಕೊಟ್ಟೆ ಕೊಡ್ತಾರೆ. ಹಾಗಾಗಿ ನಾವು ಇದನ್ನ ಈಸಿಯಾಗಿ ಮಾಡ್ಬೋದು. ಹೆಂಗಿದ್ರು ನೀವು ಈ ಫಾರ್ಮುಲಾ ಓದಿರ್ತೀರಾ, ಕರೆಕ್ಟಾ? ಯಾವುದು? ಈ ಕಾಸ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಪ್ಲಸ್ ಬಿ ಓದೇ ಇರ್ತೀರಾ. ಅದರಲ್ಲಿ ಬಿ ಜಾಗದಲ್ಲಿ ಎ ಹಾಕಿದ್ರೆ ಕಾಸ್ 2a, ಬಿ ಜಾಗದಲ್ಲಿ ಎ ಹಾಕಿದ್ರೆ ಥೀಟಾ ಹಾಕಿದ್ರೆ ಕಾಸ್ 2 ಥೀಟಾ ಫಾರ್ಮುಲಾ ಈಸಿಯಾಗಿ ಬಂದ್ಬಿಡುತ್ತೆ.
ಹಾಗಾಗಿ ನೀವೇನು ಟೆನ್ಷನ್ ತಗೊಳೋದು ಬೇಕಾಗಿಲ್ಲ. ಓಕೆನಾ? ಸೊ ಈಗೂ ಕೂಡ ಮತ್ತೆ ಇನ್ನೊಂದ್ಸತಿ ಅದನ್ನೇ ಕೊಟ್ಟಿದ್ದಾರೆ ಅಂತ ನಾವ್ ಇಲ್ಲಿ ನೋಡ್ಬೋದು. ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೈನ್ 3θ. ನಾವು ಆಲ್ರೆಡಿ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರೆ ಒನ್ ಆಫ್ ದಿ ಕ್ವಶನ್ ಪೇಪರ್ ಅಲ್ಲಿ ಸೈನ್ 3θ ಕೇಳಿದ್ದಾರೆ, ಕಾಸ್ 3θ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ, ಯಾವುದು ಕಾಸ್ 3 ಅನ್ನೋದು. ಸೊ ಇದನ್ನ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. ವಾಟ್ ಇಸ್ ಸೈನ್ 3θ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವ್ ಏನನ್ನ ಬರ್ಕೊಬೇಕು ನೆನ್ಪಿಟ್ಕೊಳ್ಳಿ, ವಾಟ್ ವಿ ಹ್ಯಾವ್ ಟು ಕನ್ಸಿಡರ್. ಸೊ ಇದಕ್ಕೂ ಅಷ್ಟೇನೆ ಫಸ್ಟ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾನ ಬರಿಬೇಕು. ಏನ್ ಬರುತ್ತೆ ಸೈನ್ ಆಫ್ ಎ ಪ್ಲಸ್ ಬಿ? ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಇದೆ, ಕರೆಕ್ಟಾ? ಹಾಗಾದ್ರೆ ಏನೇನ್ ಸರ್ ಆಗ್ಬೇಕು? ನಾವು ಅಬ್ಸರ್ವ್ ಹಿಯರ್, ಲೆಟ್ ಅಸ್ ಪುಟ್ ದಟ್ ಎ ಇಸ್ ಈಕ್ವಲ್ ಟು ಥೀಟಾ ಹಾಕೋಣ, ಕಾಮ ಬಿ ಇಸ್ ಈಕ್ವಲ್ ಟು 2θ ಹಾಕೋಣ. ಹಾಗಾದ್ರೆ ಏನ್ ಬರುತ್ತೆ ನಮಗೆ? ಸೈನ್ ಆಫ್ ದಿ ವ್ಯಾಲ್ಯೂ ಥೀಟಾ ಪ್ಲಸ್ 2θ. ಹಾಗಾದ್ರೆ ಇಲ್ಲಿ ಎ ಜಾಗದಲ್ಲಿ ಏನ್ ಹಾಕ್ಬೇಕು? ಥೀಟಾ. ಬಿ ಜಾಗದಲ್ಲಿ ಏನ್ ಹಾಕ್ಬೇಕು? 2θ. ಎ ಜಾಗದಲ್ಲಿ ಏನ್ ಹಾಕ್ಬೇಕು? ಥೀಟಾ. ಬಿ ಜಾಗದಲ್ಲಿ ಏನ್ ಹಾಕ್ಬೇಕು? 2θ ಹಾಕ್ಬೇಕು. ನಾವು ಈ ಥೀಟಾ ಪ್ಲಸ್ ಥೀಟಾ ಏನ್ ಬಂತು ನಮ್ಗೆ? ವಿ ಗಾಟ್ ಇಟ್ ಆಸ್ ಸೈನ್ 3θ ಬಂತು. ಬಟ್ ಈ ಕಡೆ ನೋಡಿದಾಗ ಒಂದು ಸೈನ್ ಥೀಟಾ ಇದೆ, ಇನ್ನೊಂದು ಕಾಸ್ 2θ ಇದೆ. ಹಾಗಾದ್ರೆ ಕಾಸ್ 2θಗೆ ಫಾರ್ಮುಲಾ. ಸೊ ವಾಟ್ ಈಸ್ ದ ಫಾರ್ಮುಲಾ? ಸಿನ್ಸ್ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಫಾರ್ಮುಲಾ ಫಾರ್ ದಿಸ್ ಒನ್. ಯಾವುದಕ್ಕೆ? ಕಾಸ್ 2θ ಅನ್ನೋದಕ್ಕೆ ನಮ್ಮಲ್ಲಿ ಎರಡು ಫಾರ್ಮುಲಾ ಇದೆ. ಒಂದು ಕಾಸ್ 2θಗೆ ಮೂರು ಫಾರ್ಮುಲಾ ಆಕ್ಚುಲಿ. ಒಂದು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಒಂದು, ಇನ್ನೊಂದು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಒಂದು, ಇನ್ನೊಂದು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ. ಇವು ಮೂರಲ್ಲಿ ಯಾವ್ದು ಮಾಡಿದ್ರೆ ಇದಕ್ಕೆ ಯೂಸ್ ಮಾಡಿದ್ರೆ ಆಪ್ಟ್ ಅಂದ್ರೆ ಆದಷ್ಟು ನೀವು ಸೈನ್ ಇರೋದನ್ನೇ ಯೂಸ್ ಮಾಡ್ಬೇಕು. ಸೊ ಹಾಗಾದ್ರೆ ಕಾಸ್ 2θ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ಬೇಕು ಇಲ್ಲಿ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾನ ಯೂಸ್ ಮಾಡ್ಬೇಕು. ಯಾಕೆ? ನಮ್ಗೆ ಆನ್ಸರ್ ಎಲ್ಲ ಸೈನ್ ಅಲ್ಲೇ ಬರ್ಬೇಕಾಗಿರೋದ್ರಿಂದ, ನೋಡಿ ಇಲ್ಲಿ ಆನ್ಸರ್ ಸೈನ್ ಅಲ್ಲೇ ಇದೆ, ಅದಕ್ಕೋಸ್ಕರ ನಿಮ್ಗೆ ಸೈನ್ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಈಗ ನಾನು ಈ ಸೈನ್ ಫಾರ್ಮುಲಾನ ಯೂಸ್ ಮಾಡಿದೆ. ಸೊ ನಾನು ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ? ಐ ವಿಲ್ ಯೂಸ್ ದಿಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಯೂಸ್ ಮಾಡ್ತೀನಿ. ಇದು ಫಾರ್ಮುಲಾ ಇದು, ಓಕೆನಾ? 1 ಮೈನಸ್, ಸೊ ಲೆಟ್ ಮಿ ರೈಟ್ ದ ಸೇಮ್ ಕಲರ್, 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಇಲ್ಲಿ ಕಾಸ್ ಥೀಟಾಗೆ ಯಾವುದೇ ಫಾರ್ಮುಲಾ ಇಲ್ಲ, ಅದು ಹಂಗೆ ಇಟ್ಕೊಳ್ಳೋಣ. ಬಟ್ ಸೈನ್ 2θ ಫಾರ್ಮುಲಾ ಇದೆ, 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸೊ ಇದನ್ ಮುಂಚೆನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಫಾರ್ಮುಲಾ ನಾವು ಯೂಸ್ ಮಾಡಿದೀನಿ. ಹಾಗಾದ್ರೆ ನನ್ಗೆ ಏನ್ ಸಿಕ್ತು ಇದರಿಂದ ಅಂತಂದ್ರೆ, ವಿ ಕ್ಯಾನ್ ರೈಟ್ ದಟ್ ಸೈನ್ 3θ ಇಸ್ ಈಕ್ವಲ್ ಟು, ಸಿಕ್ಕಿರುವಂತದ್ದು ನೋಡಿ, ಈ ಸೈನ್ ಥೀಟಾನ ಈ 1ಗೆ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಥೀಟಾ 1 ಸೈನ್ ಥೀಟಾ, ಇದೇ ಸೈನ್ ಥೀಟಾನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 2 ಸೈನ್ ಕ್ಯೂಬ್ ಥೀಟಾ ಆಗುತ್ತೆ. ಇಲ್ಲಿ ನಮಗೆ ಎರಡು ಕಾಸ್ ಥೀಟಾಗಳಿದಾವೆ, ಅದನ್ನ ಪ್ಲಸ್ ಒಂದು 2 ಸೈನ್ ಥೀಟಾ ಬರೆದಾದ್ಮೇಲೆ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಅಂತ ಮಾಡ್ತೀವಿ. ಸೊ ಹಾಗಾದ್ರೆ ಇನ್ನ ನನಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ಕಿಲ್ಲ. ಇದು ಸೈನ್ ಥೀಟಾ ಆಯ್ತು, ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಆಯ್ತು, ಪ್ಲಸ್ ಇಲ್ಲಿ ಸೈನ್ ಥೀಟಾಗೆ ಏನು ಫಾರ್ಮುಲಾ ಇಲ್ಲ, ಹಂಗೆ ಬರ್ಕೋತೀನಿ. ಬಟ್ ಕಾಸ್ ಸ್ಕ್ವೇರ್ ಥೀಟಾಗೆ ನನ್ನ ಫಾರ್ಮುಲಾ ಇದೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ. ಓಕೆ, ಯೂಸಿಂಗ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಅಂತ ಕರಿತೀವಿ. ಅದ್ರ ಪ್ರಕಾರ ಕಾಸ್ ಸ್ಕ್ವೇರ್ ಥೀಟಾಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದೀನಿ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅನ್ನುವಂತಹ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಸೊಲ್ಯೂಷನ್ ಮಾಡಿದಾಗ ಒಂದು ಸೈನ್ ಥೀಟಾ ಬಂತು, ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಆಯ್ತು, ಪ್ಲಸ್ 2 ಸೈನ್ ಥೀಟಾ ಸಿಕ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಆಯ್ತು. ಸೊ ಈಗ ನೋಡಿ ಫೈನಲ್ ಆಗಿ ಇದು ಸೈನ್ ಥೀಟಾ, ಇದು 2 ಸೈನ್ ಥೀಟಾ ಸೇರಿದ್ರೆ 3 ಸೈನ್ ಥೀಟಾ ಆಗುತ್ತೆ, ಮೈನಸ್ ಇದು ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ 4 ಸೈನ್ ಕ್ಯೂಬ್ ಥೀಟಾ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಸೈನ್ 3θ. ಸೊ hence we have proved this one, sine 3θ is equal to 3 sin θ minus
4 sine cube theta. So that is what we have to prove. Very simple. ನಮಗೆ ಸೈನ್ ಇಲ್ಲಿ ಯೂಸ್ ಮಾಡುವಂಥದ್ದು ಫಸ್ಟ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿರಬೇಕು. ಮತ್ತೆ ನೋಡಿ ಇಲ್ಲಿ ಕಾಸ್ 2 ಥೀಟಾ ಫಾರ್ಮುಲಾ ಗೊತ್ತಿರಬೇಕು, ಸೈನ್ 2 ಥೀಟಾ ಫಾರ್ಮುಲಾ ಗೊತ್ತಿರಬೇಕು. ಇದೆಲ್ಲ ಸಿಂಪ್ಲಿಫೈ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆನಾ, ಇದು ಪ್ರೊಸೀಜರ್. ಹಾಗಾದ್ರೆ ನೆಕ್ಸ್ಟ್ ಒನ್ ಕನ್ಸಿಡರ್ ಮಾಡೋದಾದ್ರೆ ವಿ ಹ್ಯಾವ್ ಟು ಪ್ರೂವ್ ದಟ್ ಕಾಸ್ 3a ಫಾರ್ಮುಲಾ ಯೂಸ್ ಮಾಡ್ಬೇಕು. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಕನ್ಸಿಡರ್ ಮಾಡೋಣ. ಸೊ ಏನ್ ಮಾಡ್ಬೇಕು, ಇಲ್ಲಿ ಕೂಡ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾನ ಯೂಸ್ ಮಾಡ್ಬೇಕು. ಏನ್ ಹೇಳುತ್ತೆ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಕರೆಕ್ಟಾ? ಹಾಗಾದ್ರೆ ಇಲ್ಲೂ ಕೂಡ ಏನ್ ಮಾಡೋಣ, ಪುಟ್ ಎ ಇಸ್ ಈಕ್ವಲ್ ಟು, ಸೊ ಇಲ್ಲೆರಡು ಏನಲ್ಲೇ ಕೊಡ್ತಾ ಇರೋದ್ರಿಂದ ಎ ಜಾಗದಲ್ಲಿ ಏನೇ ಇರ್ಲಿ, ಬಿ ಜಾಗದಲ್ಲಿ 2a ಅಂತ ಬರ್ಕೋಣ. ಸೊ ಹಳೇದು ಇದಕ್ ಮುಂಚೆ ಮಾಡಿರೋ ಪ್ರಾಬ್ಲಮ್ ಮಾಡಿದ್ರೆ ಟೀಟಾ ಟೀಟಾ ಅಂತ ಬರ್ಕೊಂಡ್ರೆ ತೊಂದರೆನೇ ಇಲ್ಲ. ಅದನ್ನೇ ಟೀಟಾ ಅಂತಾನೆ ಬರ್ಕೊಳ್ಳಿ, ಬೇಕಾದ್ರೆ ರಿಸ್ಕ್ ಆಗುತ್ತೆ ಅನ್ನಂಗಿದ್ರೆ ನೋ ಪ್ರಾಬ್ಲಮ್. ನಾನು ಎ ಅಂತ ಬರಿತಾ ಇದ್ದೇನೆ ಅಷ್ಟೇನೆ, ನೀವು ಟೀಟಾ ಅಂತ ಬರ್ಕೊಂಡ್ರು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಏನಾಗುತ್ತೆ, ಇದು ಕಾಸ್ ಆಫ್ ಎ ಪ್ಲಸ್ 2a ಆಗುತ್ತೆ ಇಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಎ ಇಂಟು ಕಾಸ್ 2a ಮೈನಸ್ ಸೈನ್ ಎ ಇಂಟು ಸೈನ್ 2a. ಸೊ ಈಗ ಮತ್ತೆ ನನಗೆ ಕಾಸ್ ಎ ಹಂಗೆ ಬರ್ಕೋತೀನಿ, ಕಾಸ್ 2a ಫಾರ್ಮುಲಾ ಬರ್ಕೋತೀನಿ. ನಾನು ಹೇಳ್ದಂಗೆ ಇಲ್ಲಿ ನಾನೀಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ, ಕಾಸ್ 2a ಐ ವಿಲ್ ಯೂಸ್ ದಟ್ ಯಾವ ಫಾರ್ಮುಲಾ, ಐ ವಿಲ್ ಯೂಸ್ ದಟ್ ಕಾಸ್ 2a ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎ ಮೈನಸ್ 1. ಯಾಕೆ ರೀಸನ್ ಅಂತ ನಿಮ್ಗೆ ಗೊತ್ತಿದೆ. ನಂಗೆ ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡ್ಬೇಕಾಗಿರೋ ಆನ್ಸರ್ ಯಾವ್ದ್ರಲ್ಲಿ ಇರ್ಬೇಕು, ಕಾಸ್ ಅಲ್ಲಿ ಇರ್ಬೇಕು. ಅದಕ್ಕೆ ನಾನು ಆದಷ್ಟು ಕಾಸ್ ಟರ್ಮ್ನ ಬರ್ಕೋತೀನಿ. 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಮೈನಸ್ ಸೈನ್ ಎ ಇಂಟು ಸೈನ್ 2a ಫಾರ್ಮುಲಾ ಬಂದು 2 ಸೈನ್ ಎ ಇಂಟು ಕಾಸ್ ಎ. ಓಕೆನಾ? ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನನಗೆ ಏನ್ ಸಿಗುತ್ತಪ್ಪ ಅಂತಂದ್ರೆ, ನಾವು ಅಬ್ಸರ್ವ್ ಹಿಯರ್ ಕಾಸ್ ಎ ಇಂಟು 2 ಕಾಸ್ ಸ್ಕ್ವೇರ್ ಎ 2 ಕಾಸ್ ಕ್ಯೂಬ್ ಎ ಮೈನಸ್ ಕಾಸ್ ಎ ಮೈನಸ್ ಇಲ್ಲಿ ಸೈನ್ ಎ ಇಂಟು ಸೈನ್ ಎರಡಿದೆ 2 ಕಾಸ್ ಎ ಇಂಟು ಸೈನ್ ಸ್ಕ್ವೇರ್ ಎ ಸಿಗ್ತಾ ಇದೆ. ಸೊ ದಿಸ್ ಇಸ್ ವೆರಿ ಸಿಂಪಲ್. ಮತ್ತೆ 2 ಕಾಸ್ ಕ್ಯೂಬ್ ಎ ಹಂಗೆ ಬರ್ಕೊಳ್ಳಿ, ಮೈನಸ್ ಕಾಸ್ ಎ ಬರ್ಕೊಳ್ಳಿ, ಇಲ್ಲಿ ಮೈನಸ್ 2 ಕಾಸ್ ಎ ಸೈನ್ ಸ್ಕ್ವೇರ್ ಎ ಜಾಗದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎನ ಬರ್ಕೊಳ್ಳಿ. ಹಾಗಾದ್ರೆ ಏನ್ ಸಿಕ್ತು, 2 ಕಾಸ್ ಕ್ಯೂಬ್ ಎ ಮೈನಸ್ ಕಾಸ್ ಎ ಮೈನಸ್ 2 ಕಾಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಕಾಸ್ ಕ್ಯೂಬ್ ಎ ಆಗುತ್ತೆ. ಸೊ ಈಗ ಫೈನಲ್ ಆನ್ಸರ್ ಇಲ್ಲಿ ಬರ್ದ್ಬಿಡ್ತೀನಿ. ಸೊ ಇದೇನಿಲ್ಲ, ಇನ್ನು ಅವ್ರು ಕೊಟ್ಟಿರೋದನ್ನೇ ಬರಿಬೇಕು. ಇದು ಮತ್ತೆ ಇದು ಸೇರ್ಕೊಂಡ್ರೆ ನೋಡಿ, ನಾನು ರೌಂಡ್ ಆಫ್ ಮಾಡ್ತೀನಿ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಇದು ಕೂಡ 2 ಕಾಸ್ ಕ್ಯೂಬ್ ಎ ಪ್ಲಸ್ 2 ಕಾಸ್ ಕ್ಯೂಬ್ ಎ 4 ಕಾಸ್ ಕ್ಯೂಬ್ ಎ ಮೈನಸ್ ಮೈನಸ್ ಕಾಸ್ ಎ ಮೈನಸ್ 2 ಕಾಸ್ ಎ ಅಂದ್ರೆ ಮೈನಸ್ 3 ಕಾಸ್ ಎ. ಓಕೆ, ದಿಸ್ ಇಸ್ ವಾಟ್ ನಾವು ಪ್ರೂವ್ ಮಾಡಬೇಕಾಗಿರುವಂತದ್ದು. ಹೆನ್ಸ್ ವಿ ಹ್ಯಾವ್ proved the solution. ಓಕೆ, ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? ಸೊ ಇಲ್ಲೂ ಅಷ್ಟೇನೆ ನಿಮ್ಗೆ ಏನ್ ಬೇಕು, ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿರಬೇಕು, ಆಮೇಲೆ ಬಿ ಜಾಗದಲ್ಲಿ 2a ಹಾಕ್ಬೇಕು. ಅದಾದ್ಮೇಲೆ ಇಲ್ಲೇನ್ ಮಾಡ್ತೀರಿ, ಕಾಸ್ 2a ಗೆ ಫಾರ್ಮುಲಾ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಯೂಸ್ ಮಾಡ್ತೀರಿ, ಸೈನ್ 2a ಗೆ ಫಾರ್ಮುಲಾ ಯೂಸ್ ಮಾಡ್ತೀರಿ, ಆಮೇಲೆ ಸಿಂಪ್ಲಿಫೈ ಮಾಡ್ತೀರಿ. ಸೊ ಇನ್ನೊಂದ್ ಕಡೆಗೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡ್ತೀರಿ. ಸೊ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಅಂದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅದನ್ನು ಕೂಡ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ ಈ ಫಾರ್ಮುಲಾ ಶೀಟ್ ಅಲ್ಲಿ ನೋಡಿದಾಗ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಒನ್. ಸಾರಿ, ಇದು ಕೊಟ್ಟಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ ಯಾವುದು. ಸೊ ವಿ ನೋ ದಟ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಹಾಗಾದ್ರೆ ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಅದೇ ರೀತಿ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಸೊ ದೀಸ್ ಆರ್ ದ ಟೂ ಫಾರ್ಮುಲೆ ವಿಚ್ ಐ ಆಮ್ ಯೂಸಿಂಗ್. ಓಕೆ, ಸೊ ಅಲ್ಲಿಗೆ ನಾವು ಈ ಫಾರ್ಮುಲಾ ಕೂಡ ಸಾಲ್ವ್ ಮಾಡಿದ್ರಿ. ಈಗ ಈ ತರ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಇದನ್ನು ಒನ್ ಆಫ್ ದಿ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಸರ್ ಇದನ್ನ ಯಾವ ರೀತಿ ಮಾಡೋದು ಅನ್ನೋದಾದ್ರೆ, ನಾವು ಅಬ್ಸರ್ವ್ ಹಿಯರ್ ಸೊಲ್ಯೂಷನ್ ಕನ್ಸಿಡರ್ ಮಾಡಕ್ಕೆ ಐ ವಿಲ್ ಟೇಕ್ LHS. LHS ಅಲ್ಲಿ ಸೈನ್ 2a ಡಿವೈಡೆಡ್ ಬೈ ಸೈನ್ ಎ ಮೈನಸ್
cos 2a divided by cos a. ಕರೆಕ್ಟಾ? ನಾವು ವೆರಿ ಸಿಂಪಲ್ sin 2a ಫಾರ್ಮುಲಾ ಬರ್ಕೊಳ್ಳಿ, 2 sin a ಇಂಟು ಕಾಸ್ ಎ. ಸೊ ಇದನ್ನ ಈ ರೀತಿ ಮಾಡೋದ್ಕಿಂತ ಇನ್ನ ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ. ಸೊ ಲೆಟ್ ಮಿ ಟೇಕ್, ಇನ್ಸ್ಟೆಡ್ ಆಫ್ ಯೂಸಿಂಗ್ ದಿಸ್ ಫಾರ್ಮುಲಾ, ಬೆಟರ್ ವಿ ಕ್ಯಾನ್ ಟೇಕ್ ದ ಎಲ್ ಸಿ ಎಂ. ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ ನೋಡಿ, ಈ ಡಿನಾಮಿನೇಟರ್ ನ ಫಸ್ಟ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತಪ್ಪ ಅಂದ್ರೆ sin a ಇಂಟು ಕಾಸ್ ಎ ಅಂತ ಬರುತ್ತೆ. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ನಿಮ್ಗೆ ಗೊತ್ತಿದೆ ಅಲ್ವಾ, ನಾನು ಹೇಳ್ಕೊಟ್ಟಿದ್ದೀನಿ ಸುಮಾರು ಸತಿ, ಎ ಬೈ ಬಿ ಪ್ಲಸ್ ಸಿ ಬೈ ಡಿ ಅಂತ ಇದ್ರೆ ಫಸ್ಟ್ ಈ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ಬಿ ಡಿ ಬರುತ್ತೆ. ಆಮೇಲೆ ಈ ಡಿ ಮತ್ತೆ ಎ ನ ಮಲ್ಟಿಪ್ಲೈ ಮಾಡಿದ್ರೆ ಎ ಡಿ ಬರುತ್ತೆ. ಬಿ ಸಿ ನ ಮಾಡಿದ್ರೆ ಪ್ಲಸ್ ಬಿ ಸಿ. ದಿಸ್ ಇಸ್ ವಾಟ್ ಔ ಟು ಟೇಕ್ ದ ಎಲ್ ಸಿ ಎಂ ಫಾರ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ನೀವು ನಂಬರ್ಸ್ ಕೂಡ ಯೂಸ್ ಮಾಡಬಹುದು. ನೋಡಿ, ಡಿನಾಮಿನೇಟರ್ ಎರಡು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಎ ಇಂಟು ಡಿ ಕ್ರಾಸ್ ಮಲ್ಟಿಪ್ಲೈ, ನೋಡಿ ಎ ಇಂಟು ಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್, ಬಿ ಇಂಟು ಸಿ ಕ್ರಾಸ್ ಮಲ್ಟಿಪ್ಲಿಕೇಶನ್, ದಟ್ ಈಸ್ ಬಿ ಸಿ. ಹಾಗಾದ್ರೆ ಏನ್ ಸಿಗುತ್ತೆ ಸರ್ ನಮ್ಗೆ ಈಗ ಫೈನಲ್ ಆಗಿ? ಸೊ ವೆರಿ ಸಿಂಪಲ್, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದಾಗ ಇದು ಸಿಕ್ತು. ಈಗ ಏನ್ ಮಾಡ್ತೀನಿ, ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀನಿ. ಓಕೆನಾ? ಅವಾಗ ಏನ್ ಸಿಗುತ್ತೆ ನೋಡಿ, ಐ ಕ್ಯಾನ್ ರೈಟ್ ದಟ್. ಸೊ ಲೆಟ್ ಮಿ ಚೇಂಜ್ ದ ಕಲರ್. ಏನ್ ಸಿಗುತ್ತಪ್ಪ ಅಂದ್ರೆ sin 2a ಇಂಟು ಕಾಸ್ ಎ ಮೈನಸ್ ಕಾಸ್ 2a ಇಂಟು sin a. ಸೊ ನೌ ಇಟ್ ಇಸ್ ವೆರಿ ಸಿಂಪಲ್. ವಾಟ್ ವಿ ಕ್ಯಾನ್ ರೈಟ್ ಅಂತಂದ್ರೆ, ಕೆಳಗಡೆ ಏನಿದೆ, sin a ಇಂಟು ಕಾಸ್ ಎ ಇದೆ, sin a ಕಾಸ್ ಬಿ ಮೈನಸ್ ಕಾಸ್ ಎ sin ಬಿ ಅಂದ್ರೆ ಸೈನ್ ಆಫ್ ದಿ ವ್ಯಾಲ್ಯೂ ಎ ಮೈನಸ್ ಬಿ ಅಂತ. ಸೊ ನಿಮ್ಗೆ ಗೊತ್ತೇ ಇದೆ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ನಮಗೆ, ಕರೆಕ್ಟಾ? ವಾಟ್ ಈಸ್ ಸೈನ್ ಆಫ್ ಎ ಮೈನಸ್ ಬಿ? ನೀವು ಇಲ್ಲಿ ನೋಡ್ತಾ ಇದ್ದೀರಾ, ವಾಟ್ ಈಸ್ ಸೈನ್ ಆಫ್ ಎ ಮೈನಸ್ ಬಿ? ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಹಾಗಾದ್ರೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಇದ್ದಾಗ ಇದನ್ನು ಕೂಡ ನಾವು ಉಲ್ಟಾ ಬಳಸ್ಬೋದು, ಕರೆಕ್ಟಾ? ಅದೇ ತರ ನಾನು ನಿನಗೆ ಏನ್ ಮಾಡ್ತೀನಿ, ಇಲ್ಲಿ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂದ್ರೆ ಸೈನ್ ಆಫ್ ಎ ಮೈನಸ್ ಬಿ ಅಂದ್ರೆ 2a ಮೈನಸ್ ಎ. ಸೊ ವಾಟ್ ಈಸ್ 2a ಮೈನಸ್ ಎ? ದಿಸ್ ಇಸ್ ನಥಿಂಗ್ ಬಟ್ ವಾಟ್ ವಿ ರೈಟಿಂಗ್ ನೋಡಿ. ಸೊ ಇಲ್ಲೇ ಬರ್ತೀನಿ, ಇದು ನನಗೆ ಏನಾಗುತ್ತೆ, ನ್ಯೂಮರೇಟರ್ ಅಲ್ಲಿ ಈ 2a ನಲ್ಲಿ ಎ ಹೋದ್ರೆ ಒಂದ್ ಎ ಉಳಿಯುತ್ತೆ, ಡಿನಾಮಿನೇಟರ್ ಅಲ್ಲಿ ಸೈನ್ ಎ ಇಂಟು ಕಾಸ್ ಎ ಬರುತ್ತೆ. ಇಲ್ಲಿ ಈಗ ಸೈನ್ ಎ ಕ್ಯಾನ್ಸಲ್ ಆಯ್ತು ಅಂದ್ರೆ ನಮ್ಗೆ ಉಳಿತಾರದೇನೋ 1 ಬೈ ಕಾಸ್ ಎ. ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್, ಸೀಕೆಂಟ್ ಎ, ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಎನ್ಸ್ ವಿ ಹವ್ ಪ್ರೂವ್ಡ್ ದಟ್ ದ ಮಲ್ಟಿಪಲ್ ಆಂಗಲ್ ಫಾರ್ಮುಲಾ. ಸೊ ಅದೇ ರೀತಿನೇ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನಾನು ಉಲ್ಟಾ ಕೇಸಲ್ಲಿ ಬರ್ತಾ ಇರೋದು ಇದನ್ನು ಸುಮಾರು ಸತಿ ಕೇಳಿದಿರಾ ನೀವು, ಅದಕ್ಕೆ ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಡಿನಾಮಿನೇಟರ್ ಅಲ್ಲಿ ಇರೋದನ್ನ ಎಲ್ ಸಿ ಎಂ ತಗೊಂಡು ಸೈನ್ ಎ ಇಂಟು ಕಾಸ್ ಎ ಬರ್ಕೊಳ್ಳಿ. ಇದನ್ನ ಕಾಸ್ ಎ ಇಂಟು ಸೈನ್ ಎ, ದಟ್ ಇಸ್ ಸೈನ್ ಟು ಎ ಇಂಟು ಕಾಸ್ ಎ ಮೈನಸ್ ಕಾಸ್ ಟು ಎ ಇಂಟು ಸೈನ್ ಎ. ಇದಕ್ಕೆ ಒಂದೇ ಒಂದು ಫಾರ್ಮುಲಾ, ವಿಚ್ ಫಾರ್ಮುಲಾ ಯು ಆರ್ ಯೂಸಿಂಗ್, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಬೇಕಾದ್ರೆ ಅದನ್ನ ನೀವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ತೊಂದರೆ ಇಲ್ಲ. ದಟ್ ಈಸ್ ವಾಟ್ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ is equal to sin of a minus b. ಅದನ್ನೇ ನಾವೀಗ ಇಲ್ಲಿ ಯೂಸ್ ಮಾಡ್ತಾ ಇರೋದು. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಹೋಗೋಣ. ಇದು ಅಷ್ಟೇ ತುಂಬಾ ಸುಲಭವಾಗಿರುವಂತದ್ದು. ಇಲ್ಲೂ ಕೂಡ ನಾವು ಎರಡು ಫಾರ್ಮುಲಾ ಯೂಸ್ ಮಾಡ್ತೀವಿ. ಎರಡೇ ಫಾರ್ಮುಲಾಗೆ ನಮಗೆ ಒಂದು ಸ್ಟೆಪ್ಗೆ ಕರೆಕ್ಟ್ ಆಗಿ ಸೊಲ್ಯೂಷನ್ ಬಂದ್ಬಿಡುತ್ತೆ. ಸೊ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಲೆಟ್ ಅಸ್ ಟೇಕ್ ಎಲ್ ಎಚ್ ಎಸ್ ಫಸ್ಟ್. 1 minus cos 2 theta plus sin 2 theta whole divided by 1 plus cos 2 theta plus sin 2 theta. ಸೊ ಇಲ್ಲಿ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ತೀರಿ. ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ 1 ಮೈನಸ್ ಕಾಸ್ 2 ಥೀಟಾಗೆ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಮೈನಸ್ ಬಂದಾಗ 2 ಸೈನ್ ಸ್ಕ್ವೇರ್ ಥೀಟಾ ಅಂತ ಫಾರ್ಮುಲಾ. ಅದೇ 1 ಪ್ಲಸ್ ಕಾಸ್ 2 ಥೀಟಾಗೆ 2 ಕಾಸ್ ಸ್ಕ್ವೇರ್ ಥೀಟಾ ಅಂತ ಫಾರ್ಮುಲಾ. ಅದೇ ರೀತಿ ಸೈನ್ 2 ಥೀಟಾಗೆ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಕರೆಕ್ಟಾ? ಈ ಮೂರು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಇದು ನಿಮಗೆ ಒಂದೇ ಒಂದು ಸ್ಟೆಪ್ ಅಲ್ಲೇ ಆನ್ಸರ್ ಬಂದ್ಬಿಡುತ್ತೆ. ಸೊ ಹಾಗಾದ್ರೆ ಸೊಲ್ಯೂಷನ್ ಬರೆಯೋಣ. ದಟ್ ಈಸ್
ನೋಡಿ ಇಲ್ಲಿರುವಂತಹ 1 ಮೈನಸ್ ಕಾಸ್ 2 ಥೀಟಾಗೆ 2 ಸೈನ್ ಸ್ಕ್ವೇರ್ ಥೀಟಾ ಬರ್ಕೋತೀನಿ. ನೋಡಿ ಈ ಫಾರ್ಮುಲಾಗೆ ಪ್ಲಸ್ ಸೈನ್ 2 ಥೀಟಾ ಏನು 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಇಲ್ಲಿ 1 ಪ್ಲಸ್ ಕಾಸ್ 2 ಥೀಟಾಗೆ 2 ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಇಲ್ಲೇನ್ ಬರುತ್ತೆ ಅಗೇನ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸೊ ಈಗ ಈ ಎರಡನ್ನು ನೋಡಿದಾಗ ನಮ್ಗೆ ಏನ್ ಕಾಮನ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ 2 ಸೈನ್ ಥೀಟಾ ಕಾಮನ್ ತೆಗೆದ್ರೆ 2 ಸೈನ್ ಥೀಟಾ ಕಾಮನ್ ತೆಗೆದ್ರೆ ಇಲ್ಲಿ 2 ಆಚೆಗೆ ಬಂದಿದೆ. ಸೈನ್ ಸ್ಕ್ವೇರ್ ಅಲ್ಲಿ ಒಂದು ಸೈನ್ ಆಚೆ ಬಂದಿದೆ, ಹಾಗಾದ್ರೆ ಒಂದು ಸೈನ್ ಉಳ್ಕೊಳುತ್ತೆ. ಪ್ಲಸ್ ಏನ್ ಉಳ್ಕೋತು ಕಾಸ್ ಥೀಟಾ ಉಳ್ಕೋತು ಹೋಲ್ ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ಗೆ 2 ಕಾಸ್ ಥೀಟಾ ಕಾಮನ್ ತೆಗೆದ್ರೆ ಇಲ್ಲೂ ಒಂದು ಕಾಸ್ ಥೀಟಾ ಉಳ್ಕೊಳುತ್ತೆ. ಇದ್ರಲ್ಲಿ ಒಂದೇನಾಗುತ್ತೆ ಒಂದು ಸೈನ್ ಥೀಟಾ ಅನ್ನೋದು ಉಳ್ಕೊಳುತ್ತೆ. ಹಾಗಾದ್ರೆ ಏನಾಯ್ತು ನನ್ಗೀಗ ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್. ಸೊ ಇನ್ನ ಉಳಿದಿರೋದ್ರಲ್ಲಿ ಸೈನ್ ಪ್ಲಸ್ ಕಾಸ್ ಥೀಟಾ ಸೈನ್ ಪ್ಲಸ್ ಥೀಟಾ ಕ್ಯಾನ್ಸಲ್. ಹಾಗಾದ್ರೆ ದ ಆನ್ಸರ್ ಈಸ್ ಸೈನ್ ಬೈ ಕಾಸ್ ದಟ್ ಈಸ್ ಟ್ಯಾನ್ ಥೀಟಾ. ಸೊ ದಿಸ್ ಇಸ್ ಈಕ್ವಲ್ ಟು ವಾಟ್ RHS. ಅದಕ್ಕೆ ಹೇಳ್ತಾ ಇರೋದು, ನಾನು ಅವಾಗ ಹೇಳ್ತಾನೆ ಇರ್ತೀನಿ ಕ್ಲಾಸಲ್ಲಿ, ಇವತ್ತಿನ ಫಾರ್ಮುಲಾಗಳೇ ಮುಂದಿನ ಮಾರ್ಕ್ಸ್ಗಳು. ಸೊ ಇದೇ ರೀತಿ ನಮ್ಗೆ ಇಲ್ಲೇನಿದೆ ಉಲ್ಟಾ ಇದೆ. ಸೊ ಉಲ್ಟಾ ಅಂದ್ರೆ ಏನು? ಸೊ ಉಲ್ಟಾ ಅಂದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಸೇಮ್ ಪ್ರಾಬ್ಲಮ್. ಇದರಲ್ಲಿ ಮೇಲೆ ಪ್ಲಸ್ ಕೆಳಗಡೆ ಮೈನಸ್, ಮೇಲೆ ಪ್ಲಸ್ ಕೆಳಗಡೆ ಮೈನಸ್. ಹಾಗಾದ್ರೆ ಸೇಮ್ ಪ್ರೊಸೀಜರ್ನೇ, ಇದನ್ನ ಒಂದೇ ಸ್ಟೆಪ್ ಅಲ್ಲಿ ನಿಮ್ಗೆ ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಜಾಸ್ತಿ ಹುಡುಗರು ಸರ್ ವಿಡಿಯೋ ತುಂಬಾ ಲೆಂತಿ ಆಯ್ತು ಅನ್ನೋದಕ್ಕೆ ನಾನು ಹೇಳ್ತಾ ಇರೋಂಥದ್ದು. 1 ಪ್ಲಸ್ ಕಾಸ್ 2 ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ ಸೈನ್ 2ಗೆ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸೊ 2 ಸೈನ್ ಸ್ಕ್ವೇರ್ ಥೀಟಾ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸೊ ಇಲ್ಲೂ ಕೂಡ 2 ಕಾಸ್ ಥೀಟಾ ಕಾಮನ್ ತೆಗಿತೀನಿ. ನನ್ಗೊಂದು ಕಾಸ್ ಥೀಟಾ ಉಳ್ಕೊಳುತ್ತೆ ಮತ್ತೆ ಒಂದು ಸೈನ್ ಥೀಟಾ ಉಳ್ಕೊಳುತ್ತೆ ಇದರಲ್ಲಿ. ಸೊ ಇನ್ನು ಈ ಸ್ಟೆಪ್ ಅಲ್ಲಿ ಹೋದ್ರೆ 2 ಸೈನ್ ಥೀಟಾ ಕಾಮನ್ ತೆಗಿತೀನಿ, ಇಲ್ಲೊಂದು ಸೈನ್ ಥೀಟಾ ಉಳ್ಕೊಳುತ್ತೆ, ಇಲ್ಲೊಂದು ಕಾಸ್ ಥೀಟಾ ಉಳ್ಕೊಳುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಕಾಸ್ ಥೀಟಾ ಬೈ ಸೈನ್ ಥೀಟಾ ನಮ್ಗೆಲ್ಲ ಗೊತ್ತೇ ಇದೆ. ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಕಾಟ್ ಥೀಟಾ. ನೋಡಿ ಇದು ಅಷ್ಟೇನೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಕೇಳಿರುವಂತ ಕ್ವಶನ್. ಏನು ಇಲ್ಲ, ಥೀಟಾ ಜಾಗದಲ್ಲಿ ಎ ಬಳಸಿದ್ದಾರೆ. ಸೊ ಇಲ್ಲಿಗೆ ನಮಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಅಂದ್ರೆ ಮಲ್ಟಿಪಲ್ ಆಂಗಲ್ಸ್ ಮೇಲೆ ಇರುವಂತಹ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕೂಡ ನಾವು ಆನ್ಸರ್ ಮಾಡಿದ್ದೀವಿ. ಓಕೆನಾ? ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಮಲ್ಟಿಪಲ್ ಆಂಗಲ್ಸ್ ಮೇಲೆ ನಿಮಗೆ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ಕೂಡ ನೀವು ಫೇಸ್ ಮಾಡಬಹುದು. ಓಕೆ, ಸೊ ಇದು ಮಲ್ಟಿಪಲ್ ಆಂಗಲ್ಸ್ ಮೇಲೆ ಇರುವಂತಹ ಪ್ರಾಬ್ಲಮ್ಸ್. ಸೊ ಜೊತೆಯಲ್ಲಿ ಅದಕ್ಕೆ ನಾನು ಹೇಳೋದು, ಇಲ್ಲಿ ಮಲ್ಟಿಪಲ್ ಆಂಗಲ್ ಫಾರ್ಮುಲಾಗಳನ್ನ ನೀವು ಸ್ಟಡಿ ಮಾಡಬೇಕು. ಇದ್ರ ಜೊತೆಯಲ್ಲಿ ನೀವು ನೆನ್ಪಿಟ್ಕೊಂಬಿಡಿ ವಿಚಾರದ ಅನದರ್ ಫಾರ್ಮುಲಾ ಆಡೆಡ್ ಅಂತಂದ್ರೆ ಒಂದು 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ದಟ್ ಇಸ್ ವಾಟ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಲ, 1 ಪ್ಲಸ್ ಕಾಸ್ 2 ಥೀಟಾ. 1 ಪ್ಲಸ್ ಕಾಸ್ 2 ಥೀಟಾಗೆ 2 ಕಾಸ್ ಸ್ಕ್ವೇರ್ ಥೀಟಾ ಆದ್ರೆ 1 ಮೈನಸ್ ಕಾಸ್ 2 ಥೀಟಾಗೆ 2 ಸೈನ್ ಸ್ಕ್ವೇರ್ ಥೀಟಾ. So these are the required answers. Okay, thank you very much for watching the video. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಈಗ ಟ್ರಿಗ್ನಾಮೆಟ್ರಿ ಎಲ್ಲ ಒಂದು ಪ್ರಾಬ್ಲಮ್ಸ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ಕ್ಲೈಮ್ಯಾಕ್ಸ್ ಆಫ್ ದಿ ಪಾರ್ಟಲ್ಲಿ ಏನಪ್ಪ ನಾವು ಮಾಡಬೇಕಾಗಿರೋದಂದರೆ, ಸುಮಾರು ಜನ ಕೇಳ್ತಾ ಇರುವಂಥ ಡಿಮ್ಯಾಂಡಿಂಗ್ ವಿಡಿಯೋ ಅಂತಂದರೆ ಸಮ್ ಮತ್ತು ಪ್ರಾಡಕ್ಟ್ ಮೇಲೆ ಪ್ರಾಬ್ಲಮ್ಸ್ನ ಮಾಡಿ ಅಂತೇಳಿ. ಸೊ ಅದ್ರ ಮೇಲೆ ಪ್ರಾಬ್ಲಮ್ಸ್ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ನಾವು ಇಲ್ಲಿ ಕೂಡ ಫಸ್ಟು ನಾವು ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡಲೇಬೇಕು, ಯಾಕಂದರೆ ಫಾರ್ಮುಲಾ ಗೊತ್ತಿಲ್ಲ ಅಂತಂದರೆ ನೀವು ಇದನ್ನು ಮಾಡೋಕ್ಕಾಗೋದೇ ಇಲ್ಲ. ನೋಡಿ, ಟ್ರಿಗ್ನಾಮೆಟ್ರಿನಲ್ಲಿ ಈಗ ಲಾಸ್ಟಲ್ಲಿರುವಂಥದ್ದು ಲಾಸ್ಟ್ ಪಾರ್ಟು ಸಮ್ಮಿಂದ ಪ್ರಾಡಕ್ಟ್ಗೆ ಮತ್ತು ಪ್ರಾಡಕ್ಟ್ಗಿಂದ ಸಮ್ಮಿಗೆ. ಸೊ ಟ್ರಾನ್ಸ್ಫಾರ್ಮೇಷನ್ ಆಫ್ ಸಮ್ ಆರ್ ಡಿಫರೆನ್ಸ್ ಫಾರ್ಮುಲಾ ಇಲ್ಲಿ ನೋಡ್ಬೋದು ನೀವು. ಏನಪ್ಪ ಅಂತಂದರೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಇನ್ ದಿಸ್ ಒನ್
ಇಲ್ಲಿ ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತ ಇದೆ. ಸೈನ್ ಸಿ ಪ್ಲಸ್ ಸೈನ್ ಡಿಗೆ 2 ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಬೈ 2. ಸೈನ್ ಸಿ ಮೈನಸ್ ಸೈನ್ ಡಿ ಬಂದರೆ ಫಸ್ಟು ಕಾಸ್ ಬರುತ್ತೆ, ಸೈನ್ ಸಿ ಪ್ಲಸ್ ಸೈನ್ ಡಿ ಬಂದರೆ ಫಸ್ಟು ಸೈನ್ ಬರುತ್ತೆ. 2 ಕಾಸ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಸೈನ್ ಆಫ್ ಸಿ ಮೈನಸ್ ಡಿ ಬೈ 2. ಅದೇ ರೀತಿ ಕಾಸ್ ಸಿ ಪ್ಲಸ್ ಕಾಸ್ ಡಿ ಬಂದಾಗ 2 ಕಾಸ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಬೈ 2 ಬರುತ್ತೆ. ಇಲ್ಲಿ ಮೈನಸ್ ಬಂದಾಗ ಮೈನಸ್ 2 ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಸೈನ್ ಆಫ್ ಸಿ ಮೈನಸ್ ಡಿ ಬೈ 2. ನೀವು ಫಾರ್ಮುಲಾ ಓದಿದರೆ ಮಾತ್ರನೇ ಇಲ್ಲಿ ನಾವು ಮುಂದೆ ಪ್ರಾಬ್ಲಮ್ಸ್ ಹೋಗೋಕ್ಕಾಗೋದು. ಅದೇ ರೀತಿ ಇಲ್ಲಿ ನೋಡಿದಾಗ ಪ್ರಾಡಕ್ಟಿಂದ ಸಮ್ಗೆ ಹೋಗ್ತಾ ಇರುವಂಥ ಪ್ರಾಬ್ಲಮ್ಮು. ಸೊ ಸೈನ್ ಎ ಕಾಸ್ ಬಿ ಆಫ್ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಅದೇ ರೀತಿ ಕಾಸ್ ಎ ಸೈನ್ ಬಿ ಆಫ್ ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಕಾಸ್ ಎ ಕಾಸ್ ಬಿ ಆಫ್ ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಸೈನ್ ಎ ಸೈನ್ ಬಿ ಇಸ್ ಈಕ್ವಲ್ ಟು -1/2 ಕಾಸ್ ಆಫ್, ಇಲ್ಲಿ ಫಸ್ಟ್ ಪ್ಲಸ್ ಬಂದರೆ ಇಲ್ಲಿ ಮೈನಸ್ ಆಚೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲಿ ಮೈನಸ್ ಬಂದಾಗ ನೀವು ಇದನ್ನು ಇಂಟರ್ಚೇಂಜ್ ಮಾಡಬೇಕಾಗತ್ತೆ. ಅಥವಾ ಯು ಕ್ಯಾನ್ ರೈಟ್ ದಿಸ್ ಒನ್ ಆ್ಯಸ್ -1/2 ಇಂಟು, ಸೊ ಯು ಕ್ಯಾನ್ ರೈಟ್ ದಟ್ ಕಾಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ. ಈ ಥರ ಕೂಡ ನೀವೇನು ಮಾಡ್ಬೋದು, ಬರೀಬೋದು. ಸೊ ನೆನ್ಪಿಟ್ಕೊಳ್ಳಿ, ಕಾಸ್ ಆಫ್ ಎ ಮೈನಸ್ ಬಿ. ಓಕೆನಾ? ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರಾಬ್ಲಮ್ಸ್. ಈಗ ಮೊದಲನೇದಾಗಿ ಕೊಟ್ಟಿರುವಂತಹ ಪ್ರಾಬ್ಲಮ್ನ ನೋಡೋದಾದರೆ ಇಲ್ಲಿ ಪ್ರೂವ್ ದಟ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೂವ್ ದಟ್ ಅಂತ ಕೊಟ್ಟಾಗ ನಾವೇನು ಮಾಡಬೇಕು, ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡ್ನ ಕನ್ಸಿಡರ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡೋಣ. ಸೊ ಇಫ್ ಯು ಕನ್ಸಿಡರ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ನಾವು ಅಬ್ಸರ್ವ್ ಹಿಯರ್, ಇಫ್ ಯು ಕನ್ಸಿಡರ್ ದ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು, ಸೊ ಇನ್ನು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಸೊ ಇಫ್ ಯು ಕನ್ಸಿಡರ್ ದ ಎಲ್ ಎಚ್ ಎಸ್, ಸೈನ್ 6 ಥೀಟಾ ಪ್ಲಸ್ ಸೈನ್ 2 ಥೀಟಾ ಇದೆ, ಹೋಲ್ ಡಿವೈಡೆಡ್ ಬೈ ಕಾಸ್ 6 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಇದೆ. ನೀವಿಲ್ಲಿ ಫಾರ್ಮುಲಾ ಬರೀಬೇಕಾಗತ್ತೆ. ಫಾರ್ಮುಲಾ ಬರೆದಾಗ ನಮಗೆ ಸ್ವಲ್ಪ ಐಡಿಯಾ ಸಿಗುತ್ತೆ ಏನು ಫಾರ್ಮುಲಾ ಬರೆದಿದ್ದಾರೆ ಅಂತೇಳಿ ನೋಡಿ. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಇಲ್ಲಿರುವಂಥದ್ದು ಸೈನ್ ಸಿ ಪ್ಲಸ್ ಸೈನ್ ಡಿ, ಕರೆಕ್ಟಾ? ಸೈನ್ ಸಿ ಪ್ಲಸ್ ಸೈನ್ ಡಿ ಇಸ್ ಈಕ್ವಲ್ ಟು, ಸೊ ನಿಮ್ಗೆ ಗೊತ್ತಿದೆ 2 ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಬೈ 2. ಅದೇ ರೀತಿ ಕಾಸ್ ಸಿ ಪ್ಲಸ್ ಕಾಸ್ ಡಿ ನೋಡಿದ್ರೆ ನಿಮ್ಗೇನು ಸಿಗುತ್ತಪ್ಪ ಅಂತಂದರೆ 2 ಕಾಸ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಎಗೇನ್ ಕಾಸೇ ಬರುತ್ತೆ ಇಲ್ಲಿ ಕೂಡ, ಕರೆಕ್ಟಾ? ಸಿ ಮೈನಸ್ ಡಿ ಬೈ 2. ಸೊ ಇದು ಬಂತು ಅಂದರೆ ಸಾಕು, ನಿಮಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಹೋಗುತ್ತೆ. ನೋಡಿ, ಇವಾಗ ನನಗೆ ಇದನ್ನು ಸಿ ಅಂತ ಟ್ರೀಟ್ ಮಾಡ್ತೀನಿ. ದಿಸ್ ಇಸ್ ಸಿ ಆ್ಯಂಡ್ ದಿಸ್ ಇಸ್ ಡಿ. ಹಾಗಾದರೆ 2 ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2, 6 ಪ್ಲಸ್ 2 ಎಷ್ಟು? 8 ಥೀಟಾ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್, ಸೊ 6 ಮೈನಸ್ 2 ಅಂದರೆ ಎಷ್ಟಾಯಿತು? 4 ಥೀಟಾ ಡಿವೈಡೆಡ್ ಬೈ 2 whole divided by again 2 cos of c plus d by 2. 6 plus 2 again 8 theta by 2 into cos of 6 minus 2 ಎಷ್ಟಾಯಿತು? 4 theta divided by 2. ಹಾಗಾದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, 2 ಕ್ಯಾನ್ಸಲ್ಲು, ಇವೆರಡು ಸೇಮ್ ಟರ್ಮ್ ಕೂಡ ಕ್ಯಾನ್ಸಲ್ಲು. ದಟ್ ಈಸ್ ಈಕ್ವಲ್ ಟು 8 ಥೀಟಾ ಬೈ 2 ಅಂದರೆ ಎಷ್ಟು? 4 ಆಗುತ್ತೆ. ದಟ್ ಈಸ್ ಸೈನ್ 4 ಥೀಟಾ ಡಿವೈಡೆಡ್ ಬೈ ಕಾಸ್ 4 ಥೀಟಾ. That is equal to what? Tan of the value 4 theta. This is the required answer. ಓಕೆನಾ? ನೀವು ಒಂದ್ಸತಿ ಫಾರ್ಮುಲಾ ಬರೆದ್ರೆ ಸಾಕು, ನಿಮಗೆ ಮ್ಯಾಕ್ಸಿಮಮ್ ಇಲ್ಲಿ ಪ್ರಾಬ್ಲಮ್ಮು ಸಾಲ್ವ್ ಆಗೋಗ್ಬಿಡುತ್ತೆ. ಸೈನ್ ಸಿ ಪ್ಲಸ್ ಸೈನ್ ಡಿ ಕಾಸ್ ಸಿ ಮೈನಸ್ ಕಾಸ್ ಡಿ. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇಲ್ಲಿ ಶೋ ದಟ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡ್ಬೋದು, ಸೈನ್ 40 ಇದೆ, ಸೈನ್ 20 ಇದೆ, ಮೈನಸ್ ಕಾಸ್ 10 ಇದೆ. ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೋದು ನೋಡಿ. ಇಲ್ಲಿ ಸೈನ್ ಸಿ ಪ್ಲಸ್ ಸೈನ್ ಡಿನ ನಾವು ಅಪ್ಲೈ ಮಾಡ್ಬೋದು. ಹಾಗಾದರೆ ಫಸ್ಟು ಎಲ್ ಎಚ್ ಎಸ್ ಕನ್ಸಿಡರ್ ಮಾಡೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ 40 ಪ್ಲಸ್ ಸೈನ್ 20 ಮೈನಸ್ ಕಾಸ್ 10 ಇದೆ, ಕರೆಕ್ಟಾ? ಹಾಗಾದರೆ ಇದಕ್ಕೆ ಎರಡಕ್ಕೂ ನಾವೇನು ಮಾಡ್ಬೋದು, ಸೈನ್ ಸಿ ಪ್ಲಸ್ ಸೈನ್ ಡಿ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಇದಕ್ಕೆ ಸೈನ್ ಸಿ ಪ್ಲಸ್ ಸೈನ್ ಡಿ ಅಪ್ಲೈ ಮಾಡಿದ್ರೆ ಬರುತ್ತೆ ನೋಡಿ, 2 ಸೈನ್ ಆಫ್ ದಿ ವ್ಯಾಲ್ಯೂ ಸಿ ಪ್ಲಸ್ ಡಿ ಅಂದರೆ ಎಷ್ಟು? 60 ಬೈ 2 ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ. ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ, 40 ಮೈನಸ್ 20 ಬೈ 2 ಅಂದರೆ 10 ಆಗುತ್ತೆ. ಮೈನಸ್ ಏನಿದೆ? ಕಾಸ್ 10 ಇದೆ. ಅದೇ ರೀತಿ ಇಲ್ಲಿ ನೋಡಿದಾಗ ನಮಗೆ ಇದು 2 ವ್ಯಾಲ್ಯೂ ಇದೆ,
ಇದು sin 30 ಆಲ್ರೆಡಿ 1/2 ಇಂಟು ಕಾಸ್ 10 ಮೈನಸ್ ಕಾಸ್ 10 ಕರೆಕ್ಟಾ. ಸೊ ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು ಕಾಸ್ 10 ಮೈನಸ್ ಕಾಸ್ 10. ಹಾಗಾದರೆ ಈ ವ್ಯಾಲ್ಯೂ ಏನಾಯಿತು, ಕ್ಯಾನ್ಸಲ್ ಆಗಿ ಉತ್ತರ ದಟ್ ಈಸ್ 0, ದಟ್ ಈಸ್ ಈಕ್ವಲ್ ಟು ಏನು ಬಂತು, RHS. ಹೆನ್ಸ್ ಇಟ್ ಈಸ್ ಪ್ರೂವ್ಡ್. ಹಾಗಾದರೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನಮಗೆ ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡ್ಕೊಳ್ಳಿ. ಕಾಸ್ 55, ಕಾಸ್ 65, ಕಾಸ್ 175 ಅಂತ ಇದೆ. ಸೊ ಇಲ್ಲೂ ಕೂಡ ನಾವು ಕಾಸ್ ಸಿ ಪ್ಲಸ್ ಕಾಸ್ ಟಿ. ಸೊ ಫಸ್ಟು LHS ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಮಾಡಿದ್ರೆ ನಾನು ಫಸ್ಟ್ ಏನು ಬರ್ಕೋತೀನಿ, ಸ್ವಲ್ಪ ಡಿಕ್ರೀಸಿಂಗ್ ಆರ್ಡರ್ ಬರ್ಕೋತೀನಿ. 175 ಪ್ಲಸ್ ಕಾಸ್ 65 ಪ್ಲಸ್ ಕಾಸ್ 55 ಅಂತ ಬರ್ಕೋತೀನಿ. ಹಾಗಾದರೆ ಕಾಸ್ 175 ಪ್ಲಸ್ ಕಾಸ್ ಸಿ ಪ್ಲಸ್ ಕಾಸ್ ಟಿ ಆದರೆ 2 ಕಾಸ್ ಆಫ್ ಸಿ ಪ್ಲಸ್ ಡಿ, ದಟ್ ಈಸ್ 175 ಪ್ಲಸ್ 65 ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ, 175 ಮೈನಸ್ 65 ಡಿವೈಡೆಡ್ ಬೈ 2 ಪ್ಲಸ್ ಕಾಸ್ ಆಫ್ ದಿ ವ್ಯಾಲ್ಯೂ 55. ಹಾಗಾದರೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 175 ಪ್ಲಸ್ 65, 175 ಜೊತೆ 65, 5 ಪ್ಲಸ್ 5 10 0, 7 ಪ್ಲಸ್ 6 ದಟ್ ಈಸ್ 13 ಪ್ಲಸ್ 1 ದಟ್ ಈಸ್ 40, ದಟ್ ಈಸ್ ಅಗೇನ್ ಡಿವೈಡೆಡ್ ಬೈ 1. ಸೊ ನಮ್ಗೇನು ಸಿಗುತ್ತೆ ವ್ಯಾಲ್ಯೂ ಅಂತ ನೋಡ್ಕೊಳ್ಳಿ. ಸೊ ಕರೆಕ್ಟ್ ನೋಡಿ, 5 5 10 0 1 ದಶಕ, 7 6 13 1 14 0 1 ದಶಕ, ಇಟ್ ಈಸ್ ಬಿಕಮಿಂಗ್ 240. ಸೊ ಹಾಗಾದರೆ ಇಟ್ ಈಸ್ 2 ಕಾಸ್ ಆಫ್ 240 by 2. 240 by 2 ಅಂದರೆ ಎಷ್ಟಾಯ್ತಿದ್ದು, ಇಟ್ ಈಸ್ ಬಿಕಮಿಂಗ್ 120 ಡಿಗ್ರಿ ಕರೆಕ್ಟಾ. ಇಂಟು ಅದೇ ಸಬ್ಟ್ರ್ಯಾಕ್ಟ್ ಮಾಡಿದಾಗ 175 ಮೈನಸ್ 65 ಇದೆ ಕರೆಕ್ಟಾ. 5 ಮೈನಸ್ 5 0, 7 ಮೈನಸ್ 6 1 ಬಂತು, ದಟ್ ಈಸ್ 1. ಸೊ ಯುರ್ ಗೆಟಿಂಗ್ 110. 110 by 2 ಅಂದರೆ ಎಷ್ಟಾಯಿತು, 55 ಬಂತು. ಸೊ ಮೈನಸ್ ನಮಗಿರೋದೇನು ಆಲ್ರೆಡಿ ಈಕ್ವೇಷನ್ ಇರುವಂಥದ್ದು. ಸೊ ಸಿ ಪ್ಲಸ್ ಡಿ ಬೈ 2 ಮತ್ತು ಸಿ ಮೈನಸ್ ಡಿ ಬೈ 2 ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಒನ್, ನೋ ಪ್ರಾಬ್ಲಮ್. ಇದನ್ನು ಹಂಗೆ ಬರ್ಕೋತೀನಿ. ಸೊ ಈಗ ನೋಡಿ ಇಲ್ಲಿ 2 ಇದೆ, ಕಾಸ್ 120 ಅನ್ನೋದು ಅಲೈಡ್ ಆ್ಯಂಗಲ್ ಯೂಸ್ ಮಾಡ್ತೀನಿ. ಅಲೈಡ್ ಆ್ಯಂಗಲಲ್ಲಿ ಕಾಸ್ ಆಫ್ 120ನ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಕಾಸ್ ಆಫ್ ದಿ ವ್ಯಾಲ್ಯೂ 180 ಮೈನಸ್ 60 ಅಂತ ಬರೀಬೋದು. ಹಾಗಾದ್ರೆ ಎಷ್ಟು ಬರ್ತಿದ್ದು, ಇದು ಈ ಒಂದು ಗ್ರೂಪ್ ಆಗಿರೋದ್ರಿಂದ ಕಾಸ್ 60 ಬರುತ್ತೆ, ಮತ್ತು ಇದು 180 ಮೈನಸ್ 60 ಸೈನ್ ಪಾಸಿಟಿವ್ ಬಟ್ ಕಾಸ್ ನೆಗೆಟಿವ್, ಇಟ್ ಈಸ್ ಬಿಕಮಿಂಗ್ ಮೈನಸ್ 1/2. ಸೊ ಇಲ್ಲಿ ಎಷ್ಟು ಬರ್ತಾ ಇದೆ, ಮೈನಸ್ 1/2 ಮೈನಸ್ ಕಾಸ್ ಇಲ್ಲಿ ಎಷ್ಟಿದೆ ಇಂಟು ಬರ್ಕೊಳ್ಳಿ. ಫಸ್ಟು ಇಲ್ಲಿರುವಂತಹ ವ್ಯಾಲ್ಯೂ ಬರ್ಕೊಂಡ್ರೆ ಫಸ್ಟು ಕಾಸ್ 55 ಬರ್ಕೊಂಬಿಡೋಣ. ಕಾಸ್ 55 ಮೈನಸ್ ಕಾಸ್ 55. ಹಾಗಾದರೆ ಇದೇ ಬೇರೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದು ಅಲೈಡ್ ಆ್ಯಂಗಲ್ನ ನಾನು ಸಿಂಪ್ಲಿಫೈ ಮಾಡಿರುವಂತಹ ವ್ಯಾಲ್ಯೂ. ಓಕೆ, ಹಾಗಾದರೆ ಉಳಿದಿರುವಂತಹ ವ್ಯಾಲ್ಯೂ 2 ಕ್ಯಾನ್ಸಲ್ ಆಯಿತು. ಇಲ್ಲಿ ಮೈನಸ್ ಕಾಸ್ 55 ಮೈನಸ್ ಇಲ್ಲಿರುವಂಥದ್ದಲ್ಲಿ ಮೈನಸ್ ಇದು ಪ್ಲಸ್ ಕಾಸ್ 65. ಸೊ ಎರಡು ಕ್ಯಾನ್ಸಲ್ ಆದರೆ ನನಗೇನು ಬರುತ್ತೆ ಉತ್ತರ 0 ಬರ್ತಾಯಿದೆ. ದಟ್ ಈಸ್ ಈಕ್ವಲ್ ಟು ವಾಟ್, RHS. ಓಕೆ, ಹೆನ್ಸ್ ಇಟ್ ಈಸ್ ಪ್ರೂವ್ಡ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ನಿಮಗೆ ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತಂದರೆ ಜಾಸ್ತಿ ಸತಿ ಕೇಳ್ತಾ ಇರುವಂಥ ಪ್ರಾಬ್ಲಮ್ಸ್ ಇವೆಲ್ಲ. ಇದನ್ನು ಸ್ವಲ್ಪ ಲೆಂತಿ ಪ್ರಾಬ್ಲಮ್ಮು, ಬಟ್ ನೀವು ಕಲ್ತ್ಕೊಂಡ್ರೆ ಗ್ಯಾರಂಟಿ ಪ್ರಾಬ್ಲಮ್ ಇರ್ತವೆ. ಒಂದು 3 ಪ್ರಾಬ್ಲಮ್ಸ್ ಇದ್ದಾವೆ ಮ್ಯಾಕ್ಸಿಮಮ್ ಆಗಿ ಕೇಳ್ತಾ ಇರುವಂಥ ಪ್ರಾಬ್ಲಮ್. ಸ್ವಲ್ಪ ಲೆಂತಿ ಆಗಿರುತ್ತೆ ಸೊಲ್ಯೂಷನ್ನು, ಬಟ್ ತೊಂದರೆ ಇಲ್ಲ ಸರ್, ನಾವು ಬೇರೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿದ್ದೀರಿ, ಇದನ್ನು ಮಾತ್ರ ಮಾಡಿಲ್ಲ ಅನ್ನೋದ್ರೆ ನೀವು ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಇದಕ್ಕೇನಪ್ಪ ಅಂದರೆ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಕರೆಕ್ಟಾಗಿ ಕಲ್ತಿರ್ಬೇಕು. ಸೊ ಈಗ ಇದರಲ್ಲಿ ಏನು ಮಾಡೋಣ, ಫಸ್ಟ್ ನಾವು LHS ಕನ್ಸಿಡರ್ ಮಾಡೋಣ. ಸೊ ವಾಟ್ ಈಸ್ ದ LHS ಇಯರ್? LHS ಇಸ್ ಈಕ್ವಲ್ ಟು, ಸೊ ಇಲ್ಲಿ ಕೊಟ್ಟಿರುವಂಥ LHSನ ನಾನೇನು ಮಾಡ್ತೀನಿ, ಡಿಕ್ರೀಸಿಂಗ್ ಆರ್ಡರ್ ಬರಿತೀನಿ. ಸೊ ಕಾಸ್ 80 ಡಿಗ್ರಿ ಇಂಟು ಕಾಸ್ 40 ಡಿಗ್ರಿ ಇಂಟು ಕಾಸ್ 20 ಡಿಗ್ರಿ ಅಂತ ಬರ್ಕೋತಾ ಇದ್ದೀನಿ. ಓಕೆ, ಈಗ ಕಾಸ್ ಎ ಕಾಸ್ ಬಿ, ಈಗ ತಾನೇ ಹೇಳಿದೆ ನಾನು ನಿಮಗೆ ಫಾರ್ಮುಲಾನ. ಯಾವ ಫಾರ್ಮುಲಾ ಬರೀಬೇಕು ಕಾಸ್ ಎ ಕಾಸ್ ಬಿಗೆ ಅಂತಂದರೆ, ನಾವು ಅಬ್ಸರ್ವ್ ಇಯರ್ ಫಸ್ಟು ನಾನು ಇಲ್ಲೇ ಬರಿತೀನಿ ಫಾರ್ಮುಲಾನ, ಕಾಸ್ ಎ ಕಾಸ್ ಬಿ. ಸೊ ವಾಟ್ ಈಸ್ ಕಾಸ್ ಎ ಇಂಟು ಕಾಸ್ ಬಿ? ಕಾಸ್ ಎ ಇಂಟು ಕಾಸ್ ಬಿ ಈಸ್ ಈಕ್ವಲ್ ಟು 1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಕಾಸ್ ಆಫ್ ಎ ಮೈನಸ್ ಬಿ. ಹಾಗಾದರೆ ನಾನು ಏನು ಬರೀಬೋದು ಇಲ್ಲಿ ಉತ್ತರನ, ನಾವು ಅಬ್ಸರ್ವ್ ಇಯರ್ ದಟ್ ಈಸ್ ಈಕ್ವಲ್ ಟು 1/2 ಕಾಸ್ ಆಫ್ ಎ ಪ್ಲಸ್ ಬಿ. ನೋಡಿ 80 ಪ್ಲಸ್ 40 ದಟ್ ಈಸ್ 120 ಪ್ಲಸ್ ಕಾಸ್ ಆಫ್ ದಿ ವ್ಯಾಲ್ಯೂ 80 ಮೈನಸ್ 40 ದಟ್ ಈಸ್ 40. ಕರೆಕ್ಟಾ? ದಟ್ ಈಸ್ 40. ಇಲ್ಲಿ ಡಿವೈಡೆಡ್ ಬೈ 2 ಬರಲ್ಲ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ನಾನು ಇವೆರಡಕ್ಕೆ ಹಾಕಿರುವಂತಹ ಫಾರ್ಮುಲಾ.
ಆಚೆ ಏನಿದೆ ಕಾಸ್ 20 ಇದೆ, ಅದನ್ನ ಹಂಗೆ ಬರ್ಕೋತೀನಿ. ನೌ ಐ ವಿಲ್ ಯೂಸ್ ದಿಸ್ ಒನ್ 1/2 ಇದೆ, ಬಟ್ ಕಾಸ್ ಆಫ್ ದಿ ವ್ಯಾಲ್ಯೂ 120ಗೆ ನಾನು ಅಲೈಡ್ ಆ್ಯಂಗಲ್ ಯೂಸ್ ಮಾಡ್ತೀನಿ. ಇದಕ್ಕೆ ಮುಂಚೆ ಥರ ಅಲೈಡ್ ಆ್ಯಂಗಲ್ ಮಾಡಿದ್ದೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ. ಕಾಸ್ 120ಯ ವ್ಯಾಲ್ಯೂ ಎಷ್ಟಪ್ಪ ಅಂದರೆ -1/2. ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ ಮತ್ತೆ ಇಲ್ಲಿ. ಸೊ ಅಲೈಡ್ ಆ್ಯಂಗಲ್ ಯೂಸ್ ಮಾಡ್ಕೊಂಡು ಬರೀತಾ ಇರೋಂಥದ್ದು. ನೀವು ಬೇಕಾದ್ರೆ ಡೈರೆಕ್ಟಾಗಿ ಬರ್ಕೊಳ್ಳಿ, ತೊಂದರೆ ಇಲ್ಲ. -1/2 ಪ್ಲಸ್ ಕಾಸ್ 40. ಓಕೆನಾ. ಆಚೆ ಎಷ್ಟಿದೆ? ವಿ ಹ್ಯಾವ್ ಇ ಕಾಸ್ 20 ಇದೆ, ಕರೆಕ್ಟಾ. ಈಗ ನೀವು ಇನ್ನೊಂದು ಸ್ಟೆಪ್ ಮಾಡಬೇಕು. ಏನಪ್ಪ ಅಂದರೆ ಈ ಕಾಸ್ 20ನ ಒಳಗಡೆಗೆ ಮಲ್ಟಿಪ್ಲೈ ಮಾಡ್ತೀನಿ. ಒಳಗಡೆಗೆ ಮಲ್ಟಿಪ್ಲೈ ಮಾಡಿದಾಗ 1/2 ಅಲ್ಲೇ ಇರುತ್ತೆ, -1/2 ಇಂಟು ಕಾಸ್ 20 ಪ್ಲಸ್ ಇಲ್ಲಿ ಕೂಡ ಮಲ್ಟಿಪ್ಲೈ ಆಗುತ್ತೆ ಕಾಸ್ 40 ಇಂಟು ಕಾಸ್ 20 ಅಲ್ವಾ. ಸೊ ಈಗ ನನಗೆ ಈ 40 ಅನ್ನೋದು ಈ 20 ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಈ 20ನ ಇದಕ್ಕೂ ಕೂಡ ಮಲ್ಟಿಪ್ಲೈ ಮಾಡಿದೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಒನ್ಸ್ ಅಗೇನ್ ಯು ಹ್ಯಾವ್ ಟು ಯೂಸ್ ದ ಸೇಮ್ ಫಾರ್ಮುಲಾ ಕಾಸ್ ಎ ಕಾಸ್ ಬಿ ಫಾರ್ ದಿಸ್ ಎಕ್ಸ್ಪ್ರೆಷನ್. ಸೊ ಅದಕ್ಕೆ ಯೂಸ್ ಮಾಡಿದೆ ಅಂದರೆ ಸದ್ಯಕ್ಕೆ 1/2 ಆಚೆನೇ ಇರಲಿ. ಇದು -1/2 ಕಾಸ್ 20. ಸೊ ಇಲ್ಲಿ ಕಾಸ್ ಎ ಕಾಸ್ ಬಿ ಇದೆ, ಅದಕ್ಕೆ ಏನು ಫಾರ್ಮುಲಾ ಬರುತ್ತೆ ಮತ್ತೆ 1/2 ದಟ್ ಈಸ್ ಅಗೇನ್ ಬ್ರಾಕೆಟ್ ಓಪನ್ ಕಾಸ್ ಆಫ್ ಎ ಪ್ಲಸ್ ಬಿ. ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ ಕಾಸ್ 60 ಆಗುತ್ತೆ, ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ 40ನಲ್ಲಿ 20 ಹೋದರೆ 20 ಬರುತ್ತೆ, 20 ಅಂತ ಬರಿತೀವಿ. ಸೊ ಇದು ಈ ಟರ್ಮ್ಗೆ ಬ್ರಾಕೆಟ್ ಹಾಕಿರುವಂಥದ್ದು. ಈ ದೊಡ್ಡ ಬ್ರಾಕೆಟ್ ಅಂದರೆ ಸ್ಕ್ವೇರ್ ಬ್ರಾಕೆಟ್ ಇದಿರುವಂಥದ್ದು. ಸೊ ಎಗೇನ್ ನನಗೀಗ 1/2 ಆಚೆ ಇದೆ, ಈ -1/2 ಅಲ್ಲೇ ಇದೆ, ಈ ಕಾಸ್ 20 ಇದೆ, ಪ್ಲಸ್ ಈ 1/2ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನು ಸಿಗುತ್ತೆ? 1/2 ಇಂಟು ಕಾಸ್ 60 ಅಂತ ಆಗುತ್ತೆ. ಇದೇ 1/2 ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ 1/2 ಇಂಟು ಕಾಸ್ 20 ಅಂತ ಆಗ್ತಾಯಿದೆ, ಕರೆಕ್ಟಾ. ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, ನಮಗೆ 2 ಟರ್ಮ್ ಇರುವಂಥದ್ದು. ಸೊ ನಾವು ಈ 2 ಟರ್ಮು, ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ, ಹಾಗಾಗಿ ಇದೇನಾಗುತ್ತೆ? ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾದರೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಕಂಟಿನ್ಯೂ ಮಾಡಿದ್ರೆ 1/2 ಆಚೆ ಇದೆ, ಒಳಗಡೆ ಇರೋದಲ್ಲಿ 1/2 ಕಾಸ್ 60 ಆಯಿತು. ಸೊ ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ 1/4 ಕಾಸ್ 60 ಆಗುತ್ತೆ. ಸೊ ಕಾಸ್ 60 ನಮಗೆ ಗೊತ್ತು ಆಲ್ರೆಡಿ, ಇಟ್ ಈಸ್ 1/2. ಸೊ 1/4 ಇಂಟು 1/2 that is equal to what? We are getting the final answer as 1/8. This is what the required answer RHS. ಓಕೆನಾ. ಸೊ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಗೊತ್ತಿಲ್ಲ ಅಂತಂದರೆ ನೀವು ಇದನ್ನು ಮಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾವು ಇಲ್ಲಿ ನೋಡಿದಾಗ ಫಸ್ಟು ಕಾಸ್ ಎ ಕಾಸ್ ಬಿ ಯೂಸ್ ಮಾಡಿ ಆಫ್ ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಮಾಡ್ತೀರಿ. ಹಾಗಾಗಿ ನನಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನನಗೆ ಇಲ್ಲಿ ಬರುವಂಥ ಟರ್ಮ್ ನೋಡಿ, ಇವೆರಡಕ್ಕೂ ಸೇರಿಸಿ ನನಗೆ ಈ ಟರ್ಮ್ ಬರುತ್ತೆ. ಇನ್ನು ಆಚೆ ಇರೋ ಕಾಸ್ 20 ಹಂಗೆ ಇದೆ. ಈ ಕಾಸ್ 120 ಅಲೈಡ್ ಆ್ಯಂಗಲ್ ಯೂಸ್ ಮಾಡಿದಾಗ -1/2 ಬರುತ್ತೆ. ಈ ಕಾಸ್ 40 ಹಂಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಹೊರಗಡೆ ಇರುವಂತಹ ಕಾಸ್ 20ನ ಒಳಗಡೆಗೆ ಮಲ್ಟಿಪ್ಲೈ ಮಾಡ್ತೀನಿ. ದಟ್ ಈಸ್ -1/2 ಕಾಸ್ 20. ಕಾಸ್ 40 ಕಾಸ್ 20 ಎಷ್ಟಾಗುತ್ತೆ? ಅಗೇನ್ ಕಾಸ್ 40 ಕಾಸ್ 20 ಆಗುತ್ತೆ. ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀನಿ. 1/2 -1/2 ಕಾಸ್ 20 ಪ್ಲಸ್ ಇಲ್ಲಿ ಕಾಸ್ ಎ ಕಾಸ್ ಬಿಗೆ 1/2 ಆಫ್ ಕಾಸ್ ಆಫ್ 60 ಪ್ಲಸ್ ಕಾಸ್ 20 ಆಗುತ್ತೆ. ಹಾಗಾದರೆ ಮತ್ತೆ ನಾನಿಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲೂ ಕೂಡ ಮತ್ತೆ ನಾನು ಫಾರ್ಮುಲಾ ಅಪ್ಲೈ ಮಾಡಿರೋದು. ಸೊ ಇದಾದಮೇಲೆ ನಾನು ಯಾವ ಫಾರ್ಮುಲಾನ ಮತ್ತೆ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಏನು ಮಾಡಿದೆ? ಮಲ್ಟಿಪ್ಲೈ ಮಾಡಿಕೊಂಡೆ. 1/2 ಕಾಸ್ 60 1/2 ಕಾಸ್ 20. ಇದು ಪ್ಲಸ್ ಸೈನು, ಇದು ಮೈನಸ್ ಸೈನು ವಿತ್ ಸೇಮ್ ಟರ್ಮ್ಸು ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥ 1/2 ಕಾಸ್ 60ನ ಇದ್ರ ಪಕ್ಕ ಬರ್ಕೋತೀನಿ. ಸೊ ಇದೇನಾಯಿತು ನನಗೆ 1/8 ಅಂತ 1/4 ಇಂಟು ಕಾಸ್ 60 ಆಗುತ್ತೆ. 1/4 ಇಂಟು ಕಾಸ್ 60. ಬಟ್ ಕಾಸ್ 60ಯ ಬೆಲೆ 1/2 ಆಗಿರೋದ್ರಿಂದ ಫೈನಲಿ ನನಗೆ ಆನ್ಸರು 1/8 ಅಂತ ಬರ್ತಾಯಿದೆ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ಅದೇ ರೀತಿ ಸೇಮ್ ಟು ಸೇಮ್ ಪ್ರಾಬ್ಲಮ್ಮು ಇನ್ನು 3 ಟೈಮ್ಸ್ ಕೇಳಿರುವಂಥದ್ದು ನೀವು ಇಲ್ಲಿ ನೋಡ್ಬೋದು. ಬಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಏನು ಕೊಟ್ಟಿದೆ ಅದರಲ್ಲಿರುವಂಥ ಕ್ವಶನ್ನು. ಇದು 2 ಕ್ವಶನ್ ಪೇಪರ್ ಬಂದಿದೆ. ಸೊ ಇದನ್ನು ಸಾಲ್ವ್ ಮಾಡೋದಾದರೆ ಸೇಮ್ ಥಿಂಗ್. ಫಸ್ಟ್ ಲೆಟ್ ಅಸ್ ಟೇಕ್ ದ LHS ವ್ಯಾಲ್ಯೂ. ನಾನು ಆಲ್ರೆಡಿ ಹೇಳಿದೆ, LHS ತಗೋಬೇಕಾದ್ರೆ ನಾವು ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಳ್ಳೋಣ. sin 80 sin 40 ಇಂಟು sin 20. ಓಕೆನಾ. ಸೊ sin 80 ಫಸ್ಟು sin 80 ಇಂಟು sin 40ಗೆ ನಾನು ಫಾರ್ಮುಲಾ ಅಪ್ಲೈ ಮಾಡಬೇಕು, ಕರೆಕ್ಟಾ. ಸೊ ಫಸ್ಟ್ ಫಾರ್ಮುಲಾ ಬರಿತೀನಿ ನೋಡ್ಕೊಳ್ಳಿ. ವಾಟ್ ಈಸ್ sin A sin B? sin A sin B ಈಸ್ ಈಕ್ವಲ್ ಟು -1/2 sin ಕಾಸ್ ಆಫ್ ದಿ ವ್ಯಾಲ್ಯೂ ಬರುತ್ತೆ. ಕಾಸ್ ಆಫ್ ದಿ ವ್ಯಾಲ್ಯೂ ದಟ್ ಈಸ್ ಕಾಸ್ ಆಫ್ A ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ ಬರ್ತಾ ಇದೆ, ಕರೆಕ್ಟಾ.
ಸೊ ಇದು ನನಗೆ ಸಿಕ್ಕಿರುವಂತಹ ಆನ್ಸರು. ಹಾಗಾದರೆ ಈಗ ಈ ಫಾರ್ಮುಲಾನ ನಾನು ಈ 2 ಟರ್ಮಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡಿದಾಗ LHS ಏನಾಗುತ್ತೆ ನೋಡಿ, -1/2 ಕಾಸ್ ಆಫ್ A ಪ್ಲಸ್ ಬಿ, ಅಂದರೆ ಇದು ಎ ಬೆಲೆ, ಇದು ಎ ಬೆಲೆ, ಇದು ನನಗೆ ಬಿ ಬೆಲೆ. ಹಾಗಾದರೆ ಕಾಸ್ ಆಫ್ A ಪ್ಲಸ್ ಬಿ ಎಷ್ಟಾಯಿತು, 80 + 40 120, ಓಕೆನಾ, ಮೈನಸ್ ಕಾಸ್ ಆಫ್ A ಮೈನಸ್ ಬಿ, ಅಂದರೆ 80ನಲ್ಲಿ 40 ಕಳೆದ್ರೆ ನನಗೆ ಎಷ್ಟು ಬರ್ತಾ ಇದೆ, 40. ಸೊ ಆಚೆ ಇರುವಂತಹ sin 20 ವ್ಯಾಲ್ಯೂ ಅಲ್ಲೇ ಇರುತ್ತೆ, sin 20 ವ್ಯಾಲ್ಯೂ ಅಲ್ಲೇ ಇರುತ್ತೆ, ಓಕೆನಾ. ಸೊ ಈಗೇನು ಮಾಡ್ತೀನಿ, ಮತ್ತೆ ಇಲ್ಲಿ ಒಳಗಡೆ ಬರೀಬೇಕಾದ್ರೆ -1/2, ಈಗ ತಾನೇ ನಾವು ಮಾಡಿದ್ರಿ ಏನ, ಕಾಸ್ 120 ವ್ಯಾಲ್ಯೂ ಎಗೇನ್ ಅಲೈಡ್ ಆ್ಯಂಗಲ್ ಯೂಸ್ ಮಾಡಿದಾಗ -1/2, ಈ ಮೈನಸ್ ಕಾಸ್ 40 ಹಂಗೆ ಇರಲಿ. ಆಚೆ ಇರುವಂಥದ್ದೇನು sin 20 ಇದೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಇರುವಂತಹ ವ್ಯಾಲ್ಯೂನ ಒಳಗಡೆಗೆ ಮಲ್ಟಿಪ್ಲೈ ಮಾಡ್ಕೊಬೇಕು. ಸೊ -1/2 sin 20 ಮೈನಸ್ ಕಾಸ್ 40 ಇಂಟು sin 20. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್, ಇಲ್ಲೇ ನಿಮಗೆ ಕೊಟ್ಟಿದ್ದೀನಿ, ಅದಕ್ಕೆ ನೆನಪಾಯಿತು. ಸೊ -1/2 sin 20, ಇಲ್ಲಿ ಕಾಸ್ ಎ ಸೈನ್ ಬಿ, ಕಾಸ್ ಎ ಸೈನ್ ಬಿಗೆ ಫಾರ್ಮುಲಾ ಬಂದ್ಬಿಟ್ಟು ಎಗೇನ್ 1/2 ಬ್ರ್ಯಾಕೆಟ್ ಓಪನ್, ಕಾಸ್ ಫಸ್ಟ್ ಬಂದಿರೋದ್ರಿಂದ ಸೈನ್ ಆಫ್ A ಪ್ಲಸ್ ಬಿ, ನೋಡಿ A ಪ್ಲಸ್ ಬಿ ಅಂದರೆ 40 + 20 60, ಮೈನಸ್ ಸೈನ್ ಆಫ್ A ಮೈನಸ್ ಬಿ, 40 - 20 ಎಷ್ಟಾಯಿತು, 20 ಆಯಿತು. ಸೊ ಈಗ ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ದಿಸ್ ಈಸ್ -1/2 sin 20 ಇಲ್ಲಿ -1/2 sin 60, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 1/2 sin 20. ಸೊ ಹಾಗಾದರೆ ಇಲ್ಲಿ ಕೂಡ ಸೇಮು ನೋಡಿ, ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, ಈ ಎರಡು ಟರ್ಮು ಸೇಮ್ ಟರ್ಮ್ಸ್ ವಿತ್ ಆಪೋಸಿಟ್ ಸೈನ್ ಏನಾಗುತ್ತೆ, ಕ್ಯಾನ್ಸಲ್ ಆಗೋಗುತ್ತೆ. ಸೊ ಈಗ ಇಲ್ಲಿರುವಂಥ ನಂಬರ್ನ ನಾನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೆ ಆದರೆ ದಟ್ ಈಸ್ -1/2 ಜೊತೆಗೆ ಈ ಟರ್ಮ್ ಜೊತೆಗೆ ಈ ಟರ್ಮ್ನ ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1/4 sin 60 ಉಳ್ಕೊಳುತ್ತೆ. ಸೊ ದಟ್ ಈಸ್ 1/4 sin 60 ಬೆಲೆ ಎಷ್ಟು, √3/2, ದಟ್ ಮೀನ್ಸ್ ವಾಟ್, √3 / 8, ದಟ್ ಈಸ್ ಈಕ್ವಲ್ ಟು RHS. ಸೊ hence it is proved. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಸೊ ಸುಮಾರು ಎಕ್ಸಾಮಲ್ಲಿ ಕೇಳಿದ್ದಾರೆ, ನಿಮಗೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. sin 20, sin 40, sin 80. ಸೊ ಇದನ್ನು √3/8 ಅಂತ ಪ್ರೂವ್ ಮಾಡೋದು. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಮತ್ತೆ ಇಲ್ಲಿ ರಿಪೀಟ್ ಆಗಿ ನೋಡಿ, ಈ ಪ್ರಾಬ್ಲಮ್ ನೆನಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಇಲ್ಲಿ 4 ಟರ್ಮ್ ಇರುವಂಥದ್ದು ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ, ದಟ್ ಈಸ್ ಕಾಸ್ 80, ಕಾಸ್ 60, ಕಾಸ್ 40, ಕಾಸ್ 20. ಸೊ ಇದು ಸಿಂಪಲ್ ಪ್ರಾಬ್ಲಮ್ಮು, ಆಲ್ರೆಡಿ ನಾನು ಮಾಡಿರುವಂಥ ಪ್ರಾಬ್ಲಮೇನೆ. ಹಾಗಾದರೆ ಹೆಂಗೆ ಸರ್ ಇದು ಮಾಡೋದು ಅನ್ನೋದಾದರೆ, ನಾವು ಅಬ್ಸರ್ವ್ ಇಯರ್ ಫಸ್ಟ್ ಲೆಟಸ್ ಕನ್ಸಿಡರ್ ದ LHS ವ್ಯಾಲ್ಯೂ. ಆಲ್ರೆಡಿ ಮುಂಚೆ ಮಾಡಿರೋ ಪ್ರಾಬ್ಲಮ್ನೇ ರಿಪೀಟ್ ಮಾಡೋದು, ಬಟ್ ಏನು ಅಂತ ಹೇಳ್ತೀನಿ ನೋಡಿ, ಇದರಲ್ಲಿರುವಂಥ ಸ್ಪೆಷಾಲಿಟಿ. ಫಸ್ಟು LHS ಕನ್ಸಿಡರ್ ಮಾಡ್ತೀನಿ. LHS ಅಲ್ಲಿ ಫಸ್ಟ್ ನಾನು ಹೇಳ್ದಂಗೆ ಡಿಕ್ರೀಸಿಂಗ್ ಆರ್ಡರ್ ಬರ್ಕೋತೀನಿ. ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಳೋದಕ್ಕಿಂತ ಮುಂಚೆ ನೀವು ಅಬ್ಸರ್ವ್ ಮಾಡಬೇಕಿಲ್ಲಿ, ಏನು ಅಬ್ಸರ್ವ್ ಮಾಡ್ಬೇಕು ಸರ್ ಅಂತಂದರೆ, ಈ ಕಾಸ್ 60 ಅನ್ನೋದು ನಮ್ಗೆ ಅಲ್ಲಿ ನೋನ್ ವ್ಯಾಲ್ಯೂ, ಕರೆಕ್ಟಾ. ಸೊ ಅದನ್ನು ಫಸ್ಟ್ ಬರ್ಕೊಳ್ಳೋಣ. ಅದನ್ನು ಫಸ್ಟ್ ಬರ್ಕೊಳೋದು ಯಾಕೆ ಅಂದರೆ ಅದು ಗೊತ್ತಿರೋ ವ್ಯಾಲ್ಯೂ ಆಗಿರೋದ್ರಿಂದ ಕಾಸ್ 60 ಡಿಗ್ರಿ ಬರ್ಕೊಂಡು ಇನ್ನು ಉಳಿದಿರುವಂಥದ್ದನ್ನು ಡಿಕ್ರೀಸಿಂಗ್ ಆರ್ಡರ್ ಬರ್ಕೋತೀನಿ. ಕಾಸ್ 80, ಆಮೇಲೆ ಕಾಸ್ 40, ಆಮೇಲೆ ಕಾಸ್ ಆಫ್ ದಿ ವ್ಯಾಲ್ಯೂ 20. ಬಟ್ ನನಗೆ ಕಾಸ್ 60 ಆಲ್ರೆಡಿ ಗೊತ್ತಿದೆ, ಸೊ ಹಾಗಾಗಿ ಏನು ಮಾಡ್ತೀನಿ, ಐ ವಿಲ್ ರೈಟ್ ಆನ್ ದಟ್ ವ್ಯಾಲ್ಯೂ. ಓಕೆ, ಡೈರೆಕ್ಟಾಗಿ ಬರ್ಕೋ, ಕಾಸ್ 60 ಅಲ್ಲಿ ಸೈನ್ 30 ಅಲ್ವಾ, ದಟ್ ಈಸ್ 1/2. ಹಾಗಾದರೆ ಈಗ ಇವೆರಡಕ್ಕೂ ಮತ್ತೆ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಯಾವ ಫಾರ್ಮುಲಾ ನಿಮಗೆಲ್ಲ ಗೊತ್ತೇ ಇದೆ, ದಟ್ ಈಸ್ ಇದಕ್ಕೆ ಮುಂಚೆ ಕೂಡ ಮಾಡಿರುವಂಥ ಪ್ರಾಬ್ಲಮೇನೆ. ಸೊ ಇದೊಂದು ಸ್ಟೆಪ್ ಬೇಕಾದ್ರೆ ಬರ್ಕೊಂಬಿಡೋಣ. ಏನನ್ನ ಬರ್ಕೋತೀರಾ ಅಂದರೆ, ಸೊ ಸುಮ್ಮನೆ ಕಾಸ್ 80 ಕಾಸ್ 40 into cos 20. Now let us go for the writing the formula ಬರಿತೀನಿ. What is the formula? Cos A into cos B is equal to 1/2 cos of the value A plus B plus cos of the value A minus B. ಸೊ ಹಾಗಾದರೆ ನನಗೆ ಬಂದಿರುವಂಥದ್ದು ಏನು ಅಂತ ನೋಡೋಣ. ನಾವು ಅಬ್ಸರ್ವ್ ಹಿಯರ್. ಸೊ ಇವಾಗ ಇದನ್ನು ಅಪ್ಲೈ ಮಾಡ್ತೀನಿ. ಇದಕ್ಕೆ ಮುಂಚೆ ಮಾಡಿರೋ ಸೇಮ್ ಪ್ರಾಬ್ಲಮೇ, 1/2 ಎಕ್ಸ್ಟ್ರಾ ಬಂದಿದೆ. ಇವಾಗ ಇದಕ್ಕೆ ಅಪ್ಲೈ ಮಾಡಿದಾಗ 1/2
ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ ಇದು ನೋಡಿ, ಇದು ಎ ಬೆಲೆ, ಇದು ನನಗೆ ಬಿ ಬೆಲೆ. ಸೊ 80 + 40 120 ಬರುತ್ತೆ, ಪ್ಲಸ್ ಎ ಮೈನಸ್ ಬಿ ಅಂತಂದರೆ 80 - 40 40 ಬರುತ್ತೆ. ಆಚೆ ಏನು ಉಳ್ಕೊಂತು, ಕಾಸ್ 20 ಉಳ್ಕೊಂತು. ಸೊ ಈಗ 1/2 1/2 ದಿಸ್ ಇಸ್ 1/4. ಈಗ ಆಲ್ರೆಡಿ ಇದನ್ನು ಹೇಳಿದ್ದೀನಿ, -1/2 ಪ್ಲಸ್ ಕಾಸ್ 40 ಕರೆಕ್ಟಾ. ಸೊ ಆಚೆ ಏನಿದೆ ಈಗೇನು ಕಾಸ್ 20 ಇದೆ, ಅದನ್ನ ಈಗ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಬೇಕು. ಮಲ್ಟಿಪ್ಲೈ ಮಾಡ್ಕೊಂಡಾಗ ಆಲ್ರೆಡಿ ನನಗೆ ಆಚೆ ಎಷ್ಟಿದೆ, 1/4 ಇದೆ, ಇಲ್ಲಿ -1/2 ಪ್ಲಸ್ ನೋಡಿ ಈ -1/2ಗೆ ಕಾಸ್ 20ನ ಮಲ್ಟಿಪ್ಲೈ ಮಾಡಬೇಕು ನಾನು. ಸೊ ಮಲ್ಟಿಪ್ಲೈ ಮಾಡಿದಾಗ ಒಂದು ಸತಿ ಕಾಸ್ 20 ಬರ್ಕೊಳ್ಳಿ, ಪ್ಲಸ್ ಕಾಸ್ 40 ಇಂಟು ಕಾಸ್ 20. ಹಾಗಾದರೆ ನನಗೇನಪ್ಪ ಸಿಗುತ್ತೆ ಅಂತಂದರೆ, ಸೊ ಇಲ್ಲಿ ಆಚೆ 1/4 ಹಂಗೆ ಇರುತ್ತೆ, 1/4. ಸೊ ಒಳಗಡೆ ಇದ್ದಾಗ -1/2 ಕಾಸ್ 20. ಇದಕ್ಕೆ ಮತ್ತೆ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಪ್ಲಸ್ 1/2 ಬ್ರ್ಯಾಕೆಟ್ ಓಪನ್ ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ ಕಾಸ್ 60, ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ ಕಾಸ್ ಆಫ್ ದಿ ವ್ಯಾಲ್ಯೂ 20. ಸೊ ಈಗ ಏನು ಮಾಡೋಣ, ಮಲ್ಟಿಪ್ಲೈ ಮಾಡೋಣ. ಇದಕ್ಕೆ ಮುಂಚೆ ಮಾಡಿರುವಂಥ ಪ್ರಾಬ್ಲಮ್ ಏನೇ, ಓನ್ಲಿ ಥಿಂಗ್ ಒಂದು 1/2 ಎಕ್ಸ್ಟ್ರಾ ಆಚೆ ಬಂದಿತ್ತು ಅಷ್ಟೇ. -1/2 ಕಾಸ್ 20 ಪ್ಲಸ್ 1/2 ಕಾಸ್ 60 ಪ್ಲಸ್ 1/2 ಕಾಸ್ 20. ನೋಡಿ ಇದನ್ನು ಇದಕ್ಕೊಂದ್ಸತಿ ಮಲ್ಟಿಪ್ಲೈ ಮಾಡಿದೆ, ಇದನ್ನು ಇದಕ್ಕೊಂದ್ಸತಿ ಮಲ್ಟಿಪ್ಲೈ ಮಾಡಿದೆ ಅಷ್ಟೇ. ಸೊ ಇಲ್ಲಿ ನೀವು ನೋಡಿದಾಗ ನಮಗೆ 2 ಸೇಮ್ ಟರ್ಮ್ಸ್, ದಟ್ ಈಸ್ ದಿಸ್ ಎರಡು ಸೇಮ್ ಟರ್ಮ್ ಇದು ವಿತ್ ಆಪೋಸಿಟ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಬರೀಬೋದು, ಉಳಿದಿರೋಂಥದ್ದನ್ನು ಬರಿತೀನಿ ನೋಡಿ, ದಟ್ ಈಸ್ ನಥಿಂಗ್ ಬಟ್ ವಾಟ್, ಆಚೆ 1/4 ಇದೆ ಇಂಟು 1/2 ಕಾಸ್ 60 ಆಗುತ್ತೆ. ಸೊ ದಟ್ ಈಸ್ ಇಲ್ಲೇ ಬರಿತೀನಿ, 1/8 ಕಾಸ್ 60 ವ್ಯಾಲ್ಯೂ ಎಷ್ಟು, ದಟ್ ಈಸ್ ಸೈನ್ 30 ಆಗಿರೋದ್ರಿಂದ 1/2 1/60. ದಟ್ ಈಸ್ ಈಕ್ವಲ್ ಟು ವಾಟ್, RHS. ಸೊ ಹೆನ್ಸ್ ದಿಸ್ ವ್ಯಾಲ್ಯೂ ಈಸ್ ಪ್ರೂವ್ಡ್. ಸೊ ಈ ರೀತಿಯಾಗಿ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಬಳಸ್ಕೊಂಡು ಪ್ರಾಬ್ಲಮ್ಸ್ನ ಮಾಡ್ತೀರಿ, ಓಕೆನಾ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.